ರುದ್ರದೇವರು ಪಾರ್ವತಿಯ ಜೊತೆಗೆ ವಿಹಾರವನ್ನು ಮಾಡುತ್ತಿರುವುದನ್ನು ನೋಡಿ ಅವರು ಕೋಪವನ್ನು ಮಾಡ್ತಾ ಇದ್ದಾರೆ. ರುದ್ರದೇವರನ್ನು ಭೃಗು ಋಷಿಗಳನ್ನು ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ. ರುದ್ರದೇವರಿಗೆ ಶಾಪವನ್ನು ಕೊಟ್ಟು ಮುಂದೆ ವೈಕುಂಠ ಲೋಕದಲ್ಲಿ ಬಂದಾಗ ಶೇಷದೇವರ ಪರ್ಯಂಕದಲ್ಲಿ ಮಲಗಿರತಕ್ಕಂತಹ ಪರಮಾತ್ಮನ ಹೃದಯದಲ್ಲಿ ಕಾಲಿಂದ ಒದಿತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಏನು ಕೋಪತಾಪಾದಿಗಳನ್ನು ಪರಮಾತ್ಮ ತೋರಿಸದೆ ಭೃಗು ಋಷಿಗಳಿಗೆ ಅತ್ಯಂತ ಆದರದಿಂದ ಸ್ವಾಗತವನ್ನು ಹೇಳಿ ಕಾಲಿಗೆ ನೀರು ಹಾಕಿ ಆ ಪಾದೋದಕವನ್ನು ತಾನು ಲಕ್ಷ್ಮೀದೇವಿ ಮನೆಗೆ ತುಂಬ ಪರಮಾತ್ಮ ಪ್ರೋಕ್ಷಣವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಬ್ರಹ್ಮಣ್ಯತ ಬ್ರಾಹ್ಮಣರಲ್ಲೇ ಇಷ್ಟೊಂದು ಮರ್ಯಾದೆ ಎಂಬುದು ಪರಮಾತ್ಮನಿಗೆ ಇದ್ದುದರಿಂದ ಇವರೇ ಸರ್ವೋತ್ತಮ ಅಂತ ಭೃಗು ಋಷಿಗಳು ನಿರ್ಣಯ ಮಾಡಿಕೊಂಡು ಬಂದು ಋಷಿಗಳಿಗೆ ಹೇಳಿದ್ದಾರೆ. ಆದರೆ ತನ್ನ ವಾಸಸ್ಥಾನವಾಗಿರ್ತಕ್ಕಂತಹ ವಕ್ಷಸ್ಥಳದಲ್ಲಿ ಭೃಗು ಋಷಿಗಳು ಹೊಡೆದಿದ್ದಾರೆ ಅಂತ ಹೇಳಿ ಲಕ್ಷ್ಮೀದೇವಿ ಕೋಪವನ್ನು ತೋರಿಸುವಳಾಗಿ ಪ್ರಣಯ ಕಲಹ ಸ್ತ್ರೀಯರು ಹೇಗಿರ್ತಾರೆ ಎಂಬುದನ್ನು ಪ್ರದರ್ಶನ ಮಾಡಲಿಕ್ಕೆ ಲಕ್ಷ್ಮೀದೇವಿ ವೈಕುಂಠದಿಂದ ಹೊರಟು ಭೂಮಿಯಲ್ಲಿ ಕರವೀರಪುರಕ್ಕೆ ಬಂದಿದ್ದಾಳೆ. ಆ ಲಕ್ಷ್ಮೀದೇವಿಯನ್ನು ಹುಡುಕಿಕೊಂಡು ಅವಳನ್ನು ಸಮಾಧಾನ ಮಾಡುವುದಕ್ಕೋಸ್ಕರ ಪರಮಾತ್ಮನು ಕೂಡ ಭೂಮಿಗೆ ಬಂದ. ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣನಾಗಿ ಅವತಾರ ಮಾಡಿರತಕ್ಕಂತಹ ಅದೇ ಅಂಶವೇ ಶ್ರೀನಿವಾಸ ದೇವರಾಯ ಭೂಮಿಯಲ್ಲಿ ಬಂದಿದ್ದಾರೆ. ವೆಂಕಟ ಪರ್ವತಕ್ಕೆ ಬಂದು ಅಲ್ಲಿ ಸ್ವಾಮಿ ಪುಷ್ಕರಣಿಯ ಸಮೀಪದಲ್ಲೇ ಒಂದು ಹುತ್ತಿನಲ್ಲಿ 1000 ವರ್ಷ ಕಾಲ ಪರಮಾತ್ಮ ಅಲ್ಲಿ ನಿಲೀನನಾಗಿ ಇದ್ದಾನೆ. ಆ ಪರಮಾತ್ಮನ ಮಧ್ಯೆ ಹುಡುಕಿಕೊಂಡು ಲಕ್ಷ್ಮೀದೇವಿ ಒಂದು ಗೋಪಾಲಿಕ ಸ್ವರೂಪವನ್ನು ಧರಿಸಿ ಬ್ರಹ್ಮದೇವರನ್ನು ಆಕಳಾಗಿಯೂ ರುದ್ರದೇವರನ್ನು ಕರುವಾಗಿಯೂ ಮಾಡಿ ಆ ದೇಶದ ರಾಜರಾದ ಚೋಳರಾಜನಿಗೆ ಅದನ್ನು ಮಾರಿದ್ದಾಳೆ. ಬ್ರಹ್ಮದೇವರು ಪ್ರತಿ ದಿವಸ ಪರ್ವತದಲ್ಲಿ ದೇವರನ್ನು ಹುಡುಕ್ತಾ ಬಂದು ಒಂದು ದಿವಸ ಆ ವಾಲ್ಮೀಕದಲ್ಲಿ ಹುತ್ತಿನಲ್ಲಿ ಶ್ರೀನಿವಾಸ ದೇವರನ್ನು ಕಂಡಿಡಿದು ಭಕ್ತಿಯಿಂದ ಪ್ರತಿ ದಿವಸ ತನ್ನ ಹಾರಿಂದ ಶ್ರೀನಿವಾಸ ದೇವರಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ಅದು ತಿಳಿದು ಆ ಗೋಪಾಲಕ ಆ ಆಕಳನ್ನು ಕೊಡಲಿಕ್ಕೆ ಬರುವ ಕಾಲಕ್ಕೆ ಪರಮಾತ್ಮ ತಾನು ಆ ಏಟನ್ನು ಧಾರಣ ಮಾಡಿ ವ್ರಣ ಆದಂತೆ, ರಕ್ತ ಬಂದಂತೆ, ಮೂರ್ಛೆ ಬಂದಂತೆ ಘಟನೆಯನ್ನು ಮಾಡಿದ್ದಾನೆ. ಕೃತ್ಯ ಮಾಡಿರತಕ್ಕಂತಹ ಅಪರಾಧ ಯಜಮಾನನಿಗೆ ಸೇರಿದ್ದು ಅಂತ ಹೇಳಿ ಚೋಳರಾಜನಿಗೆ ಪರಮಾತ್ಮ ಪಿಶಾಚನಾಗಿ ಆಗುವ ಒಂದು ಶಾಪವನ್ನು ಕೊಟ್ಟಿದ್ದಾನೆ. ಅನಂತರ ಈ ವ್ರಣ ರಣವನ್ನು ಸರಿ ಮಾಡುವುದಕ್ಕೋಸ್ಕರ ಬೃಹಸ್ಪತ್ಯಾಚಾರವನ್ನು ಕೇಳಿದ, ಏನು ಔಷಧ ಏನು ಹಚ್ಚಬೇಕು ಅಂತ ಕೇಳಿದಾಗ ಹತ್ತಿ ಮರದ ಹಾಲನ್ನು ಹತ್ತಿಯನ್ನು ಕರಪಾಸವನ್ನು ಕೂಡ ಸ್ವಲ್ಪ ಧಾರಣ ಮಾಡಿದರೆ ನಿನ್ನ ವ್ರಣ ಶಾಂತ ಆಗ್ತದೆ ಅಂತ ಬೃಹಸ್ಪತ್ಯಾಚಾರ್ಯರು ಹೇಳಿದ್ದಾರೆ. ಅವರ ಮಾತಿನ ತಕ್ಕಂತೆ ಪರಮಾತ್ಮ ಮಾಡಿ ಆ ವೆಂಕಟ ಪರ್ವತದಲ್ಲೇ ಪರಮಾತ್ಮ ಶಾಶ್ವತವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವೆಂಕಟ ಪರ್ವತದ ಮಹಿಮೆಯನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಅನಂತರ ಇವಾಗ ಶೌನಕಾದಿ ಋಷಿಗಳು ಸೂತ ಪೌರಾಣಿಕರನ್ನು ಕೇಳ್ತಾ ಇದ್ದಾರೆ. ಇದು ಸಂವಾದ ಹಾಗಷ್ಟೇ ಹೋಗಿದೆ. ಶೌನಕಾದಿಗಳು ಸೂತರನ್ನು ಕೇಳುವುದು, ಆ ಸಂವಾದದಲ್ಲಿ ಶತಾನಂದರನ್ನ ಜನಕರಾಜರು ಕೇಳ್ತಾ ಇದ್ದಾರೆ. ಅದರಿಂದ ಪ್ರಶ್ನೆಗಳು ಅಂತ ಬರೋ ಕಾಲಕ್ಕೆ ಜನಕರಾಜರು ಮಾಡುವ ಪ್ರಶ್ನೆಗಳು ಬರ್ತದೆ. ಶೌನಕಾದಿಗಳು ಕೂಡ ಮಧ್ಯದಲ್ಲಿ ಪ್ರಶ್ನವನ್ನು ಮಾಡ್ತಾರೆ. ಅದಕ್ಕೆ ಆ ಶೌನಕಾದಿಗಳೆಲ್ಲ ಹೇಳ್ತಾರೆ, ಹೇ ಸೂತ ಪೌರಾಣಿಕರೇ, ನೀವು ಪರಮಾತ್ಮನ ಅವತಾರ ಶ್ರೀನಿವಾಸ ದೇವರಾಗಿ ಭೂಮಿಗೆ ಬಂದದ್ದಕ್ಕೆ ಕಾರಣವನ್ನು ಹೇಳಿದಿರಿ. ಚೋಳರಾಜನನ್ನ ಶಿಕ್ಷೆ ಕೊಟ್ಟದ್ದು, ಶಾಪ ಕೊಟ್ಟದ್ದು ಇದನ್ನು ಹೇಳಿದಿರಿ. ಇದರ ಮೇಲೆ ಮುಂದೆ ಪರಮಾತ್ಮ ಮದುವೆ ಮಾಡಿಕೊಂಡ ಅಂತ ಹೇಳಿದರಲ್ಲ ಪದ್ಮಾವತಿ ದೇವಿಯನ್ನ, ಅದರ ರೀತಿಯನ್ನು ಸ್ವಲ್ಪ ಹೇಳಿ, ಆ ಕಥಾವನ್ನು ನೀವು ಸ್ವಲ್ಪ ಹೇಳಬೇಕು ಅಂತ ಶೌನಕಾದಿಗಳು ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿಯೇ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಪದ್ಮಾವತಿಯಾಗಿ ಭೂಮಿಯಲ್ಲಿ ಅವತರಿಸಿದ್ದಾಳೆ ಅಂತ ಹೇಳಿದರಲ್ಲ, ಅದು ಹೇಗೆ? ಪರಮಾತ್ಮ ಹೇಗೆ ಆ ಆಕಾಶರಾಜನಿಗೆ ಅಳೆಯನಾಗಿ ಆಗಿದ್ದಾನೆ, ಇದೆಲ್ಲವನ್ನು ಹೇಗೆ ಎಂಬುದು ಸ್ವಲ್ಪ ವಿಸ್ತಾರವಾಗಿ ಹೇಳಿದೆ ಅಂತ ಕೇಳಿದಾಗ ಆವಾಗ ಸೂತ ಪೌರಾಣಿಕರು ಹೇಳ್ತಾ ಇದ್ದಾರೆ, ಶೃಣ್ವಂತು ಮಯ ಸರ್ವೇ
ಹಂದಿ ರೂಪದಲ್ಲಿ ಇದ್ದಾರೆ. ಅವರು ಅನೇಕ ಹಂದಿಗಳನ್ನು ಓಡಿಸಿಕೊಂಡು ಮೃಗಯಾರ್ಥಂ ಬೇಟೆಯ ಉದ್ದೇಶದಿಂದ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೇಟೆಯಾಡೋದು ಅಂತ ಅನ್ನೋ ಕಾಲಕ್ಕೆ ಸಿಂಹ, ಹುಲಿ ಮೊದಲಾದ ಪ್ರಾಣಿಗಳನ್ನು ಹೊಡಿತಾರೆ. ಹಂದಿಯನ್ನು ಕೂಡ ಹೊಡಿತಾರೆ. ಕಾಟು ಪಂದಿ ಹೇಳಿ ಹೇಳ್ತಾರೆ, ಅದನ್ನು ಕೂಡ ಹೊಡಿತಾರೆ. ಅದರ ತಾನೇ ವರಾಹ ರೂಪವನ್ನು ಧರಿಸಿ ವರಾಹದೇವರು ಬೇಟೆಯಾಡೋದಕ್ಕೋಸ್ಕರ ಅರಣ್ಯದಲ್ಲಿ ಬಿಟ್ಟಿದ್ದಾರೆ. ಯಾವಾಗ ವರಾಹದೇವರು ಶ್ರೀನಿವಾಸ ದೇವರು ಎದುರಿಗೆ ಬಂದಾಗ ವರಾಹದೇವರು ಕೇಳಿದರು, ಯಾರು ನೀನು ಎಂದು ಕೇಳ್ತಾ ಇದ್ದಾರೆ. ವೈಕುಂಠ ರಾಘವಂ ದೃಷ್ಟ ವೆಂಕಟೇಶಂ ಶ್ರೀಪದಂ ಉವಾಸ ವಚನಂ ದೇವಂ ಧೈರ್ಯಮಾಲಂಬ ಬುದ್ಧಿಮಾನ್. ನೀನು ಯಾರು ಏನು ಅಂತ ಶ್ರೀನಿವಾಸ ದೇವರು ಹೆದರಿಕೊಂಡ್ರಂತೆ. ಅಯ್ಯೋ ಏನೋ ಹಂದಿ ದೊಡ್ಡ ಹಂದಿ ಬರ್ತಾ ಇದೆಯಲ್ಲ ಅಂತ ಹೇಳಿ ಯಾವುದೋ ಒಂದು ಮರದ ಹಿಂದೆ ಅವರು ಬಚ್ಕೊಂಡಿದ್ದಾರೆ. ಯಾರು ಯಾರು ಅಂತ ವರಾಹದೇವರು ಕೇಳಿದ್ದಾರೆ. ಅವಾಗ ಶ್ರೀನಿವಾಸ ದೇವರು ಅಲ್ಲಿಂದ ಹೊರಗೆ ಬಂದರಂತೆ. ಇಬ್ರು ಹತ್ರ ಬಂದರಂತೆ. ಬಂದ ಕೂಡಲೇ ಇಬ್ಬರಿಗೂ ಯಾರು ಗೊತ್ತಾಯ್ತು. ನೀನು ವರಾಹ ತಾನೆ ಅಂತ ಹೇಳಿ, ಅವನು ನೀನು ಶ್ರೀನಿವಾಸ ತಾನೆ ಅಂತ ಹೇಳಿ ಏನೋ ಇಬ್ರು ಬಹಳ ಪರಸ್ಪರ ನೋಡಿಕೊಂಡು ಇಬ್ಬರಿಗೂ ಕಣ್ಣಲ್ಲಿ ಹಾಗೆ ಆನಂದ ಬಾಷ್ಪ ಬರ್ತಾ ಇದೆ. ಬಹಳ ದಿವಸ ತಾಳಿ ಇವರು ನೋಡ್ತಾ ಇದ್ದಾರಂತೆ. ಅದಕ್ಕೆ ಕೈಯಲ್ಲಿ ಕಣ್ಣಲ್ಲಿ ಆನಂದಾಶ್ರು ಬರ್ತಾ ಇದೆ. ಆ ಆನಂದಾಶ್ರದಿಂದ ಎದುರಿಗಿನವರು ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಕಣ್ಣಲ್ಲಿ ನೀರು ತುಂಬ ಹೋಗ್ಬಿಟ್ಟಿದೆ. ಪರಸ್ಪರ ಹೋಗ್ತಾರೆ, ಇಬ್ಬರು ಆಲಿಂಗನ ಮಾಡ್ಕೊಂತಾರೆ, ಕುಶಲ ಪ್ರಶ್ನೆ ಮಾಡ್ಕೊಂತಾರೆ. ಯಾರು ಏನು ಅಂತ, ಯಾಕೆ ಇಲ್ಲಿ ಬಂದಿ ನಮ ಕೇಳಲಿಕ್ಕೆ, ನೀನ್ ಹೇಗಿದ್ದೀನಿ ನಿಮ ಕೇಳಲಿಕ್ಕೆ, ನಾನು ಇಲ್ಲೇ ವಾಸ ಮಾಡ್ತಾನೆ ಜಾಗ ಕೊಡು ನಮ ಕೇಳಲಿಕ್ಕೆ, ಅದಕ್ಕೆ ಬೆಲೆ ಕೊಡು ನಿಮ ಕೇಳಲಿಕ್ಕೆ. ಏನಿದು ಆಶ್ಚರ್ಯ, ಇಬ್ರು ಒಂದೇನೆ. ಏನು ಕಥೆ ಅಂತಂದ್ರೆ ಅದಕ್ಕೆ ಅಲ್ಲಿ ಸೂತ ಪೌರಾಣಿಕರು ಹೇಳ್ತಾರೆ ನೋಡ್ರಿ, ತಯೋಸ್ತದ ಅದ್ಭುತಂ ಕರ್ಮ ದೃಷ್ಟ ಬ್ರಹ್ಮಪುರೋಗಮಾಹ ವವೃಷಂ ಪುಷ್ಪವರ್ಷಾಣಿ ಕ್ರೋಡ ನಾರಾಯಣೋಪರಿ. ಇದನ್ನು ನೋಡಿ ದೇವತೆಗಳಿಗೆಲ್ಲ ಆನಂದ ಆಯ್ತಂತೆ. ಇವಿಬ್ಬರಿಗೆ ಮಾಡೋದನ್ನು ನೋಡಿ ದೇವತೆಗಳು ಹಾಗೆ ಆಕಾಶದಲ್ಲಿ ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರ ಈ ವಿಡಂಬರವನ್ನು ನೋಡಿ ಸಾಮಾನ್ಯವಾಗಿ ನೀವು ನೋಡಬಹುದು. ಸಿನಿಮಾ ಥಿಯೇಟರ್ಗೆ ಹೋದರೆ ಅಲ್ಲ, ನಾವು ಹೋಗಿದ್ದೇವೆ ಇಲ್ಲ, ಯಾರೋ ಹೋಗಿ ಕೇಳಿತ್ತು. ಅವನು ಹೀರೋ ಇಂಟ್ರೊಡ್ಯೂಸ್ ಆಗ್ತಾನೆ ನೋಡ್ರಿ. ಆ ಇಂಟ್ರೊಡ್ಯೂಸ್ ಆಗೋ ಕಾಲಕ್ಕೆ ಮುಂದೆ ಕೂತಿರ್ತಾರಲ್ಲ ಟಿಕೆಟ್, ಅವರೆಲ್ಲ ಏನ್ ಮಾಡೋರು, ಹೂ ಹಾಕೋದು, ಕಾಸನ್ನ ಹಾಕೋದು, ಓ ಅಂತ ಕೂಗೋದು, ಬಿಸಿಲು ಹೊಡೆಯೋದು. ಅವರಿಗೆ ಒಂದು ಸಂತೋಷ ಆಗ್ತದೆ. ಅವರಿಗೆ ಬಹಳ ಬೇಕಾದ ಒಬ್ಬ ಹೀರೋನ ಅಥವಾ ಅದಕ್ಕಿಂತ ಹೀರೋಯಿನ್ ಅವರು ಇಂಟ್ರೊಡ್ಯೂಸ್ ಆಗೋ ಕಾಲಕ್ಕೆ ಅಷ್ಟು ಕುಣಿತಾರೆ, ಹಾರ್ತಾರೆ. ನಿಜವಾಗಲೇ ಆ ವ್ಯಕ್ತಿ ಎದುರಿಗೆ ಬಂದಂತೆ ಅಷ್ಟು ಆನಂದ ಪಡ್ತಾರೆ. ಯಾವನೋ ಒಬ್ಬ ಅಪಾಹತ, ದುರಾಚಾರಿ, ಅನಾಚಾರಿ, ಶಠ ಅವನು ಇಂಟ್ರೊಡ್ಯೂಸ್ ಆಗೋ ಕಾಲಕ್ಕೆ ಇಷ್ಟೊಂದು ಗಲಾಟೆ ಏನ್ ಮಾಡ್ತಾರಲ್ಲ. ಸಾಕ್ಷಾತ್ ದೇವರೇ ಇಲ್ಲಿ ವರಾಹದೇವರು, ಶ್ರೀನಿವಾಸ ದೇವರು ಇಂಥ ಒಂದು ನಾಟಕ, ಇದೊಂದು ಸಿನಿಮಾ ಅಲ್ವಾ, ಡಬಲ್ ಆಕ್ಷನ್. ಒಂದೇ ವ್ಯಕ್ತಿ ಎರಡು ರೂಪದಿಂದ ಬಂದು ಹೀಗೆ ಮಾಡೋದನ್ನು ನೋಡಿ ದೇವತೆಗಳಿಗೆಲ್ಲ ಬಹಳ ಆನಂದ ಆಯಿತು. ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಏನೋ ಇಲ್ಲಿಂದ ಮೇಲೆ ಹಾಕಿಲ್ಲ, ಮೇಲಿಂದ ಕೆಳಗೆ ಹಾಕ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಯಥಾಯುಗ ಅದೇ ಅಂತಾರೆ, ಯಥಾಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯ ತಥಾವತಾರ ಮಾತಾಡ ಪ್ರಮತಿ ಪ್ರಾಕೃತೋ ಯಥಾ. ದೇವರ ಸ್ವಭಾವ ಏನಂತಂದ್ರೆ, ಭೂಮಿಯಲ್ಲಿ ಅವತಾರ ಮಾಡಿದಾಗ ಯಾವ ದೇಶದಲ್ಲಿ ಅವತಾರ ಮಾಡಿದ್ದಾನೋ, ಯಾವ ಯುಗದಲ್ಲಿ ಅವತಾರ ಮಾಡಿದ್ದಾನೋ, ಯಾವ ಕಾಲದಲ್ಲಿ ಅವತಾರ ಮಾಡಿದ್ದಾನೋ, ಯಾವ ಜಾತಿಯಲ್ಲಿ ಅವತಾರ ಮಾಡಿದ್ದಾನೋ ಅದಕ್ಕದಕ್ಕೆ ತಕ್ಕಂತೆ ಆ ಜಾತಿಯವರು, ಆ ದೇಶದವರು, ಆ ಕಾಲದವರು ಹೇಗಿರ್ತಾರೋ ಹಾಗೆಯೇ ಪರಮಾತ್ಮನು ಕೂಡ ನಡ್ಕೊತಾ ಇದ್ದಾನೆ. ಪ್ರಾಕೃತೋ ಯಥ, ಸಾಮಾನ್ಯ ಪ್ರಾಕೃತ ಜನರು, ಏನೂ ಗೊತ್ತಾಗದೇ ಇರತಕ್ಕಂತಹ ಜನರು ಹೇಗಿರ್ತಾರೋ ಅದೇ ತರ ಪರಮಾತ್ಮನು ತೋರಿಸ್ಕೊಂತಾನೆ ಹೊರತು ತಾನೊಬ್ಬ ಈಶ್ವರ, ಸರ್ವೇಶ್ವರ, ಸರ್ವೋತ್ತಮ ವ್ಯಕ್ತಿ ಎಂಬುದನ್ನು ತಿಳಿಸ್ಕೊಡೋದಿಲ್ಲ. ದೇವರು ಮಾತ್ರ ಇಲ್ಲ, ದೇವರು ದೇವತೆಗಳಿಗೂ ಕೂಡ ಇದೇ ಆಜ್ಞೆಯನ್ನ ಮಾಡಿದ್ದಾನೆ. ನರೇಶು ಜಾತೋ ನರವತ್ವ ವೃತ್ತಿ. ಎಲ್ಲ ದೇವತೆಗಳಿಗೂ ಪರಮಾತ್ಮ ಮಾಡಿದ ಆಜ್ಞೆ ಏನು ಅಂತಂದರೆ, ನೀವು ಭೂಮಿಯಲ್ಲಿ ಅವತಾರ ಮಾಡಿದಾಗ ನಿಮ್ಮ ಜ್ಞಾನಾದಿಗಳನ್ನು ಅಷ್ಟಾಗಿ ನೀವು ಪ್ರಕಟಣೆ ಮಾಡಬಾರದು. ನೀವು ಎಂಥವರು ಎಂಬುದನ್ನ ಅದು ಒಂದೊಂದು ಸರ್ತಿ ಆ ದೇವತೆಗಳಿಗೆ ಗೊತ್ತಾಗೋದಿಲ್ಲ. ಹಾಗ ಗೊತ್ತಾದರೂ ಕೂಡ ಮತ್ತೊಬ್ಬರಿಗೆ ನಿಮ್ಮ ಸ್ವರೂಪವನ್ನು ನೀವು ತಿಳಿಸಬಾರದು. ನಿಮ್ಮ ದೈವಿ ಶಕ್ತಿಯನ್ನು, ದೈವಿ ಮಾಯಾವನ್ನು, ತಾನು ಇಂಥ ದೇವತೆ ಎಂಬುದನ್ನು ಜನರಿಗೆ ಪ್ರಕಟಣೆ ಮಾಡಬಾರದು. ಇನ್ನಂತೂ ದೇವತೆಗಳಿಗೆ ಜ್ಞಾತವಾಸ ಸ್ಥಿರಂ ಋಷು ಅಂತ ಹೇಳಿದ್ದಾರೆ. ಅವರು ಯಾರು ಅಂತ ಗೊತ್ತಾಗ್ಬಿಟ್ರೆ ಅವರು ಭೂಮಿಯಲ್ಲಿ ಅವರು ವಾಸ ಮಾಡೋದಿಲ್ಲ ಅಂತ. ಇವರು ಇಂಥ ದೇವತೆಗಳ ಸ್ವರೂಪ ಎಂಬುದು ಜನರಿಗೆ ಗೊತ್ತಾದರೆ ಸಾಕು, ತಕ್ಷಣ ಸ್ವಲ್ಪ ದಿವಸದಲ್ಲಿ 10-15 ದಿವಸದಲ್ಲಿ ಅವರು ಬಂದು ಆ ದೇಹವನ್ನು ಬಿಟ್ಟು ಹೋಗ್ಬಿಡುತ್ತಾರೆ. ಇದು ದೇವತೆಗಳಿಗೆ ಪರಮಾತ್ಮ ಆಜ್ಞೆ ಏನು ಮಾಡಿದ್ದಾನೆ. ಆ ದೇವತೆಗಳಿಗೆ ಆ ಧರ್ಮವನ್ನು ಶಿಕ್ಷಣ ಮಾಡೋದಕ್ಕೋಸ್ಕರ ತಾನೂ ಕೂಡ ಆ ಕಾಲಕ್ಕೆ ತಕ್ಕಂತೆ, ಆ ದೇಶಕ್ಕೆ ತಕ್ಕಂತೆ, ಯಾವ ಜಾತಿಯಲ್ಲಿ ಅವತಾರ ಮಾಡಿದ್ದಾನೋ ಆ ಜಾತಿಗೆ ತಕ್ಕಂತೆ ಪರಮಾತ್ಮ ನಡ್ಕೊಂತಾ ಇದ್ದಾನೆ. ನೋಡ್ರಿ, ಋಷಿಗಳಲ್ಲಿ ಅವತಾರ ಮಾಡಿದ ವೇದವ್ಯಾಸ, ದತ್ತ, ಕಪಿಲ, ನಾರಾಯಣ ಅಂತಲ್ಲ, ಅಲ್ಲೇ ಅವತಾರ ಮಾಡಿದಾಗ ಋಷಿಗಳಂತೆ ನಡ್ಕೊಂತಾರೆ. ಪಾಠ, ಪ್ರವಚನ,
ಗಂಭೀರವಾಗಿದ್ದುಕೊಂಡು ರಾಜರು ಹೇಗಿರಬೇಕು ಎಂಬುದನ್ನು ಹಾಗೆ ಮಾಡಿ ತೋರಿಸಿದ್ದಾರೆ. ಕೃಷ್ಣನಾಗಿ ಯಾದವರಲ್ಲಿ ಗೋಪಾಲಕರಲ್ಲಿ ಹುಟ್ಟಿ ಆ ಜಾತಿಗೆ ತಕ್ಕಂತೆಯೇ ನಡ್ಕೊಂತಾ ಇದ್ದ. ಏನೋ ಹೆಂಗಸರ ಜೊತೆಗೆ ಹೋಗೋದು, ಹುಡುಗರ ಜೊತೆಗೆ ಹೋಗೋದು, ಆಕಳ ಹಿಂದೆ ಹೊಡೋದು, ಪಶುಪಕ್ಷಿಗಳ ಹಿಂದೆ ಹೋಗೋದು, ಹೀಗೆ ನಡ್ಕೊಂತಾ ಇದ್ದ. ಅದೇ ಮತ್ಸ್ಯ ಜಾತಿಯಿಂದ ಹುಟ್ಟಿದಾಗ ನೀರಲ್ಲಿ ತಿರುಗಾಡುತ್ತಾನೆ. ಕೂರ್ಮವಾಗಿ ಹುಟ್ಟಿದಾಗ ಭೂಮಿಯಲ್ಲಿಯೂ ನೀರಲ್ಲಿಯೂ ಅಡ್ಡಾಡುತ್ತಾನೆ. ವರಾಹವಾಗಿ ನೋಡಿ, ವರಾಹದೇವರ ಅವತಾರದಲ್ಲಿ ವರಾಹದೇವರು ಹೇಳ್ತಾ ಇದ್ದಾರಲ್ಲ, ವರಾಹದೇವರು ಭೂಮಿಯನ್ನು ತರಲಿಕ್ಕೆ ನೀರೊಳಗೆ ಹೋದರು, ನೀರಿಂದ ಮೇಲೆ ಬಂದರು. ಮೇಲೆ ಬಂದ ಕೂಡಲೇ ತನ್ನ ಮೈಯನ್ನ ಚಡತರಗದ ಜಾಡಿಸ್ತಾರೆ. ಹಂದಿ ಸಾಮಾನ್ಯವಾಗಿ ಹಾಗೆ ಮಾಡೋದು. ನೀರಲ್ಲಿ ಬಿದ್ದು ಮುಳುಗಿ ಮೇಲೆ ಬಂದ್ರೆ ಮೈಯನ್ನೆಲ್ಲ ಒಂದು ಕಂಪವನ್ನ ಮಾಡಿ ಎಲ್ಲ ನೀರನ್ನು ಝಾಡಿಸೋದು. ಅದನ್ನು ವರಾಹದೇವರು ಮಾಡಿ ತೋರಿಸ್ತಾರೆ. ನರಸಿಂಹದೇವರು ಸಿಂಹ ಪ್ರಹ್ಲಾದರಾಜರ ಸ್ತೋತ್ರ ಮಾಡಿದ ಮೇಲೆ ತೊಡೆಯಲ್ಲಿ ಕೂಡಿಸ್ಕೊತಾರೆ. ತೊಡೆಯಲ್ಲಿ ಕೂಡಿಸಿಟ್ಟುಕೊಂಡು ಪ್ರಹ್ಲಾದರಾಜರನ್ನ ಅಚ್ಚೆ ಮಾಡೋದಕ್ಕೋಸ್ಕರ ಲಾರಣ ಮಾಡಲಿಕ್ಕೆ ತನ್ನ ನಾಲಿಗೆಯಿಂದ ನಗುತ್ತಾರೆ. ಸಿಂಹ ಹಾಗೆ ಮಾಡೋದು. ಸಿಂಹ ತನ್ನ ಮರಿಯನ್ನು ಏನು, ಎಲ್ಲಾ ಪ್ರಾಣಿಯು ಏನ್ ಮಾಡುತ್ತದೆ, ತನ್ನ ಮರಿಯನ್ನ ತನ್ನ ನಾಲಿಗೆಯಿಂದ ನಗ್ತದೆ. ಹಾಗೆ ನರಸಿಂಹದೇವರು ಪ್ರಹ್ಲಾದರಾಜರನ್ನ ಅವರ ಕೆನ್ನೆಯಲ್ಲಿ ನಾಲಿಗೆಯಿಂದ ನಗ್ತಾ ಇದ್ದಾರೆ. ಇದು ಆ ಸಿಂಹಜಾತಿಯ ಸ್ವಭಾವ. ಪರಶುರಾಮ ದೇವರಾಗಿ ಆಗಲಿ, ರಾಮನಾಗಿ, ಕೃಷ್ಣನಾಗಿ, ಪ್ರತಿಯೊಂದು ಅವತಾರದಲ್ಲಿಯೂ ಕೂಡ ಆ ಯುಗ, ಆ ಕಾಲ, ಆ ರೂಪಕ್ಕ, ಆ ಜಾತಿಗೆ ತಕ್ಕಂತೆ ಪರಮಾತ್ಮ ವಿಡಂಬನವನ್ನು ಮಾಡ್ತಾ ಇದ್ದಾರೆ. ಈ ಜಾತಿಯವರು ಹೇಗಿರ್ತಾರೆ ನೋಡ್ರಿ. ರಾಮಾವತಾರವಾಗಿ ತ್ರೇತಾಯುಗದಲ್ಲಿ ಬಂದ, ತ್ರೇತಾಯುಗದ ಜನರಂತೆ ನಡ್ಕೊಂಡಿದ್ದಾನೆ. ದ್ವಾಪರ ಕಲಿಯುಗದಲ್ಲಿ ಬಂದಾಗ ದ್ವಾಪರ ಯುಗದ ಜನರು ಹೇಗಿರ್ತಾರೋ ಹಾಗೆ ನಡ್ಕೊಂತಾರೆ. ಆ ದೇಶಕ್ಕೆ ತಕ್ಕಂತೆ, ಆ ಯುಗಕ್ಕೆ ತಕ್ಕಂತೆ. ಇದು ಏವಂತ ಸುರಪುಂಗವಾಸ್ತೆ ವಿಚಿತ್ರಮಾಯಾಂ ಜಗದೀಶ ಚೇಷ್ಟಿತಂ ಸುಮಂತ ಊಚು ಪರಮಸ್ಸ ವಿಷ್ಣೋ ಅನಂತ ಶೀಲಸ್ಯ ರಮಾಪತೇಶ. ಈಗ ದೇವತೆಗಳೆಲ್ಲ ಮಾತಾಡಿಕೊಂಡ್ರಂತೆ. ಪರಮಾತ್ಮ ಶ್ರೀನಿವಾಸ ದೇವರು, ವರಾಹದೇವರು ಹೀಗೆ ಮಾಡೋದನ್ನು ನೋಡಿ ದೇವತೆಗಳು ಆನಂದ ಪಟ್ಟು ಹೀಗೆ ಮಾತಾಡ್ಕೊತಿದ್ದಾರೆ. ಪರಮಾತ್ಮ ಮನುಷ್ಯರಲ್ಲಿ ಬಂದು ಈ ರೀತಿಯಾದ ಕಾಲದ ದೇಶದ ತಕ್ಕಂತೆ, ಆ ಜಾತಿಗೆ ತಕ್ಕಂತೆ ಪರಮಾತ್ಮ ವಿಡಂಬನವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ದೇವತೆಗಳೆಲ್ಲ ಪರಸ್ಪರ ಮಾತಾಡೋರಾಗಿ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಇತ್ಯನ್ಯೋನ್ಯಂ ಭಾಷಮಾಣೋ ಸಾಕ್ಷಾತ್ ನಾರಾಯಣರು ಸಕೌತುಕಂಚ ಸಂವೀಕ್ಷ ಸ್ತುತ್ವಾ ಸಂಪದಸ್ತಃ ಗದೇ ದೇವಗಡೆ ತತ್ರ ವರಾಹೋ ಹರಿಮಬ್ರವಿ. ನೋಡ್ರಿ, ಈ ಡಬಲ್ ಆಕ್ಷನ್, ಎರಡೆರಡು ಅವತಾರಗಳ ಸಮ್ಮೇಳನ ಎಂಬುದು ನಾವು ಇತಿಹಾಸಗಳೆಲ್ಲ ಅನೇಕ ಕಡೆಯಲ್ಲಿ ನಾವು ಕೇಳುತ್ತೇವೆ. ರಾಮಾವತಾರದಲ್ಲಿ ರಾಮ ಪರಶುರಾಮ, ರಾಮದೇವರು ಪರಶುರಾಮದೇವರು ಮದುವೆ ಮಾಡಿಕೊಂಡು ಬರ್ತಾ ಇರೋ ಕಾಲಕ್ಕೆ ಪರಶುರಾಮದೇವರು ಜಗಳಕ್ಕೆ ಕರಲಿಕ್ಕೆ ಬಾಣವನ್ನು ಸಂಧಾನ ಮಾಡಿ, ಶಾರ್ಗ ಧನುಸ್ಸಿನಲ್ಲಿ ಬಾಣವನ್ನು ಸಂಧಾನ ಮಾಡಿ, ಪರಶುರಾಮ ದೇವರ ಮೇಲೆ ಬಾಣವನ್ನು ಬಿಟ್ಟು ಅವರ ತಪಸ್ಸನ್ನು ನಾನು ಎಲ್ಲವನ್ನೂ ಕೆಡಿಸಿಬಿಟ್ಟಿದ್ದೇನೆ ಅಂತ ಹೇಳಿ ಪರಶುರಾಮ ದೇವರು ಸೋತಂತೆ ಈ ರೀತಿಯಾಗಿರ್ತಕ್ಕಂತಹ ವಿಡಂಬನವನ್ನ ರಾಮ ಪರಶುರಾಮ ಎದುರು ಮಾಡ್ತಾರೆ. ಅಲ್ಲಿ ಕೃಷ್ಣಾವತಾರದಲ್ಲಿ ಪರಶುರಾಮ ದೇವರನ್ನು ನೋಡ್ತಾರೆ. ಬಲರಾಮ ಕೃಷ್ಣ ಇಬ್ಬರು ಕೂಡ ಯಾವಾಗ ಜರಾಸಂಧ ಮಥುರಾ ಪಟ್ಟಣಕ್ಕೆ ಮುತ್ತಿಗೆ ಹಾಕ್ತಾನೆ, ಅವಾಗ ಕೃಷ್ಣ ಬಲರಾಮ ಇಬ್ಬರು ಓಡಿ ಹೋಗ್ತಾರೆ. ಗೋಮಂತ ಪರ್ವತಕ್ಕೆ ಓಡಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರೋ ಕಾಲಕ್ಕೆ ಹಾದಿಯಲ್ಲಿ ಯಾವುದೋ ಒಂದು ಮರ ಒಂದು ಬರ್ತದೆ. ಆ ಮರದ ಬುಡದಲ್ಲಿ ಪರಶುರಾಮ ದೇವರು ಕೂತಿರ್ತಾರೆ. ಕೃಷ್ಣ ಹೋಗಿ ಸಾಷ್ಟಾಂಗವಾಗಿ ಪರಶುರಾಮ ದೇವರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ, ನನ್ನ ಬಗ್ಗೆ ನೀವೇನಾದರೂ ಕೇಳಿದ್ದೀರಾ? ನನಗೆ ಕೃಷ್ಣ ಅಂತ ಹೆಸರು, ಯದುಕುಲದಲ್ಲಿ ಹುಟ್ಟಿದ್ದೇನೆ, ದೇವಕಿ ನನ್ನ ತಾಯಿ, ವಸುದೇವ ನನ್ನ ತಂದೆಯವರ ಬಗ್ಗೆ ಏನಾದರೂ ಕೇಳಿದ್ದೀರಾ? ನೀವಷ್ಟೇ ಪರಶುರಾಮ ದೇವರು? ಅದಕ್ಕೆ ಹೌದಪ್ಪ, ನಾನೇ ಪರಶುರಾಮ, 21 ತಲೆವರೆಗೆ ಕ್ಷತ್ರಿಯರನ್ನ ಸಂಹಾರ ಮಾಡಿದವನು. ನಿನ್ನ ಬಗ್ಗೆ ನಾನು ಕೇಳಿದ್ದೇನೆ. ಎಲ್ಲ ಚೆನ್ನಾಗಿರು, 100 ವರ್ಷ ಎಲ್ಲ ಹೆಂಡತಿ ಮಕ್ಕಳ ಸಮೇತವಾಗಿ ಚೆನ್ನಾಗಿರು, ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ಏನ್ ಬೇಕು? ಕೃಷ್ಣ ಹೇಳ್ತಾರೆ, ನಾನು ಈ ತರ ಗೋಮಂತ ಪರ್ವತಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಹಾದಿ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹಾದಿ ಹೇಳ್ರಿ. ಏನಿಲ್ಲಪ್ಪ, ರೈಟಲ್ಲಿ ಹೋಗಿ ಲೆಫ್ಟಲ್ಲಿ ಹೋಗಿ ಸ್ಟ್ರೈಟ್ ಲೈಫ್ ಹೋಗಿ ಗೋಮಂತ ಪರ್ವತ ಬರ್ತದೆ. ಅವ್ರು ಹಾಗೆ ಹೇಳ್ತಾ ಅವ್ರು ಕೇಳ್ತಾ ಇದ್ದಾರೆ. ಎಲ್ಲ ಕೇಳ್ಬಿಟ್ಟು ಸರಿ ಆಯ್ತು, ಬಹಳ ಧನ್ಯವಾದ, ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಯಾರೋ ಇವರು, ಅವ್ರು ಯಾರೋ ಇವ್ರು ಯಾರೋ, ಅವ್ರು ಯಾರು ಇವ್ರಿಗೆ ಗೊತ್ತಿಲ್ಲ, ಇವ್ರು ಯಾರು ಅವರಿಗೆ ಗೊತ್ತಿಲ್ಲ, ಆ ತರ ಇಬ್ಬರು ಕೂಡ ನಡ್ಕೊಂಡು. ಅದೇ ಪಾಂಡವರ ರಾಜಸೂಯ ಯಾಗದಲ್ಲಿ 3 ರೂಪದಿಂದ ದೇವರು ಇರ್ತಾ ಇದ್ದ. ವೇದವ್ಯಾಸ ರೂಪದಿಂದ, ಪರಶುರಾಮ ರೂಪದಿಂದ, ಕೃಷ್ಣ ರೂಪದಿಂದ. ಯಾರಿಗೆ ಅಗ್ರ ಪೂಜಾ ಮಾಡಬೇಕು ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಮಾಡು ಅಂತ ಹೇಳ್ತಾರೆ. ಯಾಕೆ? ವೇದವ್ಯಾಸ ದೇವರಿದ್ದಾರೆ, ಪರಶುರಾಮ ದೇವರಿದ್ದಾರೆ, ಅವರಿಗೆಲ್ಲ ಅಗ್ರ ಪೂಜಾ ಮಾಡು ಅಂತ ಹೇಳ್ಬೋದಲ್ಲ, ಕೃಷ್ಣನಿಗೆ ಮಾಡು ಅಂತ ಯಾಕೆ ಹೇಳಬೇಕು? ಆಚಾರ್ಯ ತಾತ್ಪರ್ಯದಲ್ಲಿ ಕಾರಣ ಹೇಳ್ತಾರೆ. ಯದ್ಯಪಿ ಎಲ್ಲರೂ ಒಂದೇ ತಾನೆ, ಆದ್ರೆ ಪರಶುರಾಮ ದೇವರಿಗೂ ವೇದವ್ಯಾಸ ದೇವರಿಗೂ ಅಗ್ರ ಪೂಜಾ ಮಾಡು ಅಂತ ಹೇಳ್ಬಿಟ್ರೆ ಯಾರು ವಿವಾದವನ್ನು ಮಾಡ್ಲಾರರು, ಶಿಶುಪಾಲ ಗಲಾಟೆಯನ್ನು ಮಾಡ್ಲಾರ. ಯಾಕೆ? ಏನೋ ಬ್ರಾಹ್ಮಣರು ಋಷಿಗಳು ಅವರಿಗೆ ಅಗ್ರ ಪೂಜೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಬಿಡ್ತಾರೆ. ಅದೇ ಕೃಷ್ಣನಿಗೆ ಅಂತ ಮಾಡಿದರೆ ಎಲ್ಲ ಗಲಾಟೆ ಮಾಡ್ತಾರೆ. ಅವನ್ಯಾರು? ಅವನು ಯಾಕೆ ನಾವು ಅಗ್ರ ಪೂಜಾ ಮಾಡಬೇಕು? ಏನು ಗೋಪಾಲಕ ಕುಲದಲ್ಲಿ ಹುಟ್ಟಿದ್ದಾನೆ,
ಯದುಕುಲದಲ್ಲಿ ಹುಟ್ಟಿದ್ದಾನೆ, ಅವರಿಗೆ ರಾಜ್ಯವೇ ಇಲ್ಲ. ನಮಗೆಲ್ಲ ಹೆದರಿಕೊಂಡು ಅಲ್ಲಿ ಹೋಗಿ ದ್ವಾರಕಾಪಟ್ಟಣ ಅಂತ ಹೇಳಿ ಸಮುದ್ರದ ಮಧ್ಯದಲ್ಲಿ ಮನೆಯನ್ನು ಮಾಡಿಕೊಂಡಿದ್ದಾನೆ. ಅವನಿಗೆ ಅಗ್ರ ಪೂಜಾ ಮಾಡಬೇಕು ಅಂತ ನಾನಾ ವಿಧವಾಗಿ ಬೈಲಿಕ್ಕೆ, ವಿವಾದ ಆಗಲಿಕ್ಕೆ, ನಾವು ಎಷ್ಟು ಹೆಚ್ಚು ನಮಗೆ ಸಂವಾದಕ್ಕಿಂತ ನಮಗೆ ವಿವಾದವೇ ಹೆಚ್ಚು ಅಪೇಕ್ಷಿತ. ಸರಿ ಸರಿ ನಮಗೆ ಅನ್ಬಾರದು, ಇಲ್ಲ ಇಲ್ಲ ಅನ್ನಬೇಕು, ಅವರ ಜಗಳಾಡಿ ಅವರನ್ನು ಹೊಡಿಬೇಕು. ಇದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರ. ಎಷ್ಟೆಷ್ಟು ವಾದೇ ವಾದೇ ಜಾಯತೆ ಅಂತ ಹೇಳಿದಂತೆ ಪ್ರತಿಯೊಂದು ವಿವಾದದಲ್ಲಿಯೂ ಕೂಡ ತತ್ವ ನಿರ್ಣಯ ನಮಗೆ ಆಗ್ತಾ ಇದೆ. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ವೇದವ್ಯಾಸ ದೇವರಿಗೆ ಅಗ್ರ ಪೂಜಾ ಅಂತ ಹೇಳಿಲ್ಲ, ಪರಶುರಾಮ ದೇವರಿಗೆ ಅಂತ ಹೇಳಿಲ್ಲ, ಕೃಷ್ಣನಿಗೆ ಮಾಡು ಅಂತ ಹೇಳ್ತಾರೆ. ಅದೇ ರೀತಿಯಿಂದ ಅಲ್ಲಿ ಕೌರವರ ಸಭಾವಿಗೆ ಕೃಷ್ಣ ಹೋಗ್ತಾನೆ, ದೌತ್ಯಕ್ಕೋಸ್ಕರ ಹೋಗ್ತಾನೆ. ಆ ದೌತ್ಯಕ್ಕೋಸ್ಕರ ಹೋಗೋ ಕಾಲಕ್ಕೆ ಪರಶುರಾಮ ದೇವರು, ವೇದವ್ಯಾಸ ದೇವರು ಕೂಡ ಆ ಸಭಾವಿಗೆ ಬಂದಿರ್ತಾರೆ. ಯಾಕೆ ಬಂದರು ಆಚಾರ್ಯ ಅದಕ್ಕೂ ಕಾರಣ ಹೇಳ್ತಾರೆ. ಕೃಷ್ಣನ ಮಾತಿನಲ್ಲಿ ಎಷ್ಟೊಂದು ಅರ್ಥ ಇದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಪರಶುರಾಮ ದೇವರು, ವೇದವ್ಯಾಸ ದೇವರಿಗೆ ಮಾತ್ರ ಸಾಧ್ಯ. ಈ ದುರ್ಯೋಧನ ಶಠ, ದುರ್ಯೋಧನ ದುಶಾಸನ ಅವರಿಗೇನು ಅರ್ಥ ಆಗ್ತದೆ ಕೃಷ್ಣನ ಮಾತು? ಕೃಷ್ಣನ ಮಾತು ವ್ಯರ್ಥವಾಗಿ ಆಗುವುದಿಲ್ಲ. ಎಷ್ಟು ಅರ್ಥಪೂರ್ಣವಾಗಿದೆ, ಎಷ್ಟು ನೀತಿಪೂರ್ಣವಾಗಿದೆ. ಆ ಕೃಷ್ಣನ ಮಾತಿನಲ್ಲಿರ್ತಕ್ಕಂಥ ಅರ್ಥಗಳನ್ನು, ನೀತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ದೇವರಿಗೇ ಸಾಧ್ಯ. ಅದಕ್ಕೆ ವೇದವ್ಯಾಸ ಪರಶುರಾಮ ರೂಪದಿಂದ ದೇವರೇ ಬಂದಿದ್ದಾನೆ. ಅದೇ ರೀತಿಯಿಂದ ಭೀಷ್ಮಾಚಾರ್ಯ ಶರಕಲ್ಪದಲ್ಲಿ ಮಲಗಿರ್ತಾರೆ. ಪಾಂಡವರೆಲ್ಲ ಹೋಗಿ ಕೇಳ್ತಾರೆ. ಭೀಷ್ಮಾಚಾರ್ಯ ಉತ್ತರ ಹೇಳ್ತಾರೆ. ಬೇಕಾದಷ್ಟು ಶಾಂತಿ ಪರ್ವ, ಅನುಶಾಸನ ಪರ್ವ. ಭೀಷ್ಮಾಚಾರ್ಯರಿಗೆ ಅಲ್ಲಿ ಕೃಷ್ಣನು ಎದುರಿಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಾ ಋಷಿಗಳು ಬಂದಿದ್ದಾರೆ ಅಂತ ಅಲ್ಲಿದೆ. ಆ ಯುದ್ಧರಂಗದಲ್ಲಿ ಪಾಂಡವರು, ಕೃಷ್ಣ ಅಷ್ಟೇ ಅಲ್ಲ, ಭೀಷ್ಮಾಚಾರ್ಯರ ಆ ಮಾತನ್ನು ಕೇಳಲಿಕ್ಕೆ ಸಮಸ್ತ ಋಷಿಗಳು ಬಂದಿದ್ದಾರೆ. ಆ ಋಷಿಗಳ ಮಧ್ಯದಲ್ಲಿ ವೇದವ್ಯಾಸ ದೇವರು ಇದ್ದಾರೆ, ಪರಶುರಾಮ ದೇವರು ಇದ್ದಾರೆ. ಋಷಿಗಳ ಗುಂಪಲ್ಲಿ ಋಷಿಗಳಾಗಿ ಅವರೊಂದು ಬಂದ್ಬಿಡುತ್ತಾರೆ. ಕೃಷ್ಣ ಇದ್ದಾನೆ, ವೇದವ್ಯಾಸ ದೇವರಿದ್ದಾರೆ, ಪರಶುರಾಮ ದೇವರಿದ್ದಾರೆ. ಎಲ್ಲರ ಎದುರಿಗೆ ಭೀಷ್ಮಾಚಾರ್ಯ ಪಾಪ ಏನ್ ಹೇಳೋರು? ಭೀಷ್ಮಾಚಾರ್ಯ ಭಯಪಡ್ತಾರೆ. ಕೃಷ್ಣನಿಗೆ ಹೇಳ್ತಾರೆ, ನಿನ್ನೆದುರಿಗೆ ನಾನೇನಪ್ಪ ಹೇಳೋದು ಅಂತ ಹೇಳಿ. ಕೃಷ್ಣ ಹೇಳಿದಾಗ ಏನು ವಿಚಾರ ಪಡಬೇಡ್ರಿ, ನಿಮ್ಮೊಳಗಿದ್ದುಕೊಂಡು ನಾನೇ ಹೇಳಿಸ್ತಾ ಇದ್ದೇನೆ, ನಿಮಗೆ ಕೀರ್ತಿಗೊಳ್ಳಿಕ್ಕೆ ನೀವು ಹೇಳ್ತಾ ಇದ್ದೀರಿ ಅಷ್ಟೇ ಹೊರತು ನಾನೇ ನಿಮ್ಮೊಳಗಿಂದ ಹೇಳಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ನಾನಾ ರೂಪಗಳಿಂದ ಪರಮಾತ್ಮ ವಿಹಾರವನ್ನು ಮಾಡೋಣ ಎಂಬುದು ಅಲ್ಲಲ್ಲಲ್ಲೇ ನಾವು ಇತಿಹಾಸಗಳಲ್ಲಿ ನಾವು ಕೆಡ್ತಾ ಇದ್ದೇವೆ. ಹಾಗೆ ಇಲ್ಲಿ ನೋಡ್ರಿ, ಶ್ರೀನಿವಾಸ ದೇವರು, ವರಾಹ ದೇವರು ನೋಡ್ಕೊಂತಾರೆ. ನೋಡಿ ಪರಸ್ಪರ ಮಾತಾಡ್ತಾ ಇದ್ದಾರೆ, ಪರಸ್ಪರ ಸ್ತೋತ್ರ ಮಾಡ್ಕೊಂತಾರೆ. ನೀ ಏನಪ್ಪ ಅಂಥವ ಇಂಥವ ನಮ್ಮ ಸ್ತೋತ್ರ ಮಾಡ್ಲಿಕ್ಕೆ, ಇವ ಅವನನ್ನ ಸ್ತೋತ್ರ ಮಾಡ್ಲಿಕ್ಕೆ, ಇವ ಅವನನ್ನ ಸಂಬೋಧನೆ ಮಾಡ್ತಾನೆ, ಇವನನ್ನು ನಾನಾ ಗುಣಗಳಿಂದ ಇವ ಸಂಬೋಧನೆ ಮಾಡ್ತಾ ಇದ್ದಾನೆ. ಆವಾಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿ ಹೊರಟು ಹೋದರು. ಆಗ ವರಾಹ ದೇವರು ಪರಮಾತ್ಮ ನೋಡಿ ಹೇಳ್ತಾರೆ, ತ್ಯಕ್ವಾ ವೈಕುಂಠ ಲೋಕಂದು ಕಿಮರ್ಥಂ ತ್ವಮಿಹಾಗತಃ. ಅಲ್ಲಪ್ಪ, ವೈಕುಂಠ ಲೋಕ ಬಿಟ್ಟು ಇಲ್ಲಿ ಯಾಕೆ ಬಂದಿ ನೀನು? ಅಲ್ಲೇ ಇರಬೇಕು, ನಿನ್ನ ಅವತಾರ, ನಾವೆಲ್ಲ ಇಲ್ಲಿ ಬಂದಿದ್ದೇವೆ, ನೀ ಯಾಕೆ ಬಂದಿ? ಅದಕ್ಕೆ ಶ್ರೀನಿವಾಸ ದೇವರು ಹೇಳ್ತಾರೆ, ಅದೇ ಕಥೆ ಎಲ್ಲ ಹೇಳ್ತಾರೆ, ಎಲ್ಲ ಫ್ಲಾಶ್ ಬ್ಯಾಕ್ ಎಲ್ಲ. ಈ ತರ ಭೃಗು ಋಷಿಗಳು ಕಾಲಿಂದ ಬಂದ್ರು, ಅದಕ್ಕೆ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದ್ಬಿಟ್ಟಿದ್ದಾಳೆ, ಅದಕ್ಕೆ ಅವಳು ಬಿಟ್ಟು ಹೋದರಲ್ಲ ಎಂಬ ದುಃಖದಲ್ಲಿ ಮನೆಯಲ್ಲಿ ಇರಲಿಕ್ಕೆ ನಂಗೆ ಸೇರಿಲ್ಲ, ನಾನು ವೈಕುಂಠ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲೇ ನೋಡು, ನಿನ್ನ ಪಕ್ಕದಲ್ಲೇ, ನಿನ್ನ ದಕ್ಷಿಣ ದಿಕ್ಕಿನಲ್ಲೇವೆ ಈ ವಾಲ್ಮೀಕಿ ಇದೆಯಲ್ಲ, ಹೊತ್ತಿದೆಯಲ್ಲ, ಅಲ್ಲೇ ಇಷ್ಟು ದಿವಸ ವಾಸ ಮಾಡ್ತಾ ಇದ್ದೆ. ಯಾವನೊಬ್ಬ ಪಾಪಿಷ್ಟ ನನ್ನ ತಲೆ ಮೇಲೆ ಹಾಕಿ ಒಡೆದು ಬಿಟ್ಟ, ಅದಕ್ಕೆ ಬಹಳ ನೋವು ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಔಷಧ ತರೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ಸಂಕ್ಷೇಪವಾಗಿ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾನೆ. ಹೇಳಿಬಿಟ್ಟು ಆಮೇಲೆ ದೇವರು ಹೇಳ್ತಾನೆ, ನಾನು ಇದೇ ವೆಂಕಟ ಪರ್ವತದಲ್ಲೇ ಸ್ವಲ್ಪ ದಿವಸ ಟೆಂಪರರಿ ಆಗಿ ಇಲ್ಲ, ಪರ್ಮನೆಂಟ್ ಆಗಿ ಇಲ್ಲೇ ವಾಸ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದಾನೆ. ಅದಕ್ಕೆ ನೀನು ಸ್ವಲ್ಪ ನನಗೆ ಅನುಜ್ಞೆ ಕೊಡಬೇಕು. ನಿನ್ನ ಸ್ಥಳ ಇದಲ್ಲ, ಈ ಪರ್ವತ ವರಾಹ ಪರ್ವತ, ಇದು ಕ್ಷೇತ್ರಮೂರ್ತಿ ನೀನೇ, ಅದಕ್ಕೆ ಇದರ ಓನರ್ ನೀನು, ನಾನು ಟೆನೆಂಟ್ ಆಗಿ ನಾನು ಬಂದಿದ್ದೇನೆ. ಅದಕ್ಕೆ ಸ್ವಲ್ಪ ಸ್ಥಳವನ್ನು ಕೊಡು. ಸ್ಥಳಂದೇ ಶವನೀಕ ಅಂತ, ಯಾವತ್ ಕಲಿಯುಗ, ಬಹಳ ದಿವಸ ನಾನು ಇರೋದಿಲ್ಲ, ಕಲಿಯುಗ ಮುಗಿಯೋ ತನಕ ನಾನು ಇರ್ತೇನೆ. ಏನ್ ಕಲಿಯುಗ ಮುಗಿಯೋದು ಏನರ್ಥ? 4,32,000 ವರ್ಷ ನಾ ಇಲ್ಲೇ ನಾನು ವಾಸವನ್ನು ಮಾಡಬೇಕು, ಸ್ವಲ್ಪ ನನಗೆ ಸ್ಥಳ ಕೊಡಬೇಕು ಅಂತ. ಅದಕ್ಕೆ ದೇವರು ಹೇಳ್ತಾನೆ, ವರಾಹ ದೇವರು, ಹೂವಾಚ ವಚನಂ ದೇವ ಸ್ಥಳ ಮೌಲ್ಯೇನ ಗೃಹ್ಯನ. ಸುಮ್ಮಗಲ್ಲ, ನನಗೆ ನಾನು ಸ್ಥಳ ಕೊಡೋದಿಲ್ಲ, ಬಾಡಿಗೆ ಕೊಡಬೇಕಲ್ಲ. ನೀನು ಬಾಡಿಗೆ ಕೊಟ್ಟಿ ಅಂತ ನಾನು ಸ್ಥಳ ನಾನು ಕೊಡ್ತೇನೆ. ಏನ್ ಬಾಡಿಗೆ ಕೊಡ್ತಿ? ಅದಕ್ಕೆ ದೇವರು ಹೇಳ್ತಾನೆ, ಏನ್ ಮಾಡೋದಪ್ಪ, ನಾ ಎಲ್ಲ ವೈಕುಂಠದೆಲ್ಲ ಇಟ್ಟು ಬಂದ್ಬಿಟ್ಟಿದ್ದೇನೆ, ಇದೇನು ATM ಕಾರ್ಡು, ನೆಟ್ ಬ್ಯಾಂಕಿಂಗ್ ಅದೆಲ್ಲ ಇಲ್ಲ ನಮಗೆ. ಅದಕ್ಕೆ ಬೇಕಾದ್ರೆ ನಾನು ನಿನಗೆ ಒಂದು ಅನುಕೂಲ ಮಾಡಿ ಕೊಡ್ತೇನೆ. ನಾನು ನಿನಗೆ ಕೊಡುವ ಬಾಡಿಗೆ ಅಂತಂದ್ರೆ, ಈ ವೆಂಕಟ ಪರ್ವತಕ್ಕೆ ನನ್ನ ದರ್ಶನಕ್ಕೆ ಯಾರೆಲ್ಲ ಬರ್ತಾರೋ ಬರುವ ಎಲ್ಲರೂ ಕೂಡ ನಿನ್ನನ್ನು ಮೊದಲು ದರ್ಶನ ಮಾಡಿ ಆಮೇಲೆ ನನ್ನ ದರ್ಶನವನ್ನು ಮಾಡಬೇಕು. ಇದು ನಾನು ನಿನಗೆ ಕೊಡತಕ್ಕಂತಹ ಬಾಡಿಗೆ. ದರ್ಶನ ಅಷ್ಟೇ ಅಲ್ಲ, ನೈವೇದ್ಯ ಮಾಡೋದಾಗಲಿ, ಕ್ಷೀರಾಭಿಷೇಕ ಮಾಡೋದಾಗಲಿ ಎಲ್ಲವೂ ಕೂಡ ನಿನಗೇ ಮೊದಲು ಮಾಡಿಬಿಟ್ಟು, ಯಾವಾಗಲೂ ಕೂಡ ಅಗ್ರ ಪೂಜಾ ಕೊಟ್ಬಿಟ್ರೆ ಎಲ್ಲರಿಗೂ ಸಂತೋಷ ಆಗಿಬಿಡ್ತದೆ. ಏನ್ ಕೊಡ್ತೇವೋ ಬಿಡ್ತೇವೋ ಅದೆಲ್ಲ ಆಮೇಲೆ, ಮೊದಲು ಬಂದು ಕೂಡಿಸ್ಬಿಟ್ರೆ
ಎಲ್ಲ ಸುಮ್ಮಗಾಗ್ಬಿಡ್ತಾರೆ. ಅದಕ್ಕೇನಾಯಿತು, ನಿನಗೆ ಎಲ್ಲ ಕ್ಷೀರಾಭಿಷೇಕ, ನೈವೇದ್ಯ, ದರ್ಶನ ಎಲ್ಲ ಮೊದಲು, ಆಮೇಲೆ ಎಲ್ಲ ನನಗೆ. ಇದು ನಾನು ನನಗೆ ಕೊಟ್ಟಿರ್ತಕ್ಕಂತಹ ಬಾಡಿಗೆ ಅಂದರೆ ಇದೇ ತಾನೇ ಅಂತ ಹೇಳಿದ ಮೇಲೆ ವರಾಹದೇವರಿಗೆ ಬಹಳ ಸಂತೋಷ ಆಯಿತು. ಮತ್ತು ಸ್ತೋತ್ರ ಮಾಡ್ತಾನೆ ಶ್ರೀನಿವಾಸ ದೇವರು. ಏನ್ ಮಾಡೋದು, ಬೇರೆ ಏನೂ ಇಲ್ಲ ನನಗೆ, ನೀನಂತೂ ಕರುಣಾನಿಧಿ, ನೀನು ಎಷ್ಟೊಂದು ನೀನು ದಯಾವಂತ, ನನಗೆ ಸ್ಥಳ ಕೊಡ್ಲಿಕ್ಕೆ, ಇಷ್ಟು ಕೂಡ ಸ್ಥಳ ಕೊಡ್ಲಿಕ್ಕೆ ನಿನಗೆ ಇಲ್ಲವಾ ಅಂತ ಇಷ್ಟೆಲ್ಲ ಹೇಳಿದಾಗ ವರಾಹದೇವರು ಕೂಡ ಹೋಗಲಿ ಅಂತ ಹೇಳಿ ಶ್ರೀನಿವಾಸ ದೇವರಿಗೆ ಸ್ವಲ್ಪ ಸ್ಥಳವನ್ನು ಕೊಡ್ತಾ ಇದ್ದಾರೆ. ತದಾದೋ ಹರೇ ಪಾದ ಶತಮಾತ್ರಂ ರಮಾಪದೇ ಪರಸ್ಪರಂ ವಿನೋದಂತು ಕುರುವಾಣು ಏಕರೂಪಿಣೋ. ನೋಡಪ್ಪ, ಜಾಸ್ತಿ ಸ್ಥಳ ಎಲ್ಲ ಕೊಡ್ಲಿಕ್ಕೆ ಆಗಲಾರದು, ನಿನಗೆ ಒಂದು 100 ಹೆಜ್ಜೆ ಇಟ್ಟರೆ ಎಷ್ಟು ಸ್ಥಳವೋ ಅಷ್ಟೇ ಸ್ಥಳವನ್ನು ಮಾತ್ರ ನನಗೆ ಕೊಟ್ಟಿದ್ದೇನೆ, ಅಲ್ಲೇ ನೀನಿರ್ಬೇಕು. ನಿನಗೆ ಸ್ವಂತವಾದ ಪ್ರದೇಶ, ನಿನ್ನ ಹೋಗಕ್ಕೆ ಕೊಟ್ಟಿರ್ತಕ್ಕಂಥ ಪ್ರದೇಶ ಅಷ್ಟೇ ಸಾಕು, ಉಳಿದ ಎಲ್ಲವೂ ಕೂಡ ನನ್ನದು ಅಂತ ಹೇಳಿ ಅದೇಂತಾರೆ ಪರಸ್ಪರಂ ವಿನೋದಂತು ಕುರ್ವಾಣು ಏಕರೂಪಿಣೋ ಮೋಹನಾರ್ಥಂ ಶವಜ್ಞಾನ ಭಕ್ತಾನ ಭಕ್ತಿ ಸಿದ್ಧಯೇ. ಏನು ಪರಸ್ಪರ ವಿನೋದ, ಎಂಥ ಒಂದು ಆನಂದದಾಯಕ. ಕೇಳೋ ಕಾಲಕ್ಕೆ ನನಗೆ ಇಷ್ಟು ಆನಂದ ಆಗ್ತದಲ್ಲ, ಇದನ್ನು ಪ್ರತ್ಯಕ್ಷವಾಗಿ ನೋಡತಕ್ಕಂತಹ ದೇವತೆಗಳಿಗೆ ಎಷ್ಟೊಂದು ಸಂತೋಷ ಆಗೋದು. ಆದರೆ ಇದು ಭಕ್ತರುಗಳಿಗೆ ಇದು ಭಕ್ತಿ ವೃದ್ಧಿ ಆಗೋದಕ್ಕೆ ಇದು ಕಾರಣ ಆಗ್ತದೆ. ಅದೇ ದುಷ್ಟರಿಗೆ ಮೋಹನಕ್ಕೆ ಇದು ಕಾರಣವಾಗಿ ಆಗ್ತಾ ಇದೆ. ಓಹೋ, ವರಾಹದೇವರು ಬೇರೆ, ಶ್ರೀನಿವಾಸ ದೇವರು ಬೇರೆ, ಅವರಿವರು ಒಂದಲ್ಲ, ಅವರಿಗೇನು ಗೊತ್ತಿಲ್ಲ, ಅವರಿಗೆ ಸ್ಥಳ ಕೊಟ್ಟಿದ್ದಾನೆ, ಇವರಿಬ್ಬರಿಗೂ ಪರಸ್ಪರ ವೈಮನಸ್ಸೆ ಇದೆ, ಹೀಗೆಲ್ಲ ಒಂದು ವಿಪರೀತವಾಗಿರತಕ್ಕಂತಹ ಕಲ್ಪನೆಗಳು ಬರೋದಕ್ಕೂ ಅದು ಕಾರಣ ಆಯಿತು. ಭಕ್ತರುಗಳಿಗೆ ತತ್ವವನ್ನು ತಿಳ್ಕೊಂಡವರಿಗೆ ಅದು ಆನಂದದಾಯಕವಾಗಿಯೂ ಕೂಡ ಆಗ್ತಾ ಇದೆ. ಏವಮ್ಮೆ ಕ್ರೀಡದೆ ತತ್ರ ವರಾಹೋ ವೆಂಕಟೇಶ್ವರ ತದಾರಭ್ಯ ದರಾಕಾಂತಹ ಬಕುಳಾಂ ಪಾಕಕಾರಿಣಿ. ಆಮೇಲೆ ವರಾಹದೇವರು ಕೇಳ್ತಾರೆ, ಅಲ್ಲಪ್ಪ, ಬ್ಯಾಚಲರ್ ಆಗಿ ಬೇರೆ ಬಂದಿದ್ದೀಯಲ್ಲ, ನೀನು ಬ್ರಹ್ಮಚಾರಿಯಾಗಿ ಬಂದಿದ್ದಿ, ನಿನಗೆ ಅಡಿಗೆ ಮಾಡಿ ಇಡ್ಲಿಕ್ಕೆ ಯಾರೋ ಸೌಕರ್ಯ ಏನೂ ಇಲ್ಲವಲ್ಲ, ಅದಕ್ಕೆ ನಿನಗೆ ಅಡಿಗೆ ಮಾಡಿ ಹಾಕಲಿಕ್ಕೆ, ನಿನಗೆಲ್ಲ ಸೇವೆಯನ್ನು ಮಾಡಲಿಕ್ಕೆ ಒಂದು ಹೆಂಗಸನ್ನು ನಾನು ಕಳಿಸ್ತೇನೆ. ಬಕುಲ ಅಂತ ಅವಳ ಹೆಸರು, ಚೆನ್ನಾಗಿ ಅಡಿಗೆ ಚೆನ್ನಾಗಿ ಮಾಡ್ತಾಳೆ, ನನ್ನ ಸೇವಕಿ ಅವಳು, ಅವಳನ್ನು ನಿನಗೆ ನಾನು ಕಳಿಸ್ತಾ ಇದ್ದೇನೆ. ನಿನಗೆ ಪ್ರತಿ ದಿವಸ ಅನ್ನ ಮಾಡಿ ಹಾಕುವುದಾಗಲಿ, ಅಥವಾ ನಿನಗೆ ಪಾದ ಸಂವಹನಾದಿವಿ, ಪಾಪ ಏಟು ತಾಕೊಟ್ಟಿದ್ದಿ ಬೇರೆ, ನಿನಗೆ ಸ್ವಲ್ಪ ಏನಾದರೂ ಕಾಲು ಒತ್ತೋದು, ಕೈ ಒತ್ತೋದು, ಇದೆಲ್ಲ ಮಾಡಬೇಕು ಅಂತಂದ್ರೆ ಅವಳನ್ನು ನೀನು ಕೆಲಸಕ್ಕೆ ಇಟ್ಕೊಳ್ಳಬಹುದು ಅಂತ ಹೇಳಿ ಪೂಜೆಯಾಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ. ಈ ವಿಶೇಷ ಎಲ್ಲ ಬಹಳ ಮುಖ್ಯ. ನಿರಾಮಯಂ ಅಂತ ಹೇಳಿ, ಪಾದ ಸಂವಹನ ಅಂತಂದ್ರೆ ಕಾಲು ಒತ್ತೋದೆಲ್ಲ ಯಾರಿಗೆ ಮಾಡಿ, ಯಾರಿಗೆ ಕಾಲು ನೋವಾಗಿದೆಯೋ ಅವರಿಗೆ ಕಾಲು ಒತ್ತಬೇಕು. ಆದ್ರೆ ಕಾಲು ನೋವಿಲ್ಲ ಇವನಿಗೆ, ನಿರಾಮಯ. ಆಮಯ ಅಂದ್ರೆ ರೋಗ ಅರ್ಥ. ಯಾವ ರೋಗವೂ ಇಲ್ಲದೆ ಇರತಕ್ಕಂಥವನಿಗೆ, ಯಾವ ದೋಷವೂ ಇಲ್ಲದೆ ಇರತಕ್ಕಂಥವನಿಗೆ ಹಸಿವೆ ಇಲ್ಲ, ಅನ್ನ ಯಾಕೆ? ರೋಗ ಇಲ್ಲ, ಔಷಧ ಯಾಕೆ? ಕಾಲೊತ್ತೋದ ಯಾಕೆ? ಆದರೂ ಕೂಡ ಬಕುಲಾವಿಗೆ ಒಂದು ಸೇವೆ ಆಗಬೇಕು ಅನ್ನೋದಕ್ಕೋಸ್ಕರ ವರಾಹದೇವರು ಈ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀನಿವಾಸ ದೇವರಿಗೆ ಬಹಳ ಸಂತೋಷ ಆಯಿತು, ಧನ್ಯವಾದವನ್ನು ಹೇಳ್ತಾರೆ. ಸ್ಥಳವೂ ಕೊಟ್ಟು, ಅಡಿಗೆ ಮಾಡಿಕೊಳ್ಳಿಕ್ಕೆ ಒಂದು ಏರ್ಪಾಡು ಮಾಡಿಕೊಟ್ಟು, ಎಲ್ಲ ನನ್ನ ನೋಡ್ಕೊಳ್ಳಿಕ್ಕೆ ಬಹಳ ವ್ಯವಸ್ಥೆ ಎಲ್ಲ ಮಾಡಿದೀಯಪ್ಪ, ಬಹಳ ನಿನಗೆ ಒಳ್ಳೆ ಪುಣ್ಯ ಆಯಿತು ಅಂತ ಶ್ರೀನಿವಾಸ ದೇವರು ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸೌನಕಾದಿಗಳೆಲ್ಲ ಕೇಳ್ತಾರೆ, ಎಲ್ಲ ಸತ್ಯ, ಈ ಬಕುಳ ಅಂತೇಳಿ ಹೇಳಿದಾರಲ್ಲ, ಅವಳು ಯಾರು ಇವಳು, ಏನೋ ಯಾವ ಸ್ತ್ರೀ ಇವಳು ಅಂತ ಕೇಳಿದಾಗ ಸೂತ್ರ ಹೇಳ್ತಾರೆ, ಹಿಂದೆ ಯಶೋಧ ಅಂದಿದ್ದಳಲ್ಲ, ಕೃಷ್ಣನ ಬಡಿಸಿದ ತಾಯಿ ದೇವಕಿ ಹಡದವಳು, ಇವಳು ಯಾರು ಬಡಿಸಿದವಳು ಯಶೋಧ. ಅವಳಿಗೆ ಏನಂದ್ರೆ ಕೃಷ್ಣನ ಬಾಲಲೀಲಾ ಎಲ್ಲ ಬೇಕಾದಷ್ಟು ನೋಡಿದ್ದಾಳೆ. ಆದ್ರೆ ಅವಳಿಗೆ ಒಂದು ಅಪೇಕ್ಷೆ ಏನು ಅಂತಂದ್ರೆ ದೇವರ ಮದುವೆಯನ್ನು ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಕೃಷ್ಣ ಏನ್ ಮಾಡಿದ, 7 ವರ್ಷ 8 ವರ್ಷ ತನಕ ಇಲ್ಲಿದ್ದ. ಆ 7 ವರ್ಷದ ಒಳಗೆ ಮಾಡಬೇಕಾದ ಎಲ್ಲವನ್ನೂ ಮುಗಿಸ್ಬಿಟ್ಟಿದ್ದಾನೆ. ಎಲ್ಲ ಬೇಕಾದಷ್ಟು ಸ್ತ್ರೀಯರ ಜೊತೆಗೆ ಇದ್ದು ಅವರಲ್ಲಿ ಮಕ್ಕಳು ಹಡದು ಮದುವೆಯೇ ಮಾಡಿಕೊಂಡು 7 ವರ್ಷದಲ್ಲಿ ಇಷ್ಟೆಲ್ಲವನ್ನು ಕೂಡ ಸಮಾಪನ ಮಾಡಿ ಬಾಳಲಿಲ್ಲ, ಎಲ್ಲ ತೋರಿಸಿದ. ಆಮೇಲೆ ಈಗ ಮಥುರಾವಿಗೆ ಬಂದವನು ಮತ್ತೆ ವಾಪಸ್ ವೃಂದಾವನಕ್ಕೆ ಹೋಗೇ ಇಲ್ಲ, ಇಲ್ಲೇ ಮಥುರಾದಲ್ಲೇ ಇದ್ದ. ಆಮೇಲೆ ಏನಾಯಿತು, ಮೊದಲು ಮುಂಜೀತಿ ಮಾಡಿಕೊಂಡ, ಆಮೇಲೆ ಗುರುಕುಲ ವಾಸ ಅಂತ ಆಯಿತು, ಜರಾಸಂಧಾದಿಗಳೆಲ್ಲ ಬಂದರು, ಗಲಾಟಿ, ಭಯಂಕರ ಕಾರ್ಯಭಾರ, ಹೆಚ್ಚು ಕೆಲಸಗಳು ಜಾಸ್ತಿ ಬಂದ್ಬಿಡ್ತು. ಅದಕ್ಕೆ ವೃಂದಾವನಕ್ಕೆ ಬರ್ಲಿಕ್ಕೂ ಆಗಿಲ್ಲ. ನಂದಗೋಪ ಯಶೋಧಾವನ್ನು ಒಂದ್ಸಾರ್ತಿ ಬಿಟ್ಟದ್ದು, ಆಮೇಲೆ ನೋಡ್ಲಿಕ್ಕೆ ಆಗಿಲ್ಲ. ಅವರಿಗೆಲ್ಲ ಬಹಳ ದುಃಖ ಆಗ್ತಾ ಇತ್ತು, ಅಯ್ಯೋ ಕೃಷ್ಣ ಹೋದವನು ಬಂದೇ ಇಲ್ಲವಲ್ಲ ಅಂತ ಹೇಳಿ. ಆಮೇಲೆ ಒಂದ್ಸಾರ್ತಿ ಉದ್ಧವನನ್ನು ಕಳಿಸಿದ, ಏನು ದುಃಖ ಪಡಬೇಡ್ರಿ, ನಾ ಯಾರೋ ಒಂದು ವ್ಯಕ್ತಿ ಅವನ ವಿರೋಧ ನಮಗೆ ಆಯಿತು ಸರ್ವತಾ ಭಾವಿಸಬೇಡ್ರಿ, ನಾನು ಸಾಕ್ಷಾತ್ ಪರಬ್ರಹ್ಮ, ನಿಮ್ಮ ಜೊತೆಗೆ ನಿಮ್ಮೊಳಗೆ ನಾನು ಯಾವಾಗಲೂ ಇರ್ತೇನೆ, ನನ್ನನ್ನು ಪರಬ್ರಹ್ಮ ಅಂತ ಭಾವಿಸಿರಿ. ಏನೋ ಮಗ, ಏನೋ ಜಾರ, ನಮಗೆ ಸುಖವನ್ನು ಕೊಡೋವನು, ಈ ಬುದ್ಧಿಯಲ್ಲಿ ನನ್ನನ್ನು ನೀವು ನೋಡಬೇಡ್ರಿ, ಪರಬ್ರಹ್ಮ ಎನ್ನುವ ಬುದ್ಧಿಯಿಂದ ಭಕ್ತಿಯನ್ನು ಮಾಡ್ರಿ, ನನ್ನ ಸಮೀಪಕ್ಕೆ ನೀವು ಬರಬಹುದು ಅಂತ ಉದ್ಧವನ ದ್ವಾರ ಹೇಳಿ ಕಳಿಸ್ತಾನೆ. ಆಮೇಲೆ ಯಾವಾಗಲೂ ಒಂದು ಸಂದರ್ಭದಲ್ಲಿ ಎಲ್ಲ ಗೋಪಾಲಕರನ್ನು
ಮಾಡಿಸಿ ಇಡೋರು. ಆದರೆ ಒಂದೊಂದು ದಿವಸಕ್ಕೆ ಒಂದೊಂದು ಮದುವೆ ಮಾಡಿಕೊಂಡಿದ್ದಾನೆ. ಒಂದೊಂದು ದಿವಸ ಏನು, ಒಂದೊಂದು ಗಂಟೆಗೆ ಒಂದು ಮದುವೆ ಮಾಡಿಕೊಂಡಿದ್ದಾನೆ. ಇಂಥ ಮಹಾನುಭಾವನ ಇಷ್ಟೊಂದು ಮದುವೆ ಮಾಡಿಕೊಂಡಿದ್ದಾನೆ, ಆದರೆ ಒಂದು ಮದುವೆಯನ್ನು ಕೂಡ ನನ್ನಿಂದ ನೋಡ್ಲಿಕ್ಕೆ ಆಗಿಲ್ಲವಲ್ಲ ಅಂತ ಯಶೋದಾವಿಗೆ ಒಂದು ದುಃಖ. ಅದಕ್ಕೆ ಯಶೋಧ ಕೇಳ್ತಾಳೆ, ಕೃಷ್ಣನ ಹತ್ರ ಕೇಳಿದ್ರಂತೆ ಒಂದ್ಸಾರ್ತಿ. ಆವಾಗ ಕೃಷ್ಣಾವತಾರದಲ್ಲಿ ಮನಸ್ಸೀರದೆ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ ದರ್ಶಯಸ್ವ ರಮಾನಾಥ ಯಶೋಧ ನಂದವರ್ಧನ ಕಲ್ಯಾಣಾದಿ ಮಹಾಪುಣ್ಯಂ ಪಾವನಂ ಚರಿತಂತವ. ಅದಕ್ಕೆ ನಿನ್ನ ಮದುವೆಯನ್ನು ನಾನು ನೋಡಬೇಕು ಅಂತ ಆವಾಗ ಅವಳು ವರವನ್ನು ಕೇಳಿದ್ಲು. ಅದಕ್ಕೆ ಕೃಷ್ಣ ಹೇಳೋ ಕಾಲ ಹೇಳಿದನಂತೆ, ಈಗ ನಾನು ಈ ಅವತಾರದಲ್ಲಿ ನಿನಗೆ ನಾನು ಮದುವೆಯನ್ನು ನಾನು ತೋರಿಸೋದಿಲ್ಲ. ನಾನೇ ಮತ್ತೆ ವೆಂಕಟ ಪರ್ವತದಲ್ಲಿ ನಾನು ಶ್ರೀನಿವಾಸನಾಗಿ ನಾನು ಸ್ವಲ್ಪ ಕಾಲ ನಂತರ ಬರಲಿಕ್ಕಿದ್ದೇನೆ. ಅಲ್ಲಿ ನೀನು ಮದುವೆಯನ್ನು ನೋಡೋದು ಮಾತ್ರ ಇಲ್ಲ, ಮದುವೆಯ ವ್ಯವಸ್ಥೆಯನ್ನೇ ನೀನೇ ಮಾಡ್ತೀಯ. ಮದುವೆಯ ಮಾತು ಕತೆ ಎಲ್ಲವನ್ನೂ ಕೂಡ ನಿರ್ವಾಹ ಮಾಡೋದು ನಿನ್ನ ಕೈಗೆ ನಾನು ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಅವಾಗ ಕೃಷ್ಣ ಯಶೋದಾವಿಗೆ ಮಾತನ್ನು ಕೊಟ್ಟಿದ್ದ. ಅದರ ಪ್ರಭಾವದಿಂದ ಅದೇ ಯಶೋದಾನೇ ಅಲ್ಲಿ ದೇಹತ್ಯಾಗವನ್ನು ಮಾಡಿ ಕಿಶೋರ ಎನ್ನುವ ಗಂಧರ್ವನ ಹೆಂಡತಿಯು, ಅವನ ನಂದಗೋಪ ಒಂದು ಗಂಧರ್ವ, ಇವಳವನ ಹೆಂಡತಿ, ಅವರಿಬ್ಬರು ಕೂಡ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿ ಬ್ರಹ್ಮದೇವರಲ್ಲಿ ವರವನ್ನು ಕೇಳಿದ್ದಾರೆ. ಯಾವ ನಂದಗೋಪ ಯಶೋಧ ಅಂತ ಹುಟ್ಟುವುದಕ್ಕಿಂತಲೂ ಮುಂಚೆ ವರ ಕೇಳಿದ್ದಾರೆ ಬ್ರಹ್ಮದೇವರ ಹತ್ರ. ಈ ತರ ನಾವು ಕೃಷ್ಣನ ದೇವರ ಬಾಲಲೀಲೆಗಳನ್ನು ನಾವು ನೋಡಬೇಕು ಅಂತ ಹೇಳಿ. ಅದೇ ತರ ಇನ್ನೊಬ್ಬರು ತಪಸ್ಸು ಮಾಡಿದ್ದಾರೆ, ಕಶ್ಯಪ ಮತ್ತು ಅದಿತಿ. ಅವರಿಬ್ಬರು ತಪಸ್ಸು ಮಾಡಿ ಕೇಳ್ತಾರೆ ಬ್ರಹ್ಮದೇವರಲ್ಲಿ, ಸಾಕ್ಷಾತ್ ಪರಮಾತ್ಮನೇ ನನ್ನ ಮಗನಾಗಿ ಅವತಾರ ಮಾಡಬೇಕು ಅಂತ ಹೇಳಿ. ಈ ದೇವತೆಗಳೆಲ್ಲ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರ ಹತ್ರ ದೇವರು ಕೇಳ್ತಾನೆ, ಪಿ ಎ ಆಯ್ತಲ್ಲ, ಸಾಮಾನ್ಯವಾಗಿ ಪಿ ಎ ಅಂತ ಕೇಳ್ತಾನೆ, ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು, ಏನೇನು ಅಪಾಯಿಂಟ್ಮೆಂಟ್ ಇದೆ ಎಂಬುದನ್ನು ಪಿ ಎ ಹತ್ರ ಕೇಳೋ ತರ ಬ್ರಹ್ಮದೇವರಲ್ಲಿ ದೇವರು ಕೇಳ್ತಾನೆ, ಏನಪ್ಪ ನಾನು ಎಲ್ಲಿ ಅವತಾರ ಮಾಡಬೇಕು, ಏನ್ ಕಥೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಅಲ್ಲಪ್ಪ ನಾನು 2 ವರ ಕೊಟ್ಬಿಟ್ಟಿದ್ದೇನೆ, ಅವರಿಗೂ ವರ ಕೊಟ್ಟಿದ್ದೇನೆ, ಇವರಿಗೂ ವರ ಕೊಟ್ಟಿದ್ದೇನೆ, ಏನ್ ಮಾಡಬೇಕು, ಎಲ್ಲಿ ಅವತಾರ ಮಾಡ್ತೀನಿ. ದೇವರು ಹೇಳಿದಾಗ ಏನು ವಿಚಾರ ಮಾಡಬೇಡ, ಅವ್ರಿಗೇನು ವರ ಕೊಟ್ಟಿ ಅವತಾರ ಮಾಡ್ತಾನೆ ಅಂತ ಹೇಳಿ, ಇವರಿಗೇನು ವರ ಕೊಟ್ಟಿದ್ದೆ ಬಾಳಲೀಲಾ ತೋರಿಸ್ತೇನೆ ಅಂತ ಹೇಳಿ. ಇದಕ್ಕೋಸ್ಕರ 2 ಅವತಾರ ನಾನು ವೇಸ್ಟ್ ಮಾಡ್ಲಿಕ್ಕೆ ಆಗಲಾರದು, ಒಂದೇ ಅವತಾರ ಇಲ್ಲಿ ಅವತಾರ ಮಾಡ್ತೇನೆ, ಅಲ್ಲಿ ಹೋಗಿ ಬಾಳಲೀಲಾ ತೋರಿಸ್ತೇನೆ. ಅದೇ ಹೇಳಿದ್ರಲ್ಲ, ತಂಗಳನ್ನ ತಿಂತೀರಾ ಅಥವಾ ಚಕ್ಕಲಿ ತಿಂತೀರಾ ಅಂತ ಕೇಳಿದರೆ ತಂಗಳನ್ನ ಮೊದಲು ತಿಂದ್ಬಿಡ್ತೇನೆ, ತಿಂದ್ಬಿಟ್ಟು ಅಡಿಗೆ ಆಗುವ ತನಕ ಚಕ್ಕಲಿ ತಿಂತಾ ಇದ್ದೇನೆ ನನ್ನಂತೆ. ಹಾಗೆ ದೇವರು ಕೂಡ ಅವತಾರ ಮಾಡೋದಲ್ಲಿ ಅವತಾರ ಮಾಡಿಬಿಡ್ತೇನೆ, ಮಾಡಿದ ಮೇಲೆ ಅಲ್ಲಿಂದ ಇಲ್ಲಿ ಬಂದು ಬಾಳಲೀಲಾ ತೋರಿಸ್ಬಿಟ್ರೆ ಅವರಿಗೆ ಕೊಟ್ಟ ವರವೂ ಸಾರ್ಥಕ ಆಯಿತು, ಇವರಿಗೆ ಕೊಟ್ಟ ವರವೂ ಕೂಡ ಸಾರ್ಥಕವಾಗಿ ಆಯಿತು. ಅದಕ್ಕೆ ಇಲ್ಲಿ ಹುಟ್ಟಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಏನಾಯಿತು, ಆಮೇಲೆ ಮದುವೆ ಮೊಮ್ಮಕ್ಕಳು ಎಲ್ಲವನ್ನು ಕೂಡ ದೇವಕಿ ನೋಡಿದ್ದಾಳೆ, ಯಶೋಧ ನೋಡಿಲ್ಲ. ಅದಕ್ಕೆ ಯಶೋಧಾವಿನ ಪ್ರಾರ್ಥನಾನುಸಾರವಾಗಿ ಅವಳನ್ನ ಬಗುಲ ಅಂತ ಹೇಳಿ ಪರಮಾತ್ಮ ಹುಟ್ಟಿಸಿದ್ದಾನೆ. ಆ ಬಗುಳಾದೇವಿ ವರಾಹದೇವರಿಂದ ಕಳಿಸಲ್ಪಟ್ಟವಳಾಗಿ ಅವಳು ಇಲ್ಲಿಗೆ ಬಂದಿದ್ದಾಳೆ. ಅದೇ ಹಿಮಲಭ್ಯಂ ಹರವದುಷ್ಟೇ ಜ್ಞಾನ ವಿಜ್ಞಾನ ಸಂಪದ. ಪರಮಾತ್ಮ ಪ್ರೀತನಾಗಿ ಬಿಟ್ರೆ ಏನ್ ಹೇಳಬೇಕು, ಯಶೋಧಾವಿನ ಮೇಲೆ ಪರಮಾತ್ಮ ಅಷ್ಟೊಂದು ಅನುಗ್ರಹವನ್ನು ಮಾಡಿದ್ದಾನೆ. ಎಂಥ ಒಂದು ಅನುಗ್ರಹ, ಇಂಥ ಅನುಗ್ರಹವನ್ನ ಯಾರೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ಬ್ರಹ್ಮಾದಿವಂದ್ಯನಾದ ಸರ್ವೋತ್ತಮನಾದ ಪರಮಾತ್ಮನನ್ನ ಸಣ್ಣ ಏನೋ ನನ್ನ ಕೂಸು ಅಂತ ನೆನೆಸ್ಕೊಂಡು ಅವಳು ಹಾಲು ಕುಡಿಸಲಿಕ್ಕೆ, ಅಲಂಕಾರ ಮಾಡಲಿಕ್ಕೆ, ಸ್ನಾನ ಹಾಕಿಸ್ತಾಳೆ, ಅನ್ನ ತಿನ್ನಿಸ್ತಾಳೆ, ಹೆದರಿಸ್ತಾಳೆ, ಹೊಡಿತಾಳೆ, ಬೈತಾಳೆ, ಕಟ್ಟಿ ಹಾಕ್ತಾಳೆ. ಎಲ್ಲವನ್ನು ಕೂಡ ಸಂತೋಷವಾಗಿ ಅದನ್ನು ತಗೊಂಡು ಸುಮ್ಮಗ ಅದೇಂತಾರೆ ಮನೋವಿದೂರ ಮಂಗನ ಅಂತ ಹೇಳಿ ಹೇಳ್ತಾರೆ. ಕೃಷ್ಣ ಓಡಿ ಹೋದನಲ್ಲ, ಓಡಿ ಹೋಗುವ ಕಾಲಕ್ಕೆ ಯಶೋಧ ಅಟ್ಟಿಸ್ಕೊಂಡು ಹೋಗ್ತಾಳೆ. ಅಟ್ಟಿಸ್ಕೊಂಡು ಹೋಗಿ ಕೃಷ್ಣನನ್ನು ಹಿಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾಳೆ. ಅದಕ್ಕೆ ಯೋಗಿಗಳ ಮನಸ್ಸಿಗೂ ಕೂಡ ದೂರಣ ಇರತಕ್ಕಂತಹ ಪರಮಾತ್ಮನನ್ನ ಅಟ್ಟಿಸ್ಕೊಂಡು ಯಶೋಧ ಓಡಿ ಹೋಗ್ತಾ ಇದ್ದಾಳೆ. ಗುಮ್ಮನು ಬರುವನೆಂದು ದಾಸರ ಪದದಲ್ಲಿ ಹೇಳ್ತಾರಲ್ಲ, ನರಸಿಂಹದೇವರ ಇದ್ಕೊಂಡು ಎಲ್ಲರನ್ನ ಹೆದರಿಸಿದವ ಅವನನ್ನ ಹೆದರಿಸ್ತಾಳೆ ಯಶೋಧ. ನೋಡು ಮಲಗು, ನೀನು ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಮಾಡಿಲ್ಲ ಅಂತಂದ್ರೆ 3 ಕಣ್ಣ ಬರ್ತಾನೆ, ಇವಾಗ ಭೂಚಾಂಡಿ ಬರ್ತಾನೆ ಅಂತ ಹೇಳಿ ಕೃಷ್ಣನ ಹೆದರಿಸ್ತಾ ಇದ್ದಾಳೆ. ಏನೋ ಗೊತ್ತಾಗದೆ ಮಾಡಿದ್ದಾಳೆ. 2-3 ಸಂದರ್ಭದಲ್ಲಿ ನಾನು ಸಾಕ್ಷಾತ್ ದೇವರೇ ಎಂಬುದನ್ನು ತೋರಿಸಿದ. ಒಂದ್ಸಾರ್ತಿ ಆಕಳಿಸ್ತಾ ಇರೋ ಕಾಲಕ್ಕೆ ಒಳಗೆ ಇಡೀ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ, ಹಾಲು ಕುಡಿತಾ ಇರೋ ಕಾಲಕ್ಕೆ. ಇನ್ನೊಂದು ಸಂದರ್ಭದಲ್ಲಿ ಮಣ್ಣನ್ನು ತಿನ್ನ ಸಂದರ್ಭದಲ್ಲಿ ಬಾಯಿ ತೆಗಿ ಅಂತ ಹೇಳಿದಾಗ ಇಡೀ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಆ 2 ಸಂದರ್ಭದಲ್ಲಿಯೂ ಕೂಡ ದೇವರ ಬಾಯಿನಲ್ಲಿ ಬ್ರಹ್ಮಾಂಡವನ್ನು ನೋಡಿ ಇವ ಸಾಮಾನ್ಯ ನನ್ನ ಮಗನಲ್ಲ, ಸಾಕ್ಷಾತ್ ದೇವರು ಅಂತನ್ನೋ ಜ್ಞಾನ ಯಶೋಧಾವಿಗೆ ಬಂದಿದೆ. ಅದು ಬಂದರೂ ಏನ್ ಮಾಡಿದ, 2ನೇ ಕ್ಷಣ ಒಂದು ಮಂದಹಾಸವನ್ನು ಮಾಡೋ ಮಾತ್ರದಿಂದ ಎಲ್ಲವನ್ನೂ ಬರೆಸ್ಬಿಟ್ಟ. ಮತ್ತೆ ಯಥಾ ಪ್ರಕಾರವಾಗಿ ಕೃಷ್ಣ ನನ್ನ ಕೂಸು, ಬಾರಪ್ಪ, ಹೋಗಪ್ಪ, ಅಯ್ಯ ಅಪ್ಪ, ಇಷ್ಟೇ. ಇದು ಯಶೋಧ ಎಂತಹ ಒಂದು ವ್ಯಕ್ತಿಯನ್ನ ಅನಾಯಾಸವಾಗಿ, ಅದೇ ಅಂತಾರೆ ಎಲ್ಲಾ
ಗೋಪಿಕಾ ಸ್ತ್ರೀಯರು ಕೃಷ್ಣ ಸಣ್ಣ ಕೂಸ ಇರೋ ಕಾಲಕ್ಕೆ ಮಕ್ಕಳನ್ನೆಲ್ಲ ಆಡಿಸ್ತಾರಲ್ಲ, ಡ್ಯಾನ್ಸ್ ಮಾಡೋದಂತಾರೆ, ಹಾಡು ಹೇಳೋದಂತಾರೆ. ಪಾಪದ 1 ವರ್ಷದ 1.5 ವರ್ಷದ ಕೂಸು ಕುಣಿತದೆ. ಆಗ ಗೋಪಿಕಾ ಸ್ತ್ರೀಯರೆಲ್ಲ ಸುತ್ತೂರು ಕೂತುಕೊಂಡು ಕೃಷ್ಣನನ್ನು ಹೇಳ್ತಾರೆ, ನೀನು ಕುಣಿ ಅಂತಾರೆ, ಹಾಡು ಅಂತಾರೆ, ಎಲ್ಲಿ ಕಣ್ಣಲ್ಲಿ ತೋರಿಸು, ಕಿವಿಯಲ್ಲಿ ತೋರಿಸು, ಅವರೆಲ್ಲ ಕೇಳಲಿಕ್ಕೆ ಇವೆಲ್ಲ ಮಾಡಿ ತೋರಿಸ್ಲಿಕ್ಕೆ. ಇದು ದೇವರಿಗೆ ಲೀಲಾ ಬಂತಾದರೆ ಇನ್ನೊಂದು ಅವರಿಗೆ ಎಂಥ ಒಂದು ಭಾಗ್ಯ ಆ ಸ್ತ್ರೀಯರಿಗೆ ಇರಬೇಕು. ಯೋಗಿಗಳಿಗೂ ಸಿಗದೇ ಇರತಕ್ಕಂತಹ ಪರಮಾತ್ಮ ಇಷ್ಟು ಅನಾಯಾಸವಾಗಿ ಅವರ ಮನೆಯಲ್ಲಿ ಅಡ್ಡಾಡಿದ್ದಾನೆ ಅಂತಂದರೆ ಎಂಥ ಒಂದು ಅನುಗ್ರಹ ಪರಮಾತ್ಮ ಅವರಿಗೆ ಮಾಡಿದ್ದು. ಅದಕ್ಕೆ ಅದೇ ಪರಮಾತ್ಮನ ಅನುಗ್ರಹದಿಂದ ಇಲ್ಲಿ ಅವಳು ಬಂದಿದ್ದಾಳೆ. ದೇವರ ಲೀಲಾ ಎಂಬುದು ಯಾವಾಗ ಹೇಗಿರ್ತದೆ ಎಂಬುದು ಗೊತ್ತಾಗುವುದಿಲ್ಲ ಅಂತಾರೆ. ಕಶ್ಚಿದ್ದೇವಂ ಪೂಜಯತಿ ಕಶ್ಚಿತ್ ದೇವೇನ ಪೂಜ್ಯತೆ ಹನುಮತ ಪೂಜಿದೋಪಿ ಸ್ವಯಂ ಅರ್ಜುನ ಮರ್ಚತಿ ಕೋರ್ಣಯ್ಯ ಹರೆ ಕ್ರೀಡಾ ವಿಚಿತ್ರಾಂ ಜನಪಾವನಿ. ದೇವರ ಕ್ರೀಡಾವನ್ನ ಏನು ಅಂತ ವರ್ಣನೆ ಮಾಡೋದ್ರಿ. ಹನುಮಂತ ದೇವರಿಂದ ಪೂಜಿತನಾಗಿ ಆದ ಅದೇ ಪರಮಾತ್ಮನೇ ಅರ್ಜುನನನ್ನು ತಾನು ಪೂಜೆ ಮಾಡಿದ. ಪೂಜೆ ಮಾಡೋದ್ರ ಅರ್ಥ ಏನು? ಸೇವೆಯನ್ನು ಮಾಡಿದನಲ್ಲ, ಪಾರ್ಥ ಸಾರಥಿಯಾಗಿದ್ದನಲ್ಲ, ಅರ್ಜುನನಿಗೆ ಸಾರಥಿಯಾಗಿದ್ದ. ಎಷ್ಟೊಂದು ಒಂದು ಡ್ರೈವರ್ ಆಗಿ ಇರುವುದು ಎಂಬುದು ಎಷ್ಟೊಂದು ನೀಚವಾದ ಕೆಲಸ. ಅರ್ಜುನನಿಗೆ ತಾನು ಡ್ರೈವರ್ ಆಗಿ ದೇವರಿದ್ದಿದ್ದಾನೆ. ನಾನು ಈ ಯುದ್ಧದಲ್ಲಿ ನಾನು ಆಯುಧವನ್ನು ಎತ್ತುವುದಿಲ್ಲ ಶಪಥವನ್ನು ಮಾಡಿ ಆ ರಥದಲ್ಲಿ ಅವನು ರಥಿಕನಾಗಿ ಅರ್ಜುನ ಕೊಳ್ಳಿಕ್ಕೆ, ಮುಂದೆಗಡೆ ಒಂದು ಸಾರಥಿಯಾಗಿ ಕೊಳ್ಳಿಕ್ಕೆ, ಆ ಸಾರಥಿಯನ್ನು ನೋಡೋ ಮಾತ್ರಕ್ಕೆ ಎಲ್ಲರೂ ಕೂಡ ಹಾರ್ಟ್ ಫೈಲ್ ಆಗಬೇಕು. ಅಂತಹ ಒಂದು ಸಾರಥಿ ಕೂತಿದ್ದಾನೆ. ಎಷ್ಟು ಆಪತ್ತುಗಳನ್ನು ರಕ್ಷಣೆ ಮಾಡಿದ ಅರ್ಜುನನಿಗೆ. ಸಾರಥಿಯಾಗಿ ಕೂತದ್ದು ಅಷ್ಟೇ ಹೊರತು ಸುಮ್ಮ ಕೂತಿಲ್ಲ. ಅವನಿಗೆ ನಾಗಾಸ್ತ್ರ ಹಾಕಿದಾಗ ಆಗಲಿ ಅಥವಾ ವೈಷ್ಣವಾಸ್ತ್ರವನ್ನು ಹಾಕಿದಾಗ ಆಗಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ರಕ್ಷಣೆ ಮಾಡ್ತಾ ಬಂದಿದ್ದಾನೆ. ಕೊನೆಯ ದಿವಸ ಅಂತೂ ಯುದ್ಧ ಎಲ್ಲ ಮುಗಿದೋಯ್ತು. ಎಲ್ಲ ಯುದ್ಧ ಮುಗಿದ ಮೇಲೆ ಲಾಸ್ಟ್ ಆಗಿ ರಥದಲ್ಲೇ ಕೂತಿದ್ದಾರೆ ಅರ್ಜುನ ಕೃಷ್ಣವಿಬ್ಬರು ಕೂಡ. ಅವತ್ತು ಇಳಿಯೋ ಕಾಲಕ್ಕೆ ಏನ್ ಮಾಡಿದ ಕೃಷ್ಣ, ಅರ್ಜುನ ನೀನು ಮೊದಲು ಇಳಿ, ಆಮೇಲೆ ನಾನು ಇಳಿತೇನೆ ಅಂತ ಹೇಳಿದ್ದಾರೆ. ಆದ ದಿವಸ ಹಾಗೆ ಮಾಡ್ತಾ ಇದ್ದಿಲ್ಲ. ಪ್ರತಿ ದಿವಸ ಯಾವಾಗಲೂ ಡ್ರೈವರ್ ಏನ್ ಮಾಡ್ತಾನೆ, ತಾನು ಮೊದಲು ಇಳಿದು ಓಡಿ ಬಂದು ಈ ಕಡೆ ಬಂದು ಬಾಗಲ್ ತೆಗೆದೇ ಬಿಡ್ತಾರೆ. ಅವರು ಬಾಗಲ್ ತಗೊಳ್ಳಾರು, ಒಳಗೆ ಕೂತವರು. ಅವ್ರು ಕಾರು ಓನರ್ ಆಯ್ತಲ್ಲ, ಅವ್ರು ಯಾಕೆ ಬಾಗಲ್ ತಗೊಂತಾರೆ. ಹಾಗೆ ಸಾರಥಿ ಏನ್ ಮಾಡಬೇಕು ಅಂತ ಮೊದಲು ಇಳಿದು ಬಂದು ಕೈ ಕೊಟ್ಟು ಅವರನ್ನು ಇಳಿಸ್ಬೇಕು. ಇದು ಸಾಮಾನ್ಯವಾಗಿ ದಿನಾಗಲೂ ಕೃಷ್ಣ ಮಾಡ್ತಾ ಇದ್ದ. ಆದ್ರೆ ಇವತ್ತು ಮಾತ್ರ ಅರ್ಜುನನಿಗೆ ಹೇಳ್ತಾನೆ, ನೀನು ಮೊದಲು ಇಳಿದು ಹೋಗು, ಆಮೇಲೆ ನಾನು ಇಳಿತೇನೆ. ಅರ್ಜುನ ಏನೋ ಅರ್ಥ ಇಲ್ಲ, ಏನೋ ಬಾಬಾ ಹೇಳ್ತಾನೆ ಅಂತ ಇಳಿದು ಬಂದ. ಕೃಷ್ಣನು ಇಳಿದು ಬಂದ. ಧ್ವಜದಿಂದ ಹನುಮಂತೇವರು ಹೊರಟು ಹೋದರು. ಅಷ್ಟೇ ಬಾಂಬ್ ಇಟ್ಟಂಗೆ ಢಮಾಲ್ ಅಂತ ಶಬ್ದ ಆಗಿ ಆ ರಥವೇ ಉಳಿದೋಯ್ತು. ಅರ್ಜುನನಿಗೆ ಏನೂ ಅರ್ಥ ಆಗಿಲ್ಲ, ಯಾಕೆ ಹಿಂಗಾಯ್ತು. ಇಲ್ಲಪ್ಪ, ಇಷ್ಟು ದಿವಸ ನಾನು ಈ ರಥವನ್ನು ನಾನು ಸಂರಕ್ಷಣೆ ಮಾಡ್ತಾ ಇದ್ದೆ. ಈ ರಥಕ್ಕೆ ಬ್ರಹ್ಮಾಸ್ತ್ರ ಪಾಶಪದಾಸ್ತ್ರ ಎಲ್ಲವೂ ಕೂಡ ತಾಕಿದೆ, ಆದ್ರೆ ಏನೂ ಆಗಿಲ್ಲ ಇಷ್ಟು ದಿವಸ ನಾನು ಕೂತ ಪ್ರಭಾವದಿಂದ. ಇವತ್ತಿನ ದಿವಸ ಕೊನೆಯದಾಗಿ, ಪ್ರತಿ ದಿವಸ ಆಗೋದು ಬೇರೆ, ಅದರ ಕೊನೆಯ ದಿವಸ ಇವತ್ತಿನ ದಿವಸ ನಾನು ಮೊದಲು ಇಳಿದು ಬಿಟ್ಟಿದ್ರೆ ನೀನೂ ಸೇರಿ ಉಳಿದು ಹೋಗ್ತಾ ಇದ್ದೆ. ಅದಕ್ಕೆ ಮೊದಲು ನಿನ್ನನ್ನು ನಾನು ಇಳಿಸಿದೆ, ಆಮೇಲೆ ನಾನು ಇಳಿತಾ ಇದ್ದೇನೆ ಅಂತ ಕೃಷ್ಣ ಹೇಳಿದ್ದಾರೆ. ಹಾಗೆ ಅರ್ಜುನನಿಗೆ ಅಷ್ಟೊಂದು ಒಂದು ಸೇವಕನಂತೆ ಇದ್ದುಕೊಂಡು ಇಷ್ಟೊಂದು ಪರಿಚರ್ಯವನ್ನು ಮಾಡಿದ್ದಾನೆ. ಅದಕ್ಕೆ ಹೇಳ್ತಾರಲ್ಲ, ಅಂತ ಬರೆದ ಮದುವೆಯನ್ನು ಬಿಟ್ಟು ಬಂದು ಈ ಸ್ಥಳಕ್ಕೆ ಬಂದದ್ದು ಬಹುಲಾಭವು ಅಂತ ಹೇಳಿ ಅಲ್ಲಿ ಹೇಳ್ತಾರೆ, ನೀನು ಪಾಂಡವರ ಮನೆಗೆ ನೀನು ಹೋಗಬೇಡ, ಅಲ್ಲಿ ಹೋದರೆ ನಿನ್ನ ಎಂಜಲುಗಳನ್ನು ಹಚ್ಚಲಿಕ್ಕೆ ಹೇಳ್ತಾರೆ ನಿನಗೆ. ರಾಜಸೂಯಾಗದಲ್ಲಿ ಪಾಪ ಕೃಷ್ಣನ ಕೆಲಸ ಅದೇ ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಚ್ಚಿಕೊಟ್ಟಿದ್ದಾನೆ ಧರ್ಮರಾಜ. ಕರ್ಣ ಬಂದವರಿಗೆಲ್ಲ ದಾನ ಕೊಡುವ ಕೆಲಸ ಕರ್ಣನಿಗೆ ಕೊಟ್ಟಿದ್ದಾನೆ. ಅವನು ಮೊದಲೇ ದಾನ ಹೆಚ್ಚು ಕೊಡುವನು. ಅವನನ್ನ ದಾನದ ಕೆಲಸದಲ್ಲಿ ಆ ಡಿಪಾರ್ಟ್ಮೆಂಟ್ ಅವನಿಗೆ ಕೊಟ್ಟಿದ್ದಾನೆ. ದುರ್ಯೋಧನಿಗೆ ಕೊಟ್ಟ ಡಿಪಾರ್ಟ್ಮೆಂಟ್ ಏನು ಅಂತಂದ್ರೆ, ಬರುವ ಎಲ್ಲ ಪ್ರೆಸೆಂಟೇಷನ್ ಬರ್ತದಲ್ಲ, ಎಲ್ಲಾ ಪಾರಿಬರಹವನ್ನು ತಗೊಳ್ಳುವ ಡಿಪಾರ್ಟ್ಮೆಂಟ್ ದುರ್ಯೋಧನಿಗೆ. ಆವಾಗ ಬಟ್ಟೆ ಬರೆಯೋದು, ಅಯ್ಯೋ ಪಾಂಡವರಿಗೆ ಎಷ್ಟು ಬರ್ತದ ಅಂತ ಹೇಳಿ ಆ ಬಟ್ಟೆ ಉಳಿಸಲಿಕ್ಕೆ ಅವನಿಗೆ ಆ ಕೆಲಸ ಕೊಟ್ಟದ್ದು. ಭೀಮಸೇನ ದೇವರು ಅಡಿಗೆ ನೋಡ್ಕೊತಾ ಇದ್ದಾರೆ, ದ್ರೌಪದಿ ದೇವಿ ಹಿಂಗಸರ ನೋಡ್ಕೊತಾ ಇದ್ದಾಳೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹೇಳಿದರೆ ಕೃಷ್ಣ ನಾನೇನು ಕೆಲಸ ಮಾಡಲಿ. ಧರ್ಮರಾಜ ಹೇಳಿದ, ನಿನಗೆ ಕೆಲಸ ಹೇಳುವಷ್ಟು ನನಗೇನು ಯೋಗ್ಯತಾ ಇಲ್ಲ, ನೀನೇನು ಕೆಲಸ ಮಾಡ್ತೀಯೋ ಮಾಡು. ಕೃಷ್ಣ ಹೇಳಿದ, ನಾನು 2 ಕೆಲಸ ಮಾಡ್ತೇನೆ. ಒಂದು, ಬರುವ ಬ್ರಾಹ್ಮಣರಿಗೆಲ್ಲ ಕಾಲು ತೊಳೆಯುವುದು ನನ್ನ ಕೆಲಸ. ಎರಡನೇದು, ಎಂಜಲು ಗೋಮ ಹಚ್ಚುವುದು ನನ್ನ ಕೆಲಸ. ಇದು ಯಾವ ಸರ್ವೋತ್ತಮ ವ್ಯಕ್ತಿ ಒಂದು ವೇಳೆ ಈ ಸರ್ವೋತ್ತಮ ಪೋಸ್ಟ್, ಪ್ರೈಮ್ ಮಿನಿಸ್ಟರ್ ಪೋಸ್ಟ್, ಚೀಫ್ ಮಿನಿಸ್ಟರ್ ಪೋಸ್ಟ್ ಇದ್ದಾಗ ಈ ಪೋಸ್ಟ್ ನಮಗೆ ಕೊಟ್ಟಿದ್ದರೆ ನಮ್ಮ ತಿಮಿರು, ನಮ್ಮ ಅಹಂಕಾರ ಅದೆಲ್ಲ ಹೇಗಿದ್ದಿರೋದು. ಆದರೆ ಎಷ್ಟು ಸರಳವಾಗಿ ದೇವರು ಇಂತಹ ಒಂದು ನೀಚವಾದ ಕೆಲಸವನ್ನು ಮಾಡಿಕೊಂಡಿದ್ದಾನೆ. ಅದಕ್ಕೆ ದಾಸರು ಹೇಳ್ತಾರೆ, ನೀನು ಪಾಂಡವರ ಮನೆಗೆ ನೀನು ಹೋಗಬೇಡ, ವ್ಯಾಸ್ತತ್ವಗಿರಿ ಹಾಡನ್ನು ಮಾಡಿದ್ದು, ಇಲ್ಲಿ ಬಂದದ್ದು ಒಳ್ಳೇದಾಯಿತು ಅಂತ ಹೇಳಿ. ಹಾಗೆ ಆ ರೀತಿಯಿಂದ ಎಷ್ಟು ಅಂತಹ ಒಬ್ಬ ವ್ಯಕ್ತಿಯು ಕೂಡ ಈ ಅರ್ಜುನಾದಿಗಳಿಗೆ ಸೇವಕನಾಗಿ ಆಗ್ತಾ ಇದ್ದಾನೆ. ಅರ್ಜುನನಿಗೆ ಸಾರಥಿಯಾಗಿದ್ದ. ಬಲಿಚಕ್ರವರ್ತಿಯ
ಅವನಿಗೆ ದ್ವಾರಪಾಲಕನಾಗಿ ತಾನು ನಿಂತಿದ್ದಾನೆ. ರಾವಣ ಬಂದ, ಎಲ್ಲಾ ಕಡೆ ಯುದ್ಧ ಮಾಡ್ತಾ ಹೋದವನು ರಸಾತಲ ಲೋಕಕ್ಕೆ ಬಂದ. ಬಾಗಲೆಲ್ಲ ದಾಟುಕೊಂಡು ಒಳಗೆ ಬಂದಿದ್ದಾನೆ. ಬಲಿಚಕ್ರವರ್ತಿ ಹತ್ರ ಬಂದ. ಯುದ್ಧಂಗಮಾನನ ಜೊತೆಗೆ ಏನ್ ಕರೆದ ಬಲಿಚಕ್ರವರ್ತಿಯನ್ನ. ರಾವಣ ಬಲಿಚಕ್ರವರ್ತಿ ಹೇಳ್ತಾನೆ, ಹೊರಗೊಬ್ಬ ವಾಚ್ಮ್ಯಾನ್ ದ್ವಾರಪಾಲಕೊಬ್ಬ ನಿಂತಿದ್ದಾನಲ್ಲ, ಅವನ ಜೊತೆಗೆ ಬಂದು ನೀನು ಯುದ್ಧ ಮಾಡು, ಅವನ ಜಯಿಸಿ ಆಮೇಲೆ ನನ್ನ ಹತ್ರ ಬಾ ಅಂತ ಹೇಳಿದಾನೆ. ಹೊರಗೆ ನಿಂತವರು ಸಾಕ್ಷಾತ್ ಪರಮಾತ್ಮನೇ ದ್ವಾರಪಾಲಕನಾಗಿ ನಿಂತಿದ್ದಾನೆ. ಯುದ್ಧಕ್ಕೆ ಕರೆದ. ದೇವರು ತಾನು ತನ್ನ ರಾಮಾವತಾರದಲ್ಲಿ ಕೊಲ್ಲಬೇಕು ಅಂತ ಸಂಕಲ್ಪ. ಅದಕ್ಕೆ ಕಾಲಿನ ಹೆಬ್ಬೆರಳಿಂದ ಒಂದು ಸಾರ್ತಿ ದಬ್ಬಿದ ರಾವಣನ. ಅವನು ಡೈರೆಕ್ಟ್ ಆಗಿ ಒಂದು ಲಂಕಾದಲ್ಲೇ ಬಂದು ಬಿದ್ದಿದ್ದಾನೆ. ರಸಾತಲದಿಂದ ದಬ್ಬಿದ್ದು ಲಂಕಾದಲ್ಲಿ ಬಂದು ಬಿದ್ದಿದ್ದಾನೆ. ಇದು ಹೀಗೆ ಬಲಿಚಕ್ರವರ್ತಿಗೆ ದ್ವಾರಪಾಲಕನಾಗಿ ಇದ್ದಿದ್ದಾನೆ. ಇದೇ ಬಲಿಚಕ್ರವರ್ತಿ ಕಡೆಯಿಂದ ಭೂಮಿಯನ್ನ ತ್ರೈಲೋಕ್ಯವನ್ನು ಅಪಹಾರ ಮಾಡಲಿಕ್ಕೆ ಯಾಚನೆಯನ್ನ ಮಾಡಿದ್ದಾನೆ. ಇಂದ್ರದೇವರು ತ್ರೈಲೋಕ್ಯ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಈ ಕಡೆ ಬಲಿಚಕ್ರವರ್ತಿ, ಇವನು ಭಕ್ತ. ಇಬ್ಬರೂ ಬೇಕಾದವರ ಇರೋ ಕಾಲಕ್ಕೆ ಅವನನ್ನ ಹೊಡೆದು ಬಡದು ಕಸಕೊಂಡು ಅವನ ಹತ್ರ ಕೊಡ ಹಾಗಿಲ್ಲ. ಅದೇ ಕಾಲದಲ್ಲೇ ಈ ಬಲಿಚಕ್ರವರ್ತಿ ಅಜ್ಜ ಪ್ರಹ್ಲಾದ ರಾಜರು ಅವರು ಕೇಳಿದ್ದಾರೆ, ನನ್ನ ಮೊಮ್ಮಗ ಒಂದು ದೀಪ ಹಾಕಿದ್ರೆ ಸಾಕು. ಇದೆ, ಒಂದು ನಿಮಿಷ. ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡಿದ್ರು. ನನ್ನ ಮೊಮ್ಮಗ ಬಲಿಚಕ್ರವರ್ತಿ ರಾಜ್ಯವನ್ನು ಆಳೋ ಕಾಲಕ್ಕೆ ಅವನ ಜೊತೆ ಯುದ್ಧ ಮಾಡಿ ಅವನನ್ನ ಜಯಿಸಿ ಅವನ ಕಾರಾಗೃಹದಲ್ಲಿ ಹಾಕೋದು, ಬಡಿಯೋದೆಲ್ಲ ಮಾಡಬೇಡ ಅಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಇಂದ್ರದೇವರು ತ್ರೈಲೋಕ್ಯವನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮಚಾರಿಯ ರೂಪದಿಂದ ಹೋಗಿ ಯಾಚನೆಯನ್ನ ಮಾಡಿದ್ದಾನೆ. ಯಾಚನೆಯನ್ನ ಮಾಡೋದು, ಸಾರಥ್ಯವನ್ನ ಮಾಡೋದು, ದ್ವಾರಪಾಲಕನಾಗಿರೋದು, ಹೆಜ್ಜೆ ಗೋಮ ಹಚ್ಚೋದು, ಕಾಲು ತೊಳೆಯೋದು, ಇದು ದೇವರು ಎಂತಹ ಒಂದು ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ. ಅದರಿಂದ ದೇವರ ಕ್ರೀಡಾ ಎಂಬುದು ವಿಚಿತ್ರವಾದದ್ದು, ಜನರನ್ನ ಪವಿತ್ರವಾಗಿ ಮಾಡತಕ್ಕಂಥದ್ದು. ಅದರಿಂದ ದೇವರ ಕ್ರೀಡೆಯನ್ನ ಇಂತಹದ್ದು ಅಂತ ಹೇಳಿ ನಮ್ಮಿಂದ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಷ್ಟೊಂದು 5ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿ ಮುಂದೆ 6ನೇ ಅಧ್ಯಾಯದಲ್ಲಿ ಸೂತ ಪೌರಾಣಿಕರು ಹೇಳ್ತಾ ಇದ್ದಾರೆ. ಕದಾಚಿತ್ ವೆಂಕಟೇಶಸ್ತು ಚಿಂತೆಯಾಮಾಸ ವೈಹಯಂ ಮನಸಾ ಚಿಂತ್ಯಮಾನೇತು ಹಯ ಪ್ರತ್ಯಕ್ಷತಾಂಗತಃ. ಸರಿ ಆಯಿತು, ಔಷಧ ಹಾಕಿ ಚೆನ್ನಾಗಿ ರಣ ಎಲ್ಲ ಸರಿ ಆಗಿದೆ, ಅಷ್ಟೇ ಕೆಲಸ ಎಂಬುದಿಲ್ಲವಲ್ಲ, ಇನ್ನು ಮದುವೆ ಮಾಡಬೇಕಲ್ಲ. ಅದಕ್ಕೆ ಪೂರ್ವಾಂಗವಾಗಿ ಅದಕ್ಕೇನು ಮಾಡಬೇಕು, ಹೊರಟು ಹೋಗಬೇಕು ಅಂತ ದೇವರು ಆಗ ಚಿಂತನವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ಕುದುರೆಯನ್ನು ಚಿಂತನೆ ಮಾಡಿದ. ಕುದುರೆ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಆವಾಗ ಸಾಕ್ಷಾತ್ ವಾಯುದೇವರೇ ಕುದುರೆಯ ರೂಪದಲ್ಲಿ ಬಂದು ನಿಂತಿದ್ದಾರೆ. ಆ ಕುದುರೆಗೆ ಲಗಾನ್ ಬೇಕಲ್ಲ, ಆ ಲಗಾನಾಗಿ ಲಕ್ಷ್ಮೀದೇವಿಯೇ ಬಂದಿದ್ದಾಳೆ. ಯಾವಾಗಲೂ ಕೂಡ ದೇವರು ಡೈರೆಕ್ಟ್ ಆಗಿ ಉಪಯೋಗಿಸುವ ಎಲ್ಲಾ ಪದಾರ್ಥದಲ್ಲಿಯೂ ಕೂಡ ಲಕ್ಷ್ಮೀದೇವಿಗೆ ಆ ಪದಾರ್ಥದಲ್ಲಿ ನಿಂತಿರ್ತಾಳೆ. ಬೇರೆ ಯಾರನ್ನು ಕೂಡ ಗಂಡನ ಹತ್ರ ಬಿಡೋದೇ ಅಲ್ಲ. ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಯಾರನ್ನು ದೇವರ ಹತ್ರ ಬಿಡೋದಿಲ್ಲ. ತಾನೇ ಆಭರಣ ರೂಪದಿಂದ, ಪಾದುಕಾ ರೂಪದಿಂದ, ಕಿರೀಟ ರೂಪದಿಂದ, ಸರ್ವಾಭರಣ ರೂಪವಾಗಿ ದೇವರು ಉಪಯೋಗಿಸುವ ಪ್ರತಿಯೊಂದು ಪದಾರ್ಥ ರೂಪವಾಗಿ ಲಕ್ಷ್ಮೀದೇವಿಗೆ ನಿಂತಿರ್ತಾಳೆ. ಅದಕ್ಕೆ ವಾಯುದೇವರ ಕುದುರೆಯಾಗಿ, ಆದರೆ ಲಕ್ಷ್ಮೀದೇವಿ ಆ ರಜ್ಜುವಿಗೆ, ಲಗಾನಿಗೆ ಅಭಿಮಾನಿಯಾಗಿ ಅವಳಲ್ಲಿ ಬಂದಿದ್ದಾಳೆ. ಅದಕ್ಕೆ ದೇವರೇನು ಮಾಡಿದ, ಕುದುರೆ ಮೇಲೆ ಕೂತುಕೊಂಡು ಹೊರಟು ಹೋಗಿದ್ದಾನೆ. ಹೋಗಾಲ ಸುಮ್ಮನೆ ಹೋಗಿಲ್ಲ. ಇವಾಗ ಒಂದು ಹುಡುಗಿಯರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾನಲ್ಲವ, ಹುಡುಗಿಯನ್ನ ನೋಡ್ಲಿಕ್ಕೆ ಹೋಗಾಗ ಸ್ವಲ್ಪ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕಲ್ಲ. ದೇವರಿಗೇನು ಅಲಂಕಾರ ಏನು ಬೇಕಾಗಿಲ್ಲ. ಆದರೂ ಕೂಡ ಲೋಕವಡಂಬನ. ಸುಮ್ಮನೆ ಏನೋ ಋಷಿಗಳನ್ನು ನೋಡ್ಲಿಕ್ಕೆ ಹೋಗ್ತೇವೆ, ಏನೋ ಮಠಕ್ಕೆ ಹೋಗ್ತೇವೆ, ಗುಡಿಗೆ ಹೋಗ್ತೇವೆ ಅಂದ್ರೆ ಬೇರೆ. ಅಲ್ಲಿಗೆ ಹೋಗ್ತೇವೆ ಅಂತಂದ್ರೆ ಹೇಗಿರಬೇಕು, ಒಳ್ಳೆ ಆಭರಣ ಇವರಣ ಹಾಕೊಂಡು, ಒಳ್ಳೆ ವೇಷ ಹಾಕೊಂಡು, ಒಳ್ಳೆ ವಸ್ತ್ರ ಉಟ್ಕೊಂಡು, ಬೇಕಾದಷ್ಟು ಶುಭ್ರವಾಗಿರ್ತಕ್ಕಂತಹ, ಅದು ನೋಡ್ರಿ 9 ಅಂಚಿ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಪಂಚಹಸ್ತಂ ತಥಾತರದು ಒಳ್ಳೆ 8 ಮೊಳದ ಒಂದು ಶುಭ್ರವಾದ ವಸ್ತ್ರವನ್ನ ಧಾರಣ ಮಾಡಿಕೊಂಡಿದ್ದಾನೆ. ಎಲ್ಲ ಕರಡಿ ಹಿಡ್ಕೊಂಡಿದ್ದಾನೆ ಮನೆಯಲ್ಲಿ. ಆ ಕರಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಒಂದು ಗೋಪಿ ಚಂದನವನ್ನು ಹಂಚಿಕೊಂಡಿದ್ದಾನೆ. ಗೋಪಿ ಚಂದನದ ಮಧ್ಯದಲ್ಲಿ ಅಕ್ಷತೆಯ ಒಂದು ತಿಲಕ, ಕೆಂಪಾದ ಒಂದು ತಿಲಕವನ್ನು ಹಚ್ಚಿಕೊಂಡಿದ್ದಾನೆ. ಕೆಲವರು ಹೇಳೋದು ಅಕ್ಷತೆ ಹಚ್ಚಿಕೊಳ್ಳೋದಕ್ಕೆ ಪ್ರಮಾಣವೇ ಇಲ್ಲ ಅಂತ ಹೇಳಿ. ಅಂಗಾರಕ್ಕೆ ಪ್ರಮಾಣ ಇದೆ, ಗೋಪಿ ಚಂದನಕ್ಕೆ ಪ್ರಮಾಣ ಇದೆ. ಅಕ್ಷತೆ ಹಚ್ಚಿಕೊಳ್ಳಬೇಕು ಎಂಬುದಕ್ಕೆ ಏನು ಪ್ರಮಾಣ? ಎಲ್ಲಿಯೂ ಪ್ರಮಾಣ ಇಲ್ಲ. ಆದ್ದರಿಂದ ಅಕ್ಷತೆಯೇ ಬೇಡ ಅಂತ ಕೆಲವರಿದ್ದಾರೆ. ಆದರೆ ನಮಗೆ ಪ್ರಮಾಣ ಎಂಬುದು ನಮಗೆ ಶಾಸ್ತ್ರದಲ್ಲೇ ಇರಬೇಕು ನಿಯಮ ಇಲ್ಲ. ದೊಡ್ಡವರ ಸಂಪ್ರದಾಯದಲ್ಲಿ ಬಂದಿದೆ ಅಂತಂದ್ರನೇವೆ ಪ್ರಮಾಣ ಇಲ್ಲದೆ ಅವರು ಮಾಡಿರೋದಿಲ್ಲ. ಅವರು ಮಾಡಿದ್ದಾರೆ ಅಂತಂದ ಮೇಲೆ ಪ್ರಮಾಣ ಇದ್ದೇ ಇದೆ. ಅದಕ್ಕೆ ಅವಶ್ಯವಾಗಿ ಸಂಪ್ರದಾಯನೇ ಸಾಕು. ಅದನ್ನೂ ಮೀರಿ ಪ್ರಮಾಣ ವಾಕ್ಯ ಬೇಕು ಅಂತಂದ್ರೆ ಅತ್ರಿಸ್ಮೃತಿಯಲ್ಲಿ ಸ್ಪಷ್ಟವಾದ ವಾಕ್ಯ ಇದೆ. ಅತ್ರಿಸ್ಮೃತಿಯಲ್ಲಿ ಅಂಗಾರದ ಕೆಳಗೆ
ಈ ಅಕ್ಷತೆ ಅನ್ನೋದು, ಅಕ್ಷತೆ ಎಂಬ ಶಬ್ದವನ್ನು ಹೇಳಿಲ್ಲ, ಕೆಂಪಾದ ಒಂದು ವರ್ತುಲಾಕಾರದಲ್ಲಿ ನಾವು ಹಚ್ಕೊತೇವಲ್ಲ, ವರ್ತುಲಾಕಾರದಲ್ಲಿ ಒಂದು ಧಾರಣ ಮಾಡಬೇಕು, ಒಂದು ಚಿನ್ನವನ್ನು ಧಾರಣ ಮಾಡಬೇಕು ಅಂತ ಸ್ಪಷ್ಟವಾಗಿ ಅದರ ಸ್ಮೃತಿಯಲ್ಲಿ ಹೇಳಿದ್ದಾರೆ. ದೇವರು ಇಲ್ಲಿ ಧಾರಣ ಮಾಡಿದ್ದಾನೆ, ತಿಲಕವನ್ನು ಧಾರಣ ಮಾಡಿದ್ದಾನೆ. ವೇದವ್ಯಾಸ ದೇವರನ್ನ ಸೌಂದರ್ಯದಲ್ಲಿ ವರ್ಣನ ಮಾಡುವ ಕಾಲಕ್ಕೂ ಕೂಡ ತಿಲಕವನ್ನು ಹಚ್ಕೊಂಡಿದ್ದಾರೆ. ತಿಲಕ ಅಂದ್ರೆ ಈಗ ಹಚ್ಕೊಳ್ಳೋದೇ ತಿಲಕ ಅಲ್ಲ, ಇಷ್ಟೇ ಹಚ್ಕೊಂಡ್ರೂ ತಿಲಕನೇ. ವೇದವ್ಯಾಸ ದೇವರಿಗೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಸುಮಧ್ವ ವಿಜಯದಲ್ಲಿ ಶ್ರೀವಿದಾಚಾರ್ಯರ ಚರಿತ್ರವನ್ನು ಹೇಳೋ ಕಾಲಕ್ಕೂ ಕೂಡ ತುರುಸ್ಕ ರಾಜನನ್ನು ನೋಡ್ತಾರಲ್ಲ, ಮುಸ್ಲಿಂ ರಾಜನನ್ನು ನೋಡ್ತಾರಲ್ಲ, ಅವ ಕೇಳ್ತಾನೆ, ಏನು ನಿಮ್ಮ ಹಣೆಯಲ್ಲಿ ಏನೋ ವಿಚಿತ್ರವಾಗಿದೆಯಲ್ಲ ಅಂತ ಅವ ಕೇಳ್ತಾನೆ. ಅವಾಗ ಆಚಾರ್ಯರು ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಏನೊಂದು ಗದಾ ಇದೆ, ಆ ಗದಾವನ್ನೇ ನಾವು ಧಾರಣ ಮಾಡಿದ್ದೇವೆ. ನೋಡ್ರಿ, ಗದಾಕರಣೆ ಇದೆ, ಸ್ವಲ್ಪ ಮೇಲೆ ಕೋಲ್ ತರ ಇರ್ತದೆ, ಕೆಳಗೆ ದುಂಡಗ ಇರ್ತದೆ. ನಿಮ್ ಕೈಯಲ್ಲಿರುವ ಗದಾವನ್ನೇ ನಾವು ಹಣೆಯಲ್ಲಿ ಧಾರಣ ಮಾಡಿದ್ದೇವೆ ಅಂತ ಆಚಾರ್ಯ ಉತ್ತರವನ್ನು ಕೊಟ್ಟಿದ್ದಾರೆ. ಭಾವಪ್ರಕಾಶಿಕದಲ್ಲಿ ಆ ವಾಕ್ಯಗಳನ್ನ ನಾರಾಯಣ ಪಂಡಿತಾಚಾರ್ಯರೇ ಕೊಟ್ಟಿದ್ದಾರೆ. ಬೇಕಾದಷ್ಟು ಕಡೆಯಲ್ಲಿ ಅಕ್ಷತೆ ಹಚ್ಚಿಕೊಳ್ಳಬೇಕು ಎಂಬುದಕ್ಕೆ ಪ್ರಮಾಣ ಇದ್ದೇ ಇದೆ. ಅದಕ್ಕೆ ದೇವರು ತಿಲಕವನ್ನು ಹಚ್ಚಿಕೊಂಡು ಮಧ್ಯದಲ್ಲಿ ಸಣ್ಣದಾಗಿರ್ತಕ್ಕಂತಹ ಒಂದು ಅಕ್ಷತೆಯನ್ನು ಹಚ್ಚಿಕೊಂಡಿದ್ದಾನೆ. ಅಷ್ಟೇ ಅಲ್ಲಂತೆ, ಹೋಗೋ ಕಾಲಕ್ಕೆ ಹಾದಿಯಲ್ಲಿ ಹೋಗ್ತೇವೆ, ಅಲ್ಲಿ ಏನಾದ್ರೂ ಅಡಸಿಡಿಸಿ ಹೋದರೆ ಏನ್ ಮಾಡೋದು ಅಂತ ಹೇಳಿ ತನ್ನ ಉಡಿಯಲ್ಲೇನೇವೆ ಒಂದು ಸಣ್ಣ ಒಂದು ಕನ್ನಡಿ ಇಟ್ಕೊಂಡಿದ್ದಾನಂತೆ, ಸಣ್ಣ ಒಂದು ಅಕ್ಷತೆಯ ಪಾತ್ರ ಇಟ್ಕೊಂಡಿದ್ದಾನೆ. ಸಾಮಾನ್ಯ ಹೆಂಗಸರೆಲ್ಲ ಮಾಡ್ತಾರಲ್ಲ, ಹ್ಯಾಂಡ್ ಬ್ಯಾಗ್ ಅಲ್ಲೇನೇವೆ ಸಣ್ಣ ಒಂದು ಕನ್ನಡಿ, ಒಂದು ಹಣಿಗೆ ಒಂದು ಎಲ್ಲ ಇಟ್ಕೊಂಡಿರ್ತಾರೆ. ಗಂಡಸರು ಹಾಗೆ ಮಾಡ್ತಾರೆ, ಪರ್ಸ್ ಒಳಗೆ ಒಂದು ಹಣಿಗೆ ಇಟ್ಕೊಂಡಿರ್ತಾರೆ, ಆವಾಗ ಬಾಚಿಕೊಡಬೇಕು ಅಂತ ಹೇಳಿ. ಅಲ್ಲ, ನಮ್ಮ ತರ ಇದ್ರೆ ಚಿಂತ ಇಲ್ಲ. ಹೀಗೆ ಗಂಡಸರು ಮಾಡ್ತಾರೆ, ಹೆಂಗಸರು ಮಾಡ್ತಾರೆ. ಅದಕ್ಕೆ ಏನಾಯಿತು, ದೇವರು ಹಾಗೆ ಮಾಡಿದ್ದಾನೆ. ಎಲ್ಲ ಏನ್ ಮಾಡಿದ, ತನ್ನ ಬಟ್ಟೆ ಒಳಗೆ ಏನೇವೆ ಆ ಸಣ್ಣದಾಗಿರ್ತಕ್ಕಂಥ ಒಂದು ಕನ್ನಡಿ, ಆಮೇಲೆ ಈ ಚೂರ್ಣ ಏನು ಹಚ್ಚಿಕೊಳ್ಳತಕ್ಕಂತಹ ಚೂರ್ಣ ಎದುರುಗೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಅದು ಎಲ್ಲೂ ಕೆಳಗೆ ಬೀಳಬಾರದು ಎಂಬುದಕ್ಕೋಸ್ಕರ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಅದನ್ನ ಉಡಿಯಲ್ಲಿ ಇಟ್ಕೊಂಡಿದ್ದಾನಂತೆ. ಒಳ್ಳೆ ಬಂಗಾರದ ಯಜ್ಞೋಪವೀತ, ಕಂಠಕ್ಕೆ ಆಭರಣ, ಕೈಯಲ್ಲಿ ಕಂಕಣ, ಕೇಯೂರ, ಕಿರೀಟ ಅಂತ ಹಾಕೊಂಡಿಲ್ಲ. ಕಿರೀಟಕ್ಕೆ ಬದಲಾಗಿ ರಕ್ತವಸ್ತ್ರಂ ಸುವೇಕ್ಷ, ಒಂದು ಕೆಂಪಾಗಿರ್ತಕ್ಕಂತಹ ಒಂದು ವಸ್ತ್ರ, ಅದರಿಂದ ತಲೆಗೆ ರುಮಾಲ್ ಕಟ್ಕೊಂಡಿದ್ದಾನೆ. ಕಿರೀಟಕ್ಕೆ ಬದಲಾಗಿ ರುಮಾಲನ್ನು ಕಟ್ಕೊಂಡಿದ್ದಾನೆ. ಹೀಗೆಲ್ಲ ಬೇಕಾದಷ್ಟು ಅಲಂಕಾರವನ್ನು ಮಾಡಿಕೊಂಡು ಪರಮಾತ್ಮ ಹೊರಟಿದ್ದಾನೆ. ಹೊರಟು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಹಯಂ ರತ್ನ ಸಮಾಕೀರ್ಣ ಮೋಬರ್ಹಣ ಭೂಷಿತಂ ಸುವರ್ಣ ತಿಲಕೋಲ್ಲಾಸಿ ವಕ್ರಂ ವಾಯು ಮನೋಜವಂ. ಆ ಕುದುರೆಗೂ ಇಷ್ಟು ಅಲಂಕಾರ ಮಾಡಿದ್ದಾನೆ, ಅದಕ್ಕೂ ಬೇಕಾದಷ್ಟು ಅಲಂಕಾರ ಮಾಡಿ ಅದರ ಮೇಲೆ ಕೂತುಕೊಂಡು ಪರಮಾತ್ಮ ಹೊರಟು ಹೋಗಿದ್ದಾನೆ. ಏನು ಎದಕ್ಕೋಸ್ಕರ ಹೋಗಬೇಕು? ಬೇಟೆಗೋಸ್ಕರ ಹೋಗಿದ್ದಾನೆ. ಬೇಟೆಗೆ ಹೋಗುವ ಕಾಲಕ್ಕೆ ಪರ್ವತದಿಂದ ಇಳಿದು ಬಂದ. ಪರ್ವತದ ಶಿಖರದಲ್ಲಿ ವಾಸವನ್ನು ಮಾಡೋದು. ಪರ್ವತದಿಂದ ಇಳಿದು ಬಂದು ದಕ್ಷಿಣ ದಿಕ್ಕಿಗೆ ಬಂದು ಬೇಕಾದಷ್ಟು ಮೃಗಗಳನ್ನ, ಸಿಂಹ, ಹುಲಿ, ನರಿಗಳು, ಆನೆಗಳು, ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಪ್ರಾಣಿಗಳನ್ನ ಬೇಟೆಯಾಡ್ತಾ ಬರ್ತಾ ಇದ್ದಾನೆ. ಆಗ ಒಂದು ಸಂದರ್ಭದಲ್ಲಿ ಒಂದು ಆನೆಯನ್ನು ನೋಡುತ್ತಾನೆ. ಮದದಿಂದ ಮದ ಹಿಡಿದಿರ್ತಕ್ಕಂತಹ ಒಂದು ಆನೆ. ಆ ಆನೆಯನ್ನು ಕೊಲ್ಲೋದಕ್ಕೋಸ್ಕರ ಅದರ ಹಿಂದೆ ದೇವರು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾನೆ. ಆ ಆನೆ ಹೆದರುಕೊಂಡು ಬಹಳ ದೂರ ಹೋಗಿದೆ. ಸುಮಾರು ಒಂದು 1.5 ಯೋಜನಾ ದೂರ ಆ ಆನೆ ಓಡಿ ಹೋಗಿದೆ. ಅದರ ಹಿಂದೆನೇ ಅಡ್ಡಿಸಿಕೊಂಡು ದೇವರು ಹೋಗಿದ್ದಾನೆ. ಒಂದು ಸಂದರ್ಭದಲ್ಲಿ ಹೋಗೋ ಕಾಲಕ್ಕೆ ಆನೆ ಹೆದರ್ಕೊಂಡು ದೇವರಿಗೆ ಹಾಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದೆ. ನಮಸ್ಕಾರವನ್ನು ಮಾಡಿ ನನ್ನ ಸೊಂಡಲನ್ನ ಎತ್ತಿ ದೇವರಿಗೆ ಕ್ಷಮಾ ಕೇಳ್ತಾರೆ. ಆಮೇಲೆ ನಮಸ್ಕಾರ ಮಾಡಿದವರನ್ನು ಕೊಲ್ಲೋದು ಯಾವಾಗಲೂ ದೇವರಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಆನೆಯನ್ನು ಬಿಟ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ಕನ್ಯಾ ಒಬ್ಬಳಲ್ಲಿ ಬಂದಿದ್ದಾಳೆ. ಯದಾಗತ ಸದಾ ಕನ್ಯಾ ದೃಷ್ಟಿ ಮಾತ್ರ ಉಪಾಗತ. ಯಾವ ಉದ್ದೇಶಕ್ಕೆ ಇವನು ಬಂದದ್ದು? ಬೇಟೆಯಾಡೋ ಉದ್ದೇಶದಿಂದ ಬಂದಿಲ್ಲ, ಬೇರೆ ಬೇಟೆ ಆಡ್ಲಿಕ್ಕೆ ಇಲ್ಲಿ ಬಂದಿದ್ದಾನೆ. ಆ ಕನ್ಯಾ ಒಬ್ಬಳು ಆವಾಗ ಬಂದಿದ್ದಾಳೆ. ಕ್ಷೌರಕಾದಿಗಳೆಲ್ಲ ಕೇಳ್ತಾರೆ, ಯಾರು ಈ ಕನ್ಯಾ? ಸಾ ಕನ್ಯಾ ಕಸ್ಯ ಸಂಬದ್ಧ ಕಿಮರ್ಥಂ ಮನಮಾಗದ ಕಸ್ಯೇಯಂ ತನಯ ಕನ್ಯಾ ತದ್ವತಸ್ವ ಮಹಾಮತಿ. ಯಾರ ಹುಡುಗಿ, ಯಾರವಳು, ಯಾರ ಮಗಳು, ಯಾವ ಕಾರಣದಿಂದ ಈ ಅರಣ್ಯಕ್ಕೆ ಅವಳು ಬಂದಿದ್ದಾಳೆ ಅಂತ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಹಿಂದೆ ಪಾಂಡವರು ಇರ್ತಾ ಇದ್ರಲ್ಲ, ಆ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮೇಲೆ ಅವರ ವಂಶ ಪರೀಕ್ಷಿತ್ ರಾಜನ ಮೂಲಕವಾಗಿ ಪರೀಕ್ಷಿತ್ ರಾಜ, ಜನಮೇಜಯ, ಹೀಗೆ ಮುಂದೆ ವಂಶ ಮುಂದುವರಿಸಿ ಹೋಗಿದೆ. ಆ ಚಂದ್ರವಂಶದಲ್ಲಿ ಸುಮಾರು 1,000 ವರ್ಷ ಆದ 1,000 ವರ್ಷದಲ್ಲಿ ಏನಾಗಿದೆ, ಒಬ್ಬ ರಾಜ ಒಬ್ಬ ಬಂದಿದ್ದಾನೆ, ಸುವೀರ ಅಂತ ಅನ್ನೋ ರಾಜ ಒಬ್ಬ ಬಂದಿದ್ದಾನೆ. ಆ ಸುವೀರನ ಮಗ ಸುಧರ್ಮ ಅಂತ ಹೇಳಿ. ಆ ಸುಧರ್ಮ ಎನ್ನುವ ರಾಜನ 2 ಮಕ್ಕಳು, ಒಬ್ಬ ಆಕಾಶ ರಾಜ ಅಂತ ಹೇಳಿ, ಇನ್ನೊಬ್ಬ ತೊಂಡಮಾನ ಅಂತ ಹೇಳಿ. ಒಳ್ಳೆ ಪರಮಾತ್ಮನ ಭಕ್ತರು, ಒಳ್ಳೆ ಧರ್ಮಿಷ್ಠರು. ಅದರಲ್ಲಿ ಹಿರೇವನಾದನು ಈ ಆಕಾಶ ರಾಜ. ಅವನು ರಾಜ್ಯವನ್ನ ಪರಿಪಾಲನೆ ಮಾಡಿದ್ದಾನೆ. ಆ ದೇಶಕ್ಕೆ ತೋಟ ದೇಶ ಅಂತ ಹೇಳಿ ಹೆಸರು. ಆ ದೇಶವನ್ನ ಅವನು ಧರ್ಮದಿಂದ ಅವನು ರಕ್ಷಣೆ ಮಾಡ್ತಾ ಇರೋ ಕಾಲಕ್ಕೆ ಪ್ರಜೆಗಳೆಲ್ಲರೂ ಕೂಡ ಸಂತೋಷವಾಗಿ ಧರ್ಮದಿಂದ ಇರ್ತಾ ಇದ್ದಾರೆ. ಆದರೆ ಆ ಆಕಾಶ ಒಂದು ದುಃಖ ಏನು ಅಂತಂದ್ರೆ, ಎಷ್ಟೋ ಸುಖ
ಗುಣಗಳನ್ನು ನಾನು ಅನುಭವಿಸಿ ಆಯಿತು, ನನ್ನ ಮಕ್ಕಳಿಲ್ಲವಲ್ಲ ಅಂತ ಅವನಿಗೆ ಬಹಳ ದುಃಖ ಆಗ್ತಾ ಇತ್ತು. ಅದಕ್ಕೆ ಅವರ ಗುರುಗಳು, ಕುಲಗುರುಗಳು ಬಂದಾಗ ಅವರ ಸಮೀಪದಲ್ಲಿ ತನ್ನ ದುಃಖವನ್ನು ಹೇಳ್ಕೊತಾನೆ. ನನಗಿನ್ನೂ ಮಕ್ಕಳಾಗಿಲ್ಲ, ಎಲ್ಲ ಎಷ್ಟೋ ನಾನು ಬೇಕಾದಷ್ಟು ರಾಜ್ಯ ಕೋಶ ನನಗೇನು ಕಡಿಮೆ ಇಲ್ಲ, ಆದರೆ ಇಷ್ಟಿದ್ರೂ ಕೂಡ ನನ್ನ ಮಕ್ಕಳಿಲ್ಲವಲ್ಲ ಅಂತ ಹೇಳಿ ಅವನು ನನ್ನ ದುಃಖವನ್ನು ಹೇಳ್ಕೊಂತಾನೆ. ನನಗೆ ಮಕ್ಕಳಿಲ್ಲ, ನನ್ನ ಮಕ್ಕಳ ಜೊತೆಗೆ ನಾನು ಯಾವಾಗ ಆಟ ಆಡ್ತೇನೆ, ಎಲ್ಲವನ್ನು ಕೂಡ ಮಕ್ಕಳಿದ್ದರೆ ಏನೆಲ್ಲ ಸಂತೋಷ ಆಗೋದು, ಆ ಯಾವ ಸಂತೋಷವೂ ಕೂಡ ನನಗೆ ಇಲ್ಲದೆ ಹೋಯ್ತಲ್ಲ ಅಂತ ತನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಕೂಡ ತನ್ನ ಗುರುಗಳಲ್ಲಿ ಹೇಳಿಕೊಂಡಿದ್ದಾನೆ. ಅದನ್ನು ಹೇಳಿದಾಗ ಆಮೇಲೆ ಕೇಳ್ತಾನೆ ಬಹಳ ದುಃಖದಿಂದ, ನಾನು ಮಕ್ಕಳನ್ನು ಪಡಿಲಿಕ್ಕೆ ಮಕ್ಕಳಿಲ್ಲದೆ ಹೋದವರು ಯಾವ ದುರ್ಗತಿಗೆ ಹೋಗ್ತಾರ, ಆ ದುರ್ಗತಿಗೆ ನನಗೆ ಆಗಬಾರದು ಅಂತಂದ್ರೆ ಏನು ಉಪಾಯ ಅಂತ ಹೇಳಿ ಕೇಳಿದಾಗ ಅವ ಗುರುಗಳು ಹೇಳ್ತಾ ಇದ್ದಾರೆ, ಯಜ್ಞಂಕುಲ ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ. ಏನು ಪುತ್ರಕಾಮೇಷ್ಟಿ ಯಾಗ ಅಂತ ಇದೆ, ಹಳೆ ಕಾಲದಲ್ಲಿ ಎಲ್ಲರೂ ಮಾಡ್ತಾ ಬಂದದ್ದೇ. ಆ ಪುತ್ರಕಾಮೇಷ್ಟಿ ಯಾಗವ ನೀನು ಮಾಡು ಅಂತ ಹೇಳಿದಾಗ ಸರಿ ಅಂತ ಆಕಾಶ ರಾಜ ಅವತ್ತು ಹೇಳಿದೆ ಅಲ್ಲ, ಸೀತಾದೇವಿ ಅವತರಿಸುವ ಕಾಲಕ್ಕೆ ಹೇಳಿದೇವಲ್ಲ ಜನಕರಾಜ ಮಾಡಿದ ಅಂತ ಹೇಳಿ, ಅದೇ ರೀತಿಯಿಂದ ಇವನು ಕೂಡ ಸ್ವರ್ಣ ಬಂಗಾರಮಯವಾಗತಕ್ಕಂತಹ ಲಾಂಗಲ, ಅದೇ ಕಲಪೆ ಅಂತಾರಲ್ಲ, ಅದೆಲ್ಲ ತಗೊಂಡು ಬಂದು ಮಂತ್ರಗಳೆಲ್ಲ ಹೇಳಿ ಮೊದಲು ಭೂಶೋಧನ, ಯಜ್ಞಕ್ಕಿಂತ ಮುಂಚೆ ಆ ಭೂಮಿಯನ್ನು ಶೋಧನೆ ಮಾಡ್ತಾ ಇದ್ದರು. ಅದೇ ಥರ ಅಲ್ಲಿಯಾಗ ಸೀತಾದೇವಿ ಹಾಗೆ ಪೆಟ್ಟಿಗೆಯಲ್ಲಿ ಸಿಕ್ಕಿದಳು, ಅದೇ ರೀತಿಯಿಂದ ಇಲ್ಲೇ ಭೂಮಿಯಲ್ಲೇನೇವೆ ಒಂದು ಕಮಲ ಒಂದು ಕಾಣಿಸ್ತಾ ಇದೆ. ಕಮಲಕ್ಕೆ ಸಾಮಾನ್ಯವಾಗಿ ಜಲಜ ಅಂತ ಹೆಸರು, ನೀರಲ್ಲೇ ಹುಟ್ಟುವುದು. ಆದರೆ ಇದು ವಿಲಕ್ಷಣವಾದ ಈ ಕಮಲ ನೆಲದಲ್ಲಿ, ಭೂಮಿಯಲ್ಲಿ, ಯಜ್ಞದ ಭೂಮಿಯಲ್ಲಿ ಒಂದು ಕಮಲವೊಂದು ಕಾಣಿಸ್ತಾ ಇದೆ. ಆ ಕಮಲದ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಒಂದು ಹೆಣ್ಣು ಕೂಸು, ಒಂದು ಅತೀ ಸುಂದರಿಯಾಗಿರ್ತಕ್ಕಂಥ ಒಂದು ಹೆಣ್ಣು ಕೂಸು ಕಾಣಿಸ್ತಾ ಇದೆ. ಅದು ನೋಡಿದ ಕೂಡಲೇ ಆಕಾಶರಾಜ ಬಹಳ ಸಂತೋಷ ಆಯಿತು. ಆ ಕೂಸನ್ನು ಕೈಯಲ್ಲಿ ತಗೊಂಡಾಗ ಅವನಿಗೆ ಸಂದೇಹ ಆಯಿತು, ಯಾರು ಈ ಕೂಸು, ಯಾರಲ್ಲಿ ಬಿಟ್ಟಿದ್ದಾರೆ? ಭೂಮಿಯಲ್ಲೇ ಹುಟ್ಟಿರ್ತಕ್ಕಂಥ ಕಮಲದಲ್ಲೇ ಇದ್ದಾಳಲ್ಲ, ಇವಳು ನಾನೇನು ಮಾಡೋದು, ಯಾರಿಗೆ ಕೊಡೋದು, ನಾನೇ ಬಳಸೋದು ಅಂತ ಬಹಳ ಸಂದೇಹ ಮಾಡ್ತಾ ಇರೋ ಕಾಲಕ್ಕೆ ಆವಾಗ ಅಶರೀರವಾಣಿ ಆಕಾಶದಲ್ಲಿ ಕೇಳ್ತಾ ಇದೆ, ಇವಳು ನಿನ್ನ ಮಗಳಾಗೇ ಭಾವಿಸಿ, ನಿನ್ನ ಔರಸ ಪುತ್ರಿಯಂತೇನೇ ಭಾವಿಸಿ ಇವಳ ನೀನೇ ಬಳಸಿ ಇವಳಿಗೆ ಮದುವೆ ಮಾಡಿಸಿಕೊಡ್ಬೇಕಾದ್ರೂ ನಿನ್ನ ಕರ್ತವ್ಯ ಅಂತ ಹೇಳಿ ಅವಾಗ ಅಶರೀರವಾಣಿ ಕೇಳಿದೆ. ಅವನಿಗೂ ಬಹಳ ಸಂತೋಷ ಆಯಿತು. ಯಜ್ಞಯಾಗ ಎಲ್ಲ ಮಾಡೋದಕ್ಕಿಂತ ಮುಂಚೆಯೇ ಅವತ್ತೇ ಹೇಳಿದೇವಲ್ಲ, ಅಕ್ಕೇಶನ್ ಮದುವೆ ಕಿಮರ್ಥಂ ನ್ಯಾಯದಿಂದ ನಾವು ಪ್ರಾರಂಭ ಮಾಡ್ತಾ ಇರೋ ಕಾಲಕ್ಕೆ ಫಲ ಆಗಿಬಿಟ್ಟಿದೆ ಅಂತ ಹೇಳಿ ಆ ಹೆಣ್ಣು ಮಗವನ್ನು ತಗೊಂಡು ಬಂದು ತನ್ನ ರಾಣಿ ಹೆಂಡತಿ ಹತ್ರ ಕೊಟ್ಟು ಇವಳನ್ನೇ ಬಳಸು ಅಂತ ಹೇಳಿ ಹೇಳಿದ್ದಾನೆ. ಆದ್ರೆ ಸ್ವಾರಸ್ಯ ನೋಡ್ರಿ, ಆ ಬಂದಿರ್ತಕ್ಕಂಥ ಹುಡುಗಿ ಯಾರೋ ನಮಗೇನು ಹುಟ್ಟಿದ ಕೂಸಲ್ಲ, ಯಾವುದೋ ಒಂದು ಕೂಸು ಅಂತ ಹೇಳಿ ಅವರು ಅನಾದರ ಮಾಡಿಲ್ಲ. ತಮ್ಮ ಕೂಸಿನಂತೆ ಭಾವಿಸಿ ಅತ್ಯಂತ ಅಭಿಮಾನದಿಂದ ಆ ಕೂಸನ್ನು ನೋಡಿಕೊಂಡಿದ್ದಾರೆ. ಆ ಒಂದು ಪುಣ್ಯದ ಪ್ರಭಾವದಿಂದಲೇನೇವೆ ಅವನ ಹೆಂಡತಿ, ರಾಜನ ಹೆಂಡತಿ ಸ್ವಲ್ಪ ದಿವಸದಲ್ಲಿ ಗರ್ಭಿಣಿಯಾಗಿ ಅವಳು ಆಗಿದ್ದಾಳೆ. 10 ತಿಂಗಳ ನಂತರದಲ್ಲಿ ಒಬ್ಬ ಗಂಡು ಕೂಸು ಒಂದು ಹುಟ್ಟಿದೆ. ಕನ್ಯಾ ರಾಶಿಯಲ್ಲಿ ಸೂರ್ಯ ಇರೋ ಕಾಲಕ್ಕೆ, ದಶಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರ ಇರೋ ಕಾಲಕ್ಕೆ, ಶುಕ್ಲಪಕ್ಷ ದಶಮಿಯಲ್ಲಿ ಸಾಯಂಕಾಲ ಹೊತ್ತಿನ ಗುರುವಾರ ದಿವಸ ನೋಡ್ರಿ, ಅವನ ಎಲ್ಲ ಬಯೋಡೇಟಾ ಅಂತಾರಲ್ಲ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಒಬ್ಬ ಹುಟ್ಟಿದ್ದಾನೆ. ಅವನಿಗೆ ವಸುಧಾನ ಅಂತ ಹೇಳಿ ನಾಮಕರಣವನ್ನು ಮಾಡಿದ. ಅಲ್ಲಪ್ಪ, ಅವನಿಗೆ ವಸುಧಾನ ನಾಮಕರಣ ಹೇಳಿದರೆ ಆ ಹುಡುಗಿಗೆ ಏನು ಹೆಸರು, ಹೆಣ್ಣು ಕೂಸಿಗೆ ಏನು ಹೆಸರಿಟ್ಟಿದ್ದಾನೆ ಎಂದು ಶೌನಕಾದಿಗಳು ಕೇಳಿದಾಗ ಅವಳಿಗೆ ಪದ್ಮಾವತಿ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾನೆ. ಪದ್ಮಾಯ ಅವತಾರತ್ವಾದ ರಾಜ ಪದ್ಮಾವತಿ ದೀಕ್ಷ, ಲಕ್ಷ್ಮೀದೇವಿಯ ಅವತಾರ ಅಂತನ್ನೋ ಉದ್ದೇಶದಿಂದ ಪದ್ಮಾವತಿ ಎಂಬ ನಾಮಕರಣವನ್ನು ಮಾಡಿದ್ದಾನೆ. ಈ ವಿಷಯದಲ್ಲಿ ಸ್ವಲ್ಪ ಪಂಡಿತರಲ್ಲಿ ವಿವಾದ ಇದೆ. ಪದ್ಮಾವತಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರವೋ ಅಥವಾ ಲಕ್ಷ್ಮೀದೇವಿಯ ಆವೇಶ ಅವತಾರವೋ ಅಂತ ಹೇಳಿ ಎರಡೂ ತರಹ ವಾಕ್ಯಗಳು ಕೂಡ ನಮಗೆ ಭವಿಷ್ಯವಂತರ ಪುರಾಣದಲ್ಲಿ ನಮಗೆ ಕಾಣಿಸ್ತಾ ಇದೆ. ಅನೇಕ ಕಡೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ ಅಂತ ಹೇಳಿದ್ದಾರೆ. ಕೆಲವು ಕಡೆಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಪಾತ್ರಳಾದವಳು ಅಂತ ಸೂಚನೆ ಮಾಡತಕ್ಕಂತಹ ವಾಕ್ಯಗಳು ಕೂಡ ಇದೆ. ಅದರಲ್ಲಿ ಇದನ್ನು ವಿಚಾರ ಮಾಡಿ ನಾವು ನಿರ್ಣಯವನ್ನು ಮಾಡಬೇಕು. ಆವೇಶ ಇದ್ರೂ ಏನು ಅಡ್ಡಿ ಏನೂ ಇಲ್ಲ. ಜಾಂಬವತ್ಯಾದಿಗಳೆಲ್ಲ ಇದ್ದಾರಲ್ಲ, ಜಾಂಬವತಿ, ಮಿತ್ರವಿಂದ, ಕಾಳಿಂದಿ ಮೊದಲಾದವರೆಲ್ಲ ತಾರತಮ್ಯದಲ್ಲಿ ಅತ್ಯಂತ ಉತ್ತಮ ದೇವತೆಗಳು. ಶೇಷ, ರುದ್ರ, ಗರುಡರ ಅನಂತರದಲ್ಲಿ ಪಾರ್ವತಿ ಸೌಪರ್ಣ್ಯಾದಿಗಳಿಗಿಂತ ಮೇಲೆ ಮಧ್ಯದಲ್ಲಿ ಅವರಿದ್ದಾರೆ ತಾರತಮ್ಯದಲ್ಲಿ. ಲಕ್ಷ್ಮೀದೇವಿಯ ಆವೇಶ ಬಂದ ಸಂದರ್ಭದಲ್ಲಿ ರುದ್ರಾದಿಗಳಿಗೆ ಸಮಾನರಾಗಿ ಅವರು ಆಗ್ತಾ ಇದ್ದಾರೆ. ಅಂತಹ ಒಂದು ಉತ್ತಮ ತರಗತಿಯಲ್ಲಿ ಅವರಿದ್ದಾರೆ. ಆದ್ದರಿಂದ ಆವೇಶಾವತಾರ ಇದ್ರೂ ಕೂಡ ಉತ್ತಮ ಚೇತನ ಎಂಬುದಲ್ಲಂತೂ ಏನೂ ಸಂದೇಹ ಇಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಯ ಹೇಳಿಬಿಟ್ರಂತೂ ಏನೂ ಚಿಂತೆಯೂ ಇಲ್ಲವೇ ಇಲ್ಲ. ಅದಕ್ಕೆ ಅವಳನ್ನ ಆಕಾಶ ರಾಜ ಅತ್ಯಂತ ಅಭಿಮಾನದಿಂದ
ಬೆಳೆಸ್ತಾ ಇದ್ದಾನೆ. ಅವರಿಬ್ಬರು ಬೆಳೀತಾ ಇದ್ದಾರೆ, ಮಗಳು ಮಗ ಅವರಿಬ್ಬರು ಕೂಡ ಬೆಳೀತಾ ಇರೋ ಕಾಲಕ್ಕೆ ಯಾವಾಗ ಅವಳಿಗೆ ಯೌವನಕ್ಕೆ ಅವಳು ಬಂದಿದ್ದಾಳೆ. ಆಗ ಯೌವನಕ್ಕೆ ಬಂದಾಗ ರಾಜ ವಿಚಾರ ಮಾಡಿದ, ಏನ್ ಮಾಡೋದಪ್ಪ ಇವಾಗ, ಇವಳಿಗೆ ಇಂತಹ ಸುಂದರಿಯಾಗಿರ್ತಕ್ಕಂತಹ ಹುಡುಗಿಗೆ ಒಳ್ಳೆ ವರ ಸಿಗಬೇಕಲ್ಲ ಅಂತ ಹೇಳಿ ಚಿಂತಾಕ್ರಾಂತನಾಗಿ ಆಗಿದ್ದಾನೆ. ಅಂತಹ ಯಾವ ಪದ್ಮಾವತಿ ಅಂತ ಆಕಾಶರಾಜನ ಮಗಳು ಇದ್ದಲೋ ಆ ಪದ್ಮಾವತಿಯೇ ಇಲ್ಲಿಗೆ ಆ ಅರಣ್ಯಕ್ಕೆ ಶ್ರೀನಿವಾಸ ದೇವರು ಆ ಆನೆಯನ್ನು ಅಟ್ಟಿಸಿಕೊಂಡು ಬಂದಾಗ ತನ್ನ ಸಖಿಯರ ಜೊತೆಗೆ ಸೇರಿಕೊಂಡು, ಅನೇಕ ಸಖಿಯರ ಜೊತೆಗೆ ಸೇರಿಕೊಂಡು ಪದ್ಮಾವತಿ ಅಲ್ಲಿಗೆ ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಹೂವನ್ನು ತರ್ತಾ ಇರೋ ಕಾಲಕ್ಕೆ ಸಾಮಾನ್ಯ ಹೆಂಗಸರು ಏನ್ ಮಾಡ್ತಾರೆ, ಸಾಮಾನ್ಯ ನಾವು ಯಾವುದೇ ಒಂದು ಕಥಾವನ್ನು ನಾವು ಕೇಳಿದ್ರು ಕೂಡ ಗಂಡಸರು ಅರಣ್ಯಕ್ಕೆ ಬಂದರು ಅಂತಂದ್ರೆ ಬೇಟೆಗೆ ಬಂದರು ಅಂತ ಹೇಳೋರು, ಹೆಣ್ಣು ಮಕ್ಕಳು ಅರಣ್ಯಕ್ಕೆ ಬಂದ್ರೆ ಹೂ ತೆಗೆಯಲಿಕ್ಕೆ ಬಂದರು ಅಂತ. ಇದು ವ್ಯವಸ್ಥಿತವಾಗಿ ಎಲ್ಲಾ ಕಥೆಗಳಲ್ಲಿ ಕೂಡ ಹೀಗೆ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವಾಗಿನ ಕಾಲದಲ್ಲಿ ಗಂಡಸರು ಹೂ ತೆಗೆಯುವ ಹಂಗ ಆಗಿಬಿಟ್ಟಿದ್ದಾರೆ, ಹೆಣ್ಮಕ್ಕಳೆಲ್ಲ ಬೇಟೆಗೆ ಹೋಗುವ ಹಂಗ ಆಗಿಬಿಟ್ಟಿದ್ದಾರೆ. ಏನ್ ಮಾಡೋದು ಹೇಳ್ರಿ? ಅದಕ್ಕೆ ಅವಳು ಇಲ್ಲಿ ಹೂ ತೆಗಿತಾ ಇರೋ ಕಾಲಕ್ಕೆ ನಾರದರು ಒಂದು ವೃದ್ಧ ರೂಪದಿಂದ ಬರ್ತಾರೆ. ಅವರು ಬಂದ ಕೂಡಲೇ ಕನ್ಯೆಯರೆಲ್ಲ ಈ ಹುಡುಗಿಯರೆಲ್ಲ ಸೇರಿ ನೀವು ಯಾರು ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಕುಲಕ್ಕೆ ಗುರುಗಳು ನಾನು, ಅಹಂ ಕುಲಗುರು ಸಾಕ್ಷಾತ್ ವಿಶ್ವಾಸಂ ವರಯೋಷಿತ. ನೋಡ್ರಿ, ಎಲ್ಲ ಕಥೆಯಲ್ಲಿಯೂ ಕೂಡ ನಾರದರಿದ್ದಾರೆ. ರಾಮಾಯಣ ಅಂತ ಹೋದರೂ ನಾರದರು ಬರ್ತಾರೆ, ಮಹಾಭಾರತ ಅನ್ನೋದು ಸರಿ, ಭಾಗವತ ಅನ್ನೋದು ಸರಿ, ಎಲ್ಲಾ ಕಥೆಗಳಲ್ಲಿಯೂ ಕೂಡ ನಾರದರ ಬಗ್ಗೆ ಕೇಳ್ತೇವೆ, ವಸಿಷ್ಠರ ಬಗ್ಗೆ, ವಿಶ್ವಾಮಿತ್ರರ ಬಗ್ಗೆ. ವಸಿಷ್ಠರಂತ ನೋಡ್ರಿ, ಸೂರ್ಯವಂಶದ ಎಲ್ಲಾ ರಾಜನಿಗೂ ಕೂಡ ಅವರೇ ಪುರೋಹಿತರು, ಕುಲಗುರುಗಳು. ಯಾವಾಗಿಂದ ವೈವಸ್ವತಮನಿಂದ ಪ್ರಾರಂಭ ಮಾಡಿಕೊಂಡು ಸೂರ್ಯನ ಮಗ ವೈವಸ್ವತಮನು, ಅವನು ರಾಜನ ಇರೋ ಕಾಲಕ್ಕೂ ವಸಿಷ್ಠರೇ ಪುರೋಹಿತರು. ಇಕ್ಷ್ವಾಕು ಆಗಲಿ, ವಿಕುಕ್ಷ ಆಗಲಿ, ಹಾಗೆ ಒಂದೊಂದು ರಾಜರು ಕೂಡ ಸಾವಿರಾರು ವರ್ಷಗಳು, ಲಕ್ಷಗಟ್ಟಲೆ ವರ್ಷಗಳು ರಾಜ್ಯಭಾರವನ್ನು ಮಾಡ್ತಾ ಬಂದಿದ್ದಾರೆ. ಆ ರಾಜರೆಲ್ಲ ಹೋಗ್ತಾ ಇದ್ದಾರೆ. ಆದರೆ ಇವರು ಮಾತ್ರ ಕುಲಗುರುಗಳು, ವಸಿಷ್ಠರು ಅವರು ಮಾತ್ರ ಒಬ್ಬರೇ ಇದ್ದಾರೆ. ಅವರ ಮಾತನ್ನ ಯಾರೂ ಮೀರ್ತಾ ಇದ್ದಿಲ್ಲ. ಹೀಗೆ ವಸಿಷ್ಠರನ್ನ ಪೂರ್ತಿ ರಾಮಾಯಣದಲ್ಲಿ, ರಘುವಂಶದಲ್ಲಿ, ಸೂರ್ಯನ ವಂಶದಲ್ಲಿ ನಾವು ಕೇಳ್ತಾ ಇದ್ದೇವೆ. ಆಗ ನಾರದರು ಕೂಡ ಎಷ್ಟು ಕಥೆಗಳಲ್ಲಿ ಅವರ ಬಗ್ಗೆ ನಾವು ಕೇಳ್ತೇವೆ. ಅಂತಹ ನಾರದರು ಇಲ್ಲೂ ಬರ್ತಾ ಇದ್ದಾರೆ. ಅವರು ಹೇಳ್ತಾರೆ, ನಿಮ್ಮ ಕುಲಕ್ಕೆ ಗುರುಗಳು ನಾನು, ಚಂದ್ರವಂಶದಲ್ಲಿ ಹುಟ್ಟಿದವರಲ್ವಾ ನೀವು, ಚಂದ್ರವಂಶಕ್ಕೆ ನಾನು ಗುರುವಾಗಿ ನಾನು ಆಗಿದ್ದೇನೆ. ನಿನ್ನ ಕೈ ತೋರಿಸು ಸ್ವಲ್ಪ, ನಿನ್ನ ರೇಖೆಗಳೆಲ್ಲ ನೋಡಿ, ನಿನ್ನ ಲಕ್ಷಣವನ್ನ, ನಿನಗೇನು ಭವಿಷ್ಯವೋ ಅದನ್ನು ನಾನು ಹೇಳ್ತೇನೆ. ಕೈರೇಖೆ ಜೋಸಿಯನ್ನು ಅಂತಾರಲ್ಲ, ಅದನ್ನು ಹೇಳ್ತೇನೆ. ನಾರದರು ಹೇಳ್ತಾರೆ. ಅವಳು ಸ್ವಲ್ಪ ಲಜ್ಜೆ ಪಡ್ತಾಳೆ, ಏನಪ್ಪಾ ಯಾರೋ ಗಂಡಸರು ಕೈ ಕೊಡೋದು ಅಂದ್ರೆ ಏನು? ಅದಕ್ಕೆ ಅವ್ರು ಹೇಳ್ತಾರೆ, ಏನು ವಿಚಾರ ಮಾಡಬೇಡ, ನಿನಗೆ ನಾನು ತಂದೆಯಂತೆ ಅಜ್ಜನಂತೆ ಎಂದು ಭಾವಿಸಿ ನನ್ನ ಕೈಯನ್ನು ತೋರಿಸು ಅಂತ ನಾರದರು ಹೇಳ್ತಾರೆ. ಆ ಕೈಯನ್ನು ನೋಡಿ, ಕೈ ನೋಡೋದು ಮಾತ್ರ ಅಲ್ಲ, ಸಂಪೂರ್ಣ ಲಕ್ಷಣಗಳನ್ನು ನೋಡಿ ನಾರದರು ಹೇಳ್ತಾರೆ, ನೀನು ಸಾಮಾನ್ಯಳಲ್ಲ, ನೀನು ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ ಪಾಣಿ ಪದ್ಮತಲೋಪೇತು ಪಾದೋತೆ ಸ್ವಸ್ತಿಕಾಯುಗ, ಎಲ್ಲ ಲಕ್ಷಣಗಳನ್ನು ಹೇಳಿ ಅವಳ ಸರ್ವಾಂಗ ಸೌಂದರ್ಯವನ್ನು ವರ್ಣನೆ ಮಾಡಿ ನಾರದರು ಹೇಳ್ತಾರೆ, ನಿನಗೆ ಗಂಡನಾಗಿ ಬರುವುದು ಸಾಮಾನ್ಯ ಅಲ್ಲ, ತ್ರಿಲೋಕಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಸಾಕ್ಷಾತ್ ರಮಾಪತಿಯೇ ನಿನಗೆ ಪತಿಯಾಗಿ ಅವನು ಬರ್ತಾ ಇದ್ದಾನೆ ಅಂತ ಹೇಳಿ ಈ ಒಂದು ಭವಿಷ್ಯವನ್ನ ನಾರದರು ಹೇಳಿ ಅವರು ಅಂತರ್ಧಾನ ಆಗಿದ್ದಾರೆ. ಅನಂತರ 7ನೇ ಅಧ್ಯಾಯದಲ್ಲಿ ಹೇಳೋ ಕಾಲಕ್ಕೆ ಕನ್ಯಾಯ ಜನನಂ ಪ್ರೋಕ್ತಂ ಕುಮಾರಸ್ಯ ವಿಶೇಷದ ಸಾಂಗಂ ವದಾಮಿ ಚಾರಿತ್ರಂ ವೈವಾಹಂ ಪುಣ್ಯವರ್ಧನಂ. ಸರಿ, ಮುಂದೆ ಶ್ರೀನಿವಾಸ ದೇವರು ಪದ್ಮಾವತಿ ಅವರ ಘಟನೆ ಏನಾಯಿತು ಅಂತ ಸೂತ್ರ ಹೇಳ್ತಾರೆ. ಆ ಆನೆಯನ್ನು ಅಟ್ಟಿಸಿಕೊಂಡು ದೇವರು ಬಂದಿದ್ದನಲ್ಲ, ಆ ಆನೆ ಆಯಿತು, ನಮಸ್ಕಾರ ಮಾಡಿತ್ತು, ಅದು ಹೊರಟು ಹೋಯಿತು. ಇವರು ಸ್ತ್ರೀಯರೆಲ್ಲ, ಹುಡುಗಿಯರೆಲ್ಲ ಬಂದವರು ಆ ಆನೆಯನ್ನು ನೋಡಿ ಹೆದರ್ಕೊಂಡು ಯಾವುದೋ ಮರದ ಹಿಂದೆ ಅವರು ಬಚ್ಚಿಕೊಂಡಿದ್ದಾರೆ. ಆ ಆನೆ ಹೋದ ಮೇಲೆ ಕುದುರೆ ಒಂದು ಬಂತು. ಏನು ಬರೀ ಆನೆ ಕುದುರೆ ಹೀಗೆ ಆಗಿಬಿಟ್ಟಿದೆಯಲ್ಲ. ಕುದುರೆಯ ಮೇಲೆ ಒಬ್ಬ ಪುರುಷ ಬಂದಿದ್ದಾನೆ, ಅತೀ ಸುಂದರನಾಗಿರ್ತಕ್ಕಂತಹ ಪುರುಷ, ಶ್ಲೋಕ ಸುಂದರನಾಗಿರ್ತಕ್ಕಂತಹ ಪುರುಷ, ಬೇಕಾದಷ್ಟು ಆಭರಣಗಳೆಲ್ಲ ಹಾಕೊಂಡು ಮನ್ಮಥನಾಗ ಕಾಣಿಸ್ತಾ ಇದ್ದಾನೆ. ಇನ್ನು ಮನ್ಮಥನ ತಂದೆ ಆಯ್ತಲ್ಲ, ಮನ್ಮಥನಂತೆ ಕಾಣಿಸ್ತಾ ಇದ್ದಾನೆ. ಯಾರು ಏನು ಅಂತ ಅವರಿಗೆಲ್ಲ ಬಹಳ ವಿಚಾರ ಆಯಿತು, ಇಷ್ಟು ಸುಂದರನ ಇದ್ದಾನಲ್ಲ ಅಂತ. ಆವಾಗ ಇವಳು ಹೇಳ್ತಾಳೆ, ಪದ್ಮಾವತಿ ಹೇಳ್ತಾಳೆ, ನೀವೆಲ್ಲ ಕೇಳ್ರಿ, ಯಾರು ಏನು, ಅವನ ಬಂಧುಗಳು ಯಾರು, ಅಪ್ಪ ಯಾರು, ಅಮ್ಮ ಯಾರು, ಏನು ದೇಶ, ಏನು ಆಚಾರ, ಏನು ಕುಲ, ಅವನ ಶೀಲ, ನಾಮ, ಗೋತ್ರ. ನೋಡ್ರಿ, ಒಂದು ವಿಚಾರ ಮಾಡಬೇಕು ಅಂತಂದ್ರೆ ಎಷ್ಟು ಆ ಸ್ತ್ರೀಯರಿಗೆ ಪ್ರಜ್ಞೆ ಇದೆ ನೋಡ್ರಿ. ಇವಾಗಿನ ಕಾಲದಲ್ಲಿ ಇದೆಯಾ? ಸುಮ್ಮನೆ ಆಯಿತು, ನೋಡಿದರು, ಮುಗಿತ್ತು ಅಷ್ಟೇ. ಆದರೆ ಈ ಒಂದು ಹುಡುಗನ ನೋಡಿದ ಕೂಡಲೇನೆ ಎಲ್ಲ ವಿಚಾರ, ಅವನು ಸರಿ ಇವಳು ಸರಿ, ಕುಲ ಆಗಲಿ, ಗೋತ್ರ ಆಗಲಿ, ಹೆಸರಾಗಲಿ, ಬಂಧುಗಳು ಯಾರು, ತಂದೆ ತಾಯಿ, ಎಲ್ಲವನ್ನು ಕೂಡ ವಿಚಾರಿಸ್ತಾರೆ. ಸ್ತ್ರೀಯರಿಗೆ ಎಷ್ಟೊಂದು ಪ್ರಜ್ಞೆ ಇರಬೇಕಾಗಿದ್ರೆ ಅವರ ಹಡದವರಿಗೆ ಎಷ್ಟೊಂದು ಜವಾಬ್ದಾರಿ, ಎಷ್ಟೊಂದು ನಿಧಾನ ಎಲ್ಲಿದೆ ಈ ಕಾಲದಲ್ಲಿ ಎಲ್ಲವೂ ಕೂಡ. ಆಗ ಆ ಕನ್ಯೆಯರೆಲ್ಲ ಅವನ ನೋಡಿ ಕೇಳ್ತಾಳೆ, ನೀ ಯಾರು, ಎದಕ್ಕೆ ಬಂದಿದ್ದಿ, ಇದೇನು ಗಂಡಸರೇ ಯಾರು ಇಲ್ಲವಲ್ಲ, ಇದ್ಯಾಕೆ ನೀ ಬರಬೇಕಾಗಿತ್ತು, ಹೋಗು ಅಂತ ಹೇಳ್ತಾರೆ ಆ ಸ್ತ್ರೀಯರೆಲ್ಲ.
ಶ್ರೀನಿವಾಸ ದೇವರು ಹೇಳ್ತಾರೆ, ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರ ಸಮೀಪೆ ಇದಸ್ಸ ಶ್ರುತ್ವ ಸತ್ಯಸ್ಥ. ದೇವರೇನು ಸಾಮಾನ್ಯ ಅಲ್ಲವಲ್ಲ. ಅವನಂತಾನೆ, ನಿಮ್ಮ ಜೊತೆಗೆ ನಾನು ಮಾತಾಡೋದಿಲ್ಲ, ನಿಮ್ಮ ರಾಜಪುತ್ರಿ ರಾಜಕುಮಾರಿ ಇದ್ದಾಳಲ್ಲ ಅವಳ ಜೊತೆಗೆ ನಾನು ಮಾತಾಡಬೇಕು, ಅವಳಗೂ ನನಗೆ ಕಾರ್ಯ ಇರೋದು, ನಿಮ್ಮ ಜೊತೆಗೆ ನಾನು ಮಾತಾಡೋದಿಲ್ಲ ಅಂಥೇಳಿ. ಏನು ಕಾರ್ಯ ಅಂತ ಅವರು ಕೇಳಿದರೆ ಅವಾಗ ದೇವರು ಅವರನ್ನು ನೋಡಿ ಮಾತಾಡೋದಿಲ್ಲ, ಇವಳನ್ನೇ ನೋಡಿ ಪದ್ಮಾವತಿಯನ್ನೇ ನೋಡಿ ದೇವರು ಮಾತಾಡ್ತಾ ಇದ್ದಾನೆ. ಜನಕೋ ವಸುದೇವಶ್ಚ ದೇವಕಿ ಜನನೀಮಮ ಅಗ್ರದ ಶ್ವೇತಕೇಶಶ್ಚ ಸುಭದ್ರಾ ಭಗಿನೀಮಮ. ಎಲ್ಲ ಕೃಷ್ಣಾವತಾರದಂತೆಯೇ ಎಲ್ಲವನ್ನು ಕೂಡ ಹೇಳ್ಕೊಂತಾನೆ. ನನ್ನ ವಂಶ ಯಾವುದು ಅಂದ್ರೆ ಚಂದ್ರವಂಶ ನಮ್ಮದು, ನನ್ನ ತಂದೆ ವಸುದೇವ ಅಂತ ಹೇಳಿ, ತಾಯಿ ಬಂದು ದೇವಕಿ ಆಗಬೇಕು, ನಮ್ಮ ಅಣ್ಣ ಶ್ವೇತಕೇಶಶ್ಚ. ಶ್ವೇತಕೇಶ ಅಂದ್ರೆ ನೋಡಿ ಸಾಮಾನ್ಯವಾಗಿ ಬಿಳಿ ಕೂದಲು ಉಳ್ಳವನು ಅಂತ ಅರ್ಥ ಇಲ್ಲ, ಮುದುಕ ಅಂತ ಅರ್ಥ ಆಗ್ತದೆ. ಶ್ವೇತಕೇಶ ಅಂದ್ರೆ ಶುಕ್ಲಕೇಶದ ಆವೇಶಕ್ಕೆ ಪಾತ್ರರಾದವರು. ಬಲರಾಮ ದೇವರೇ ನಮ್ಮ ಅಣ್ಣರಾಗಿ ಆಗಿದ್ದಾರೆ. ನನ್ನ ತಂಗಿ ಸುಭದ್ರ, ನನ್ನ ಭಾವ ಅಂತ ತಂಗಿ ಗಂಡ ಅರ್ಜುನ, ಪಾರ್ಥೋಮೇ ಶಾಲಕೋ ದೇವಿಯ ಪಾಂಡವ ಮಮ ಬಾಂಧವ. ನನ್ನ ಬಂಧುಗಳು ಪಾಂಡವರು. ಷಣ್ಣಾಂತ ಮೃತಪುತ್ರಾಣ. ನೋಡ್ರಿ, ಪಾಂಡವರು ನನ್ನ ಬಂಧುಗಳು ಅಂತ ಹೇಳ್ಕೊಳ್ಬೇಕಾಗಿದ್ರೆ, ದೇವರಿಗೆ ಹೇಳ್ಕೊಬೇಕಾಗಿದ್ರೆ ಪಾಂಡವರ ಮಹತ್ವ ಏನು ಗೊತ್ತಾಗ್ತದೆ. ನಮ್ಮ ಮಹಾಭಾರತದಲ್ಲಿ ಹೇಳ್ತಾರಲ್ಲ, ಕೃಷ್ಣ ದೌತ್ಯಕ್ಕೆ ಬಂದ ಸಂದರ್ಭದಲ್ಲಿ ದುರ್ಯೋಧನ ಬೇಕಾದಷ್ಟು ಅಡಿಗೆ ಏರ್ಪಾಡು ಮಾಡಿದ್ದ, ಕೃಷ್ಣನಿಗೆ ಆತಿಥ್ಯ ಮಾಡಬೇಕು ಅಂತ ಹೇಳಿ. ಕೃಷ್ಣ ಬರೋದಿಲ್ಲ ಅಂದ್ಬಿಟ್ಟ, ನಿನ್ನ ಮನೆಗೆ ನಾನು ಬರೋದಿಲ್ಲ, ನಿನ್ನ ಮನೆಗೆ ನಾನು ಊಟ ಮಾಡೋದಿಲ್ಲ. ದ್ವಿಷನನ್ನ ನಪುಂಜೀಯ ದ್ವಿಷಂತಂ ನೈವ ಭೋಜಯೇ. ದ್ವೇಷಿಗಳ ಅನ್ನವನ್ನ ಉಣಬಾರದು, ದ್ವೇಷಿಗಳಿಗೆ ಅನ್ನ ಹಾಕಬಾರದು. ನೀನು ದ್ವೇಷಿ ನನಗೆ, ಅದಕ್ಕೆ ನಾನು ನಿನ್ನ ಮೇಲೆ ನಾನು ಊಟ ಮಾಡೋದಿಲ್ಲ. ದುರ್ಯೋಧನ ಕೇಳಿದ, ನಾನೇ ನಿನ್ನನ್ನೇನು ಪರ್ಸನಲ್ ದ್ವೇಷ ಮಾಡಿಲ್ಲವಲ್ಲ, ನಿನ್ನ ಜೊತೆಗೆ ನಾನು ಜಗಳ ಆಡಿಲ್ಲ, ಕದನ ಆಡಿಲ್ಲ, ಏನು ಮಾಡಿಲ್ಲ, ನನ್ನನ್ನು ಯಾಕೆ ದ್ವೇಷಿ ಅಂತ ಯಾಕೆ ಹೇಳ್ತೀವಿ? ಪಾಂಡವಾನ್ ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಪಾಂಡವರನ್ನ ದ್ವೇಷ ಮಾಡಿದ್ದೀಯಲ್ಲ, ಪಾಂಡವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಮಮ ಪ್ರಾಣಾಹಿ ಪಾಂಡವ. ಈ ಅರ್ಥದಲ್ಲೇ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಲ್ಲ ಬಂದದ್ದು. ದೇವರು ನಾವು ಒಂದು ಎಂಬ ಅರ್ಥದಲ್ಲಿ ಬಂದಿಲ್ಲ, ಅಷ್ಟು ಪ್ರೀತಿಯನ್ನು ದೇವರಲ್ಲಿ ಮಾಡಬೇಕು ಅಂತ ನಾವು ಉದ್ದೇಶದಿಂದ ಹಾಗೆ ಹೇಳಿದರೆ ಅವರಿಗೆ ಪಾಪ ಅರ್ಥ ಆಗಿಲ್ಲ. ನಾನು ದೇವರು ಒಂದು ಅಂತ ಹೇಳ್ಬಿಟ್ರು, ನಿಜವಾಗಲೂ ಅರ್ಥವನ್ನು ಹಾಗೆ ತಗೊಂಡ್ಬಿಟ್ರು. ಹೀಗೆ ಪರಮಾತ್ಮ ಹೇಳಿದ್ದರಿಂದ ಪಾಂಡವರಿಗೆ ಪುಣ್ಯ ಅಭಿವೃದ್ಧಿ ಆಗಿದಂತೆ ಕೌರವರಿಗೆ ದುರ್ಯೋಧನಾದಿಗಳಿಗೆ ಪಾಪ ಬಂದಿದೆ. ದೇವರು ಬರೀ ಹೇಳಿಕೊಳ್ಳೋ ಮಾತ್ರದಿಂದ ಏನು ಮಾಡಿಲ್ಲ. ನನಗೆ ಬೇಕಾದವರು ಪಾಂಡವರು, ನೀನು ಬೇಡದೇ ಇದ್ದವರು ಅಂತ ಹೇಳೋ ಮಾತ್ರಕ್ಕೇನೇವೆ ಅವರಿಗೆ ಧರ್ಮ ಅಭಿವೃದ್ಧಿ ಆಗಿದೆ, ಅವರಿಗೆ ಅಧರ್ಮ ಅಭಿವೃದ್ಧಿ ಆಗಿದೆ. ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾನೆ. ನಮ್ಮ ಭಾವ ಯಾರು? ನಮ್ಮ ಅರ್ಜುನ ಆಗಬೇಕು. ಪಾಂಡವರೆಲ್ಲ ನನ್ನ ಬಂಧುಗಳು. ನನ್ನ ತಾಯಿಯಾದ ದೇವಕಿಗೆ 6 ಮಕ್ಕಳು ಹುಟ್ಟಿ ಎಲ್ಲ ಹೋದರು. ಅನಂತರ ಬಲರಾಮ ಅಂತ ಹೇಳಿ ಇನ್ನೊಂದು ತಾಯಿನಲ್ಲಿ ರೋಹಿಣಿಯಲ್ಲಿ ಅವನು ಹುಟ್ಟಿದ್ದಾನೆ. ಅನಂತರದಲ್ಲಿ ನಾನು 8ನೇ ಕೂಸಾಗಿ ನಾನು ಹುಟ್ಟಿದ್ದೇನೆ. ನನಗ ಅನಂತರದಲ್ಲಿ ಸುಭದ್ರ ಅಂತ ಹೇಳಿ ಹೆಣ್ಣು ಕೂಸು ಕೂಡ ಹುಟ್ಟಿದ್ದಾಳೆ. ನಾನು ಹುಟ್ಟಿದ್ದು ಕೃಷ್ಣ ಪಕ್ಷದಲ್ಲಿ. ನನ್ನ ತಾಯಿಯೂ ಕೃಷ್ಣವರ್ಣ, ದೇವಕಿಯು ಕಪ್ಪಗಿದ್ದಲು ಗೊತ್ತಾಗ್ತದೆ ಇದರಿಂದ. ದೇವಕಿಯು ಕೂಡ ಕೃಷ್ಣವರ್ಣ, ನಾನು ಕೂಡ ಅದೇ ತಾಯಿನ ಬಣ್ಣದಲ್ಲೇನೆ ನಾನು ಕಪ್ಪಗೆ ಹುಟ್ಟಿದ್ದೇನೆ. ಅದಕ್ಕೆ ನನಗೆ ಕೃಷ್ಣ ಕೃಷ್ಣ ಅಂತ ಹೆಸರು ಇಡ್ತಾ ಇದ್ದಾರೆ. ಕೃಷ್ಣ ಎಂಬುದಕ್ಕೆ ಬಣ್ಣದಿಂದ ಕಪ್ಪಗಿದ್ದಾನೆ ಎಂಬ ಅರ್ಥ ಸಾಮಾನ್ಯವಾದ ಅರ್ಥ. ಅದಕ್ಕೆ ಬೇಕಾದಷ್ಟು ಅರ್ಥ ಇದೆ ಕೃಷ್ಣ ಎಂಬ ಶಬ್ದಕ್ಕೆ. ಅದಕ್ಕೆ ನನಗೆ ಬಣ್ಣವೂ ನನಗೆ ಕೃಷ್ಣ, ನಾನು ಹೆಸರಿಂದಲೂ ನಾನು ಕೃಷ್ಣ ನನ್ನ ಕರಿತಾ ಇದ್ದಾರೆ ಅಂತ ಎಲ್ಲ ತನ್ನ ಇಡೀ ಬಯೋಡೇಟಾವನ್ನು ಕೂಡ ಪರಮಾತ್ಮನ ಹೇಳಿಕೊಂಡಿದ್ದಾನೆ. ಹೇಳಿಕೊಂಡ ಆಮೇಲೆ ಅವಳನ್ನು ಪದ್ಮಾವತಿಯನ್ನ ಕೇಳ್ತಾನೆ, ನೀನು ಯಾರು ಏನು ಅಂತ ಕೇಳಿದಾಗ ದೇವರು ಹೇಳಿಕೊಂಡಷ್ಟು ವಿಸ್ತಾರವಾಗಿ ಹೆಂಗಸರು ಮಾತಾಡೋದು, ಹೆಂಗಸರು ಮಾತಾಡುವಷ್ಟು ವಿಸ್ತಾರವಾಗಿ ಹೆಂಗಸರು ಮಾತಾಡಬಾರದು. ಅದಕ್ಕೆ ಪದ್ಮಾವತಿ ಅಂತಾಳೆ, ಆಕಾಶರಾಜ ತನಯ ನಿಷಾದಾದ ವಿಧಿಮ ನಾಮ್ನ ಪದ್ಮಾವತಿ ಕೃಷ್ಣ ಫಲಂ ಶೀತಕರಸ್ಸ ಚ ಗೋತ್ರಪತ್ರೇ ಕಿರಾತೇಂದ್ರ ಶೀಘ್ರಂ ಗಚ್ಚೇತಿ ಸಾತ್ರವೇ. 2 ಮಾತಷ್ಟೇ. ಆಕಾಶರಾಜನ ಮಗಳು ನಾನು, ನನ್ನ ಹೆಸರು ಪದ್ಮಾವತಿ ಅಂತ ಹೇಳಿ. ಅದೇ ಚಂದ್ರವಂಶವೇ ನಾವು ಕೂಡ. ವಂಶ ಎಂಬುದು ಬೇರೆ, ಗೋತ್ರ ಎಂಬುದು ಬೇರೆ ಅಲ್ಲ. ಏನಪ್ಪಾ, ಅವನು ಚಂದ್ರವಂಶ, ಇವಳು ಚಂದ್ರವಂಶ, ಇಬ್ರು ಒಂದೇ ಗೋತ್ರ, ಸಗೋತ್ರ ಆಗ್ಬೇಕಲ್ಲ ನಡೆಸಬಾರದು. ಸರ್ವಥಾ ಅತ್ತಿ ಗೋತ್ರ, ನಾನು ಗೋತ್ರ ಬೇರೆ ಎಂಬುದನ್ನು ಅವಳು ಹೇಳ್ಕೊಂತಾ ಇದ್ದಾಳೆ. ಎಲ್ಲ ಹೇಳಿದ ಮೇಲೆ ಇಷ್ಟೇ 2 ಮಾತೆ ಹೇಳ್ಬಿಟ್ಟು ಆಯ್ತು ಹೇಳಿ ಆಯ್ತು ಹೊರಟು ಹೋಗು ಅಂತ ಹೇಳಿ. ಆಮೇಲೆ ಶ್ರೀನಿವಾಸ ಏನು ಹೋಗು ಅಂತ ಅನ್ನೋದಲ್ಲೇ ಇದ್ದೀಯಲ್ಲ, ಯಾಕೆ ಹಿಂಗೆ ನಿಷ್ಠುರವಾಗಿ ಮಾತಾಡ್ತಾ ಇದ್ದೀಯಲ್ಲ? ಯಾರಾದರೂ ಅನ್ನವನ್ನು ಅಪೇಕ್ಷೆ ಬಿಟ್ಟರೆ ಅನ್ನ ಕೊಡಬೇಕಪ್ಪ, ನೀರು ಕೇಳಿದರೆ ನೀರು ಕೊಡಬೇಕು ಅಲ್ಲ. ಅನ್ನವೂ ಕೊಡ್ಲಿಕ್ಕಾಗಿಲ್ಲ, ನೀರು ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಒಂದು ಒಳ್ಳೆ ಮಾತಾಡಬಾರ್ದ? ಮಾತಾಡೋ ಸ್ವಲ್ಪ ನಗತಾ ಮಾತಾಡಬಾರ್ದ? ಹೀಗೆ ನಿಷ್ಠುರವಾಗಿ ಮುಖ ಇಟ್ಕೊಂಡು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀಯಾ? ಮೃದುವಾಗಿ ಮಾತಾಡಬೇಕು ಅಂತ ಹೇಳಿ ದೇವರು ಹೇಳಿಕೊಡ್ತಾನೆ. ಹೇಳಿಕೊಟ್ಟು ಆಮೇಲೆ ಅಂತಾನೆ, ಯಾರೇನು ದಾನ ಮಾಡಿದ್ರು ಕೂಡ, ಯಾರೇನು ಕೇಳಿದರೂ ಕೂಡ ಇಲ್ಲ ಅಂತ ಹೇಳದೆ ಕೊಡುವುದು ಚಂದ್ರವಂಶದ ಪದ್ಧತಿ. ನೀನು ಚಂದ್ರವಂಶದ ಹುಡುಗಿ ಅಷ್ಟೇ. ನಾನು ನಿನ್ನಲ್ಲಿ ಕಾಮವನ್ನು ನಾನು ಯಾಚನೆ
ಕಾಮದಾನವನ್ನು ನನಗೆ ಮಾಡು. ಮಾತಾಡುವ ಸ್ವಾರಸ್ಯ ನೋಡ್ರಿ, ದಾನ ಕೊಡಬೇಕಂತೆ, ನಿನ್ನನ್ನೇ ನನಗೆ ದಾನವಾಗಿ ಕೊಡು ಅಂತ ಸ್ಪಷ್ಟವಾಗಿ ದೇವರು ಮಾತಾಡ್ತಾ ಇದ್ದ. ನಾನು ಕೇಳಿದ ಕೊಳ್ಳೆ ಪದ್ಮಾವತಿಗೆ ಕೋಪ ಬರ್ತಾ ಇದೆ. ಲಕ್ಷ್ಮೀದೇವಿಯಾಗಿರುವ ಪಕ್ಷದಲ್ಲಿ ಬರೀ ಪ್ರೇಮ ಕಲಹ ವಿಡಂಬನವನ್ನು ಮಾಡ್ತಾ ಇದ್ದಾಳೆ. ಅವಳು ಬೈತಾಳೆ, ಏನು ಅವಾಚ್ಯಂ ವದಸೆ ಮೂಢ ಜೀವನೇಚ್ಛಾ ನ ವಿದ್ಯತೆ ಆಕಾಶವಾದ ಸ್ಥಾನ ದೃಷ್ಟ ಹನಿಷ್ಯತಿ ನ ಸಂಶಯ. ಎಂಥ ಒಂದು ನಿಷ್ಠುರವಾದ ಮಾತಾಡ್ತಾಳೆ ನೋಡ್ರಿ ಪದ್ಮಾವತಿ. ಏನು ನಿನಗೇನು ಬುದ್ಧಿ ಇದೆಯೇನಾದ್ರೂ ಕೆಟ್ಟ ಹೋಗಿದೆಯೋ, ಬದುಕಬೇಕು ಅಂತ ಆಸೆ ಇಲ್ಲವಾ ನಿನಗೆ? ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಅದೇ ಡೈಲಾಗನ್ನೇ ಪದ್ಮಾವತಿ ಹೇಳ್ತಾ ಇರ್ತಾಳೆ. ನಮ್ಮ ತಂದೆ ನಿನ್ನ ನೋಡಿದರೆ ಸಾಕು, ಇಲ್ಲೇ ಕೊಂದು ಹಾಕಿಬಿಡ್ತಾರೆ. ನನ್ನ ತಂದೆಯೋ ಅಥವಾ ತಂದೆಯ ಭಟರೋ ಬರೋಷ್ಟೊಳಗೆ ನೀನು ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೀನಿವಾಸ ಹೇಳಿದೆ, ಏನು ಅಂದ್ರೆ ಹೊಡಿತಾರೆ ಸಾಯ್ತೇನೆ, ನನ್ನ ಕಾರ್ಯವನ್ನು ಮುಗಿಸ್ಬಿಟ್ಟು ಆದ್ರೆ ನಾನು ಸಾಯ್ತೇನೆ. ಕಾರ್ಯಾಂತೆ ಮರಣಂ ಸೌಖ್ಯಂ ಅಕಾರ್ಯ ಸೂತ್ರಣಂ ಜಗತ್. ಅದಕ್ಕೆ ಕಥಂ ಮತ್ತು ದೇವರು ಹೇಳ್ತಾನೆ, ನಾನೇನ್ ತಪ್ಪು ಮಾಡಿದೆ? ಒಂದೇ ಮಾತು, ತ್ವಂ ಕನ್ಯಾ ಹಂ ವರೋ ದೇವಿ, ತ್ವಂ ಕನ್ಯಾ ಹಂ ವರಹ. ನೀನು ಕನ್ಯಾ, ನಿನಗೆ ಮದುವೆ ಆಗಿಲ್ಲ, ಒಳ್ಳೆ ಸತ್ಕುಲ ಪ್ರಸೂತಳಾಗಿ ಆಗಿದ್ದೀಯಾ, ನಾನು ವರ. ಆಗಿರೋ ಕಾಲ ನಾನು ನಿನ್ನನ್ನು ಅಪೇಕ್ಷೆ ಮಾಡುವುದಕ್ಕೂ ನಿನ್ನನ್ನು ನಾನು ಯಾಚನೆ ಮಾಡುವುದರಲ್ಲಿ ಏನು ತಪ್ಪಿದೆ? ನಾನು ಏನು ಅನ್ಯಾಯ ಮಾಡಿದೆ, ಏನು ಅಪರಾಧ ಮಾಡಿದೆ ನಿನ್ನ ತಂದೆ ಮೇಲೆ ನನ್ನನ್ನು ಕೊಲ್ಲಿಕ್ಕೆ ಅಂತ ಮತ್ತೆ ಅವಳನ್ನು ಹೇಳ್ತಾಳೆ. ಹೀಗೆಲ್ಲ ಮಾತಾಡಬಾರದು, ನಿನ್ನನ್ನು ಆಮೇಲೆ ನನ್ನ ತಂದೆ ಕಾರಾಗೃಹದಲ್ಲಿ ಹಾಕಿ ಕಟ್ಟಿ ಹಾಕ್ತಾರೆ, ನೀನು ಮರಣವನ್ನು ಹೊಂದಬೇಕಾಗ್ತದೆ ಮತ್ತೆ ಅದನ್ನು ಅವಳು ಹೇಳ್ತಾ ಇದ್ದಾಳೆ. ಅವಾಗ ದೇವರು ಹೇಳ್ತಾನೆ ನೋಡ್ರಿ, ಜಾತಸ್ಥ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನ್ಯ ಜಾತಸ್ಥಿಗೆ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತ ಸಜ, ಇವನೇ ಹೇಳಿದ್ದಲ್ವಾ. ಅದಕ್ಕಂತಾನೆ, ಏನು ಜಗತ್ತಲ್ಲಿ ಹುಟ್ಟಿದವರೆಲ್ಲ ಒಂದು ದಿವಸ ಸಾಯ್ಬೇಕಾನೆ, ಏನ್ ನಿಮ್ ತಂದೆ ಬಂದ ಕೊಂದ್ರೆ ನಾನು ಸತ್ತು ಹೋಗ್ತೇನೆ, ಏನ್ ಮಹಾ ಪ್ರಮಾದ. ಹೀಗೆಲ್ಲ ಮಾತಾಡ್ತಾ ಇರೋ ಕಾಲಕ್ಕೆ ಅವಳು ಹೇಳ್ತಾಳೆ, ಏನೋ ಹೇಳ್ಕೊಂಡಿ ನೀನು ಅನಾಥನ ಮೇಲೆ ಹೇಳಿದೆ, ಎಲ್ಲ ಬೇಕಾದಷ್ಟು ಬಂಧುಗಳೆಲ್ಲ ಹೇಳಿದರೂ ಕೂಡ ಈಗ ನಿನ್ನ ಬಂಧುಗಳ ಜೊತೆಗೆ ನೀನು ಇವಾಗ ಏನೂ ಇಲ್ಲ, ಎಲ್ಲರನ್ನೂ ಬಿಟ್ಟು ಬಂದಿದ್ದೀ, ಅನಾಥವಾಗಿ ನೀನು ಆಮೇಲೆ ಸಾಯಬೇಕಾಗ್ತದೆ, ಹೀಗೆಲ್ಲ ಮಾತಾಡಬೇಡ ಅಂತ ಅವಳು ಮತ್ತೆ ಹೇಳ್ತಾಳೆ. ಆವಾಗ ಶ್ರೀನಿವಾಸ ದೇವರು, ಇದೆಲ್ಲ ಸಾಧ್ಯ ಇಲ್ಲ, ವಿಧಿನ ಲಿಖಿತ ಕರ್ಮ ನತ ವ್ಯರ್ಥಂ ಭವಿಷ್ಯತಿ, ಜಯೋ ವಾ ಅಪಜಯೋ ವಾ ಸ್ಯಾತ್ ವೈ ಭೋಗಂ ಕರೋಮ್ಯ. ಇದು ನೋಡಿ, ಇದು ಸಾಮಾನ್ಯವಾಗಿ ಬೇರೆಯವರಿಗೆ ಹೇಳಿದ್ರು, ದೇವರು ತನಗೆ ಹೇಳಿಕೊಂಡದ್ದಲ್ಲ. ಬ್ರಹ್ಮದೇವರು ಏನು ಹಣೆಯಲ್ಲಿ ಬರೆದಿದ್ದಾರೆ ಅದನ್ನು ಯಾರಿಂದಲೂ ಕೂಡ ಅದನ್ನು ಅಳಿಸಲಿಕ್ಕೆ ಬರೋದಿಲ್ಲ. ನನ್ನ ಹಣೆಯಲ್ಲಿ ಏನು ಬರೆದಿದ್ದಾನೋ ಅದು ಹಾಗೆ ನಡೀಲಿ ಅಂತ ಹೀಗೆಲ್ಲ ಹೇಳಿ ಅವಳನ್ನ ಹಿಡಿಲಿಕ್ಕೆ ಪರಮಾತ್ಮ ಹೋಗ್ತಾ ಇದ್ದಾನೆ. ಅವಳ ಸಿಟ್ಟು ಬಂದು ಕಲ್ಲು ತೆಗೆದು ದೇವರ ಮೇಲೆ ಹೊಡಿತಾ ಇದ್ದಾಳೆ. ಅವಳು ಮಾತ್ರ ಅಲ್ಲ, ಈ ಎಲ್ಲ ಇದ್ದಾರಲ್ಲ ಫ್ರೆಂಡ್ಸ್ ಎಲ್ಲ ಎದಕ್ಕೋಸ್ಕರ ಬಂದಿರೋದು, ಎಲ್ಲರೂ ಸೇರಿ ಕಲ್ಲು ತಗೊಂಡು ದೇವರ ಮೇಲೆ ಹೊಡಿತಾ ಇದ್ದಾರೆ. ಅದು ಪಾಪ ಏನಾಯ್ತು, ಆ ಎಲ್ಲಾ ಕಲ್ಲು ಕುದುರೆ ಮೇಲೆ ತಾಕಿತ್ತಂತೆ. ಅಲ್ಲೇನಾಯ್ತು, ಆಕಳನ್ನು ಹೊಡಿಲಿಕ್ಕೆ ಬಂದಾಗ ಇವನ್ ಮಧ್ಯೆ ಇದ್ದು ಆ ಏಟನ್ನು ತಾನು ತಗೊಂಡ. ಇಲ್ಲಿ ದೇವರನ್ನು ಹೊಡಿಲಿಕ್ಕೆ ಹೋದಾಗ ಆ ಕುದುರೆ ಪಾಪ ಎಲ್ಲ ಏಟು ತಿಂದಿದೆ. ತ್ಯಕ್ತಾಸಂ ಸ್ವಹಯಂ ದೃಷ್ಟ, ಅದು ಪ್ರಾಣ ಬಿಟ್ಟು ಬಿಡ್ತು. ಮುಖ್ಯ ಪ್ರಾಣದೇವರವರು ಹಿಂದೆ ಹೇಳೋ ಕಾಲಕ್ಕೆ ವಾಯುದೇವರೇ ಕುದುರೆಯ ರೂಪದಲ್ಲಿ ಬಂದಿದ್ದಾರೆ. ಗಂಡ ಹೆಂಡತಿಯ ತಂದೆ ತಾಯಿಯ ಜಗಳ ಆಡ್ಕೊಂಡ್ರೆ ಯಾವಾಗೂ ಮಕ್ಕಳಿಗೆ ಕಷ್ಟ ಆಗೋದು. ಅದೇ ನೋಡ್ರಿ, ತಂದೆ ತಾಯಿ, ವಾಯುದೇವರಿಗೆ ತಂದೆ ತಾಯಿ ಆಗಬೇಕಲ್ವಾ, ಅವರ ಜಗಳದಲ್ಲಿ ಪಾಪ ಸುಮ್ಮನೆ ಇದೆಲ್ಲ ಲೋಕ ರೀತಿಯಿಂದ ಹೇಳ್ತಾರೆ, ವಾಯುದೇವರಿಗೆ ದುಃಖ ಇಲ್ಲ, ಮರಣ ಇಲ್ಲ, ಅದೆಲ್ಲ ಬೇರೆ ಸುಮ್ಮನೆ ಹೇಳೋದು. ಏನ್ ಇವರ ಜಗಳದಲ್ಲಿ ನನಗೆ ಏಟು ತಿಂತಾ ಇದ್ದೇನೆಲ್ಲ ಅಂತ ಹೇಳಿ ವಾಯುದೇವರು ಹೊರಟೋಗಿದ್ದಾರೆ. ಆ ಹೊರಟೋದರು ಎಂಬುದನ್ನು ಹೀಗೆ ಹೇಳ್ತಾರೆ. ಆ ಕುದುರೆ ಹಾಗೆ ಪ್ರಾಣ ಬಿಟ್ಟು ಅಲ್ಲೇ ಸತ್ತೋಯ್ತು. ಆಗ ದೇವರಿಗೆ ಏನ್ ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಅವಳು ಬೇರೆ ಹೊಡಿತಾ ಇದ್ದಾಳೆ. ಬಹಳ ದೇವರಿಗೆ ದುಃಖ ಆಯ್ತಂತೆ. ಅದಕ್ಕೆ ಏನಾಯ್ತು, ಯಾವ ಪರ್ವತದಿಂದ ಇಳಿದು ಬಂದಿದ್ದಾನೋ ಆ ಪರ್ವತಕ್ಕೆ ಮತ್ತು ಹತ್ತಿ ಹೋಗ್ತಾ ಇದ್ದಾನೆ. ಆರುಹ್ಯ ಸೋಮಾನ ಮನಾಮಯೋ ವಿಭರ್ ವಿಡಂಬಯನ್ ಲೌಕಿಕ ಮಾಪಶಯ್ಯ ಪ್ರಾಪ್ಯಾಧಿ ಆನಂದ ಯಥೋಪಿ ಮಾಧವ ಯಥಾಯುಗಾಂತೆ ಬಟಪತ್ರಶಾಯಿ. ನೇರವಾಗಿ ಮನೆಗೆ ಹೋಗಿದ್ದಾನೆ. ಮನೆ ಬಹಳ ಮನಸ್ಸಲ್ಲಿ ವ್ಯಥ ಆಯ್ತಂತೆ. ಆಧಿ ವ್ಯಾಧಿ ಅಂತಾರಲ್ಲ, ಶರೀರದಲ್ಲಿ ಬರುವ ರೋಗವನ್ನು ವ್ಯಾಧಿ ಅಂತ ಕರೀತಾರೆ. ಮನಸ್ಸಲ್ಲಿ ಆಗ್ತಕ್ಕಂಥ ದುಃಖವನ್ನ ಆಧಿ ಅಂತ ಕರೀತಾ ಇದ್ದಾರೆ. ಅದೆಂತಾರೆ, ಪ್ರಾಪ್ಯಾಧಿ ಆನಂದ ಯಥೋಪಿ ಮಾಧವ. ಆ ವಿಶೇಷಣ ಗಮನಿಸಬೇಕು. ಆನಂದಮಯನಾದ ಪರಮಾತ್ಮ ಬಹಳ ಮನಸ್ಸಲ್ಲಿ ವ್ಯಥವನ್ನು ಹೊಂದಿದ್ದಾನೆ. ಇದೇ ಮೇಮಾತಾ ಬಂಧ್ಯ ಇದ್ದಾಗ ಬಂದು ವ್ಯಾಹತ ಇದು. ಆನಂದಯುತನಾಗಿದ್ರೆ ದುಃಖ ಯಾಕೆ ಬರಲಿಕ್ಕೆ ಸಾಧ್ಯ? ಅದರಿಂದಲೇ ಗೊತ್ತಾಗ್ತಾ ಇದೆ ಸುಮ್ಮನೆ ನಟನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅದಕ್ಕೆ ವಿಡಂಬನ ಮಾಡುವನಾಗಿ ಹೋದ. ಏನು ಮಾತಾಡಿಲ್ಲ, ದುಃಖರಾಜನಿಗೆ ಏನು ಮಾತಾಡಿಲ್ಲ, ಏನಾಯ್ತು ಏನ್ ಕತೆ ಏನೂ ಹೇಳಿಲ್ಲ. ಹೋಗಿ ಹಾಗೆ ಹಾಸಿಗೆಯಲ್ಲಿ ಮಲಕೊಂಡ್ಬಿಟ್ಟಿದ್ದಾನೆ. ಹಾಗೆ ಯಥಾ ಯುಗಾಂತೆ ವಟಪತ್ರಶಾಯಿ. ಇದೇ ಪರಮಾತ್ಮನೇ ಪ್ರಳಯ ಕಾಲದಲ್ಲಿ ಹೇಗೆ ವಟಪತ್ರದಲ್ಲಿ ಮಲಗಿರ್ತಾನೋ, ಸಣ್ಣ ಮಗುವಿನ ರೂಪದಲ್ಲಿ ಇಡೀ ಬ್ರಹ್ಮಾಂಡವನ್ನು ಒಳಗೆ ಹಾಕಿಕೊಟ್ಟು ಪ್ರಕೃತಿಯನ್ನು ಕೂಡ ನಿರ್ವಿಕಾರವಾಗಿ ಮಾಡಿ ಸಮಸ್ತ ಚೇತನರನ್ನು ಕೂಡ ನಿಶ್ಚೇತನರನ್ನ